ಪುರಾಣ ಪರಿಚಯ ಮಾಲಿಕೆಯಲ್ಲಿ 11 ಪುರಾಣಗಳನ್ನು ನಾವು ಪರಿಚಯ ಮಾಡಿಕೊಂಡಿದ್ದಾಯಿತು. ಅದರಲ್ಲಿ ಒಂದು ದೇವಿ ಭಾಗವತ ಉಪಪುರಾಣಗಳಲ್ಲಿ ಸೇರುವಂಥದ್ದು ಅಂತ ಅಭಿಮತ. ಇನ್ನು ಕೆಲವರ ಅಭಿಪ್ರಾಯದಂತೆ ಅದು ಮಹಾಪುರಾಣದಲ್ಲಿ ಬರುವಂಥದ್ದು. ವಿಷ್ಣು ಭಾಗವತ ಅಂತ ಹೆಸರಾದ ಮಹಾಭಾಗವತ ಪುರಾಣ ಅಂತ ಯಾವುದಿದೆ ಅದೇ ಉಪಪುರಾಣ ಅಂತ. ಯಾವುದಾದರೂ ಇರಲಿ, ಎರಡೂ ಪ್ರಸಿದ್ಧವಾದ ಪ್ರಶಸ್ತವಾದ ಪುರಾಣಗಳೇ. ಆ ಕಾರಣದಿಂದಾಗಿ ಎರಡನ್ನೂ ಮಾಡುವುದು ಅಂತ ತೀರ್ಮಾನ ಮಾಡಿದ್ದಾಗಿತ್ತು. ಈ ಪುರಾಣ ಪರಿಚಯದಲ್ಲಿ ಕಟ್ಟಕಡೆಗೆ ಇಟ್ಕೊಳ್ಳೋದು ಅಂತ ಭಾವಿಸಿ ಭಾಗವತವನ್ನು ಮುಂದೆ ಇಟ್ಟುಕೊಂಡಿರೋದಾಗಿದೆ. ಮತ್ತು ಈ ಮಾಲಿಕೆಯಲ್ಲಿ ಒಂದೆರಡು ಇನ್ನೂ ಕೆಲವು ಉಪಪುರಾಣಗಳನ್ನು ಕೂಡ ಮಹಾಪುರಾಣಗಳಷ್ಟು ಪ್ರಾಶಸ್ತ್ಯವನ್ನು ಪಡೆಯಬಹುದಾದ್ದರಿಂದ ಅವುಗಳನ್ನು ಪರಿಚಯ ಮಾಡಿಕೊಡಬೇಕು ಅನ್ನುವ ಮನಸ್ಸಿದೆ. ಉದಾಹರಣೆಗೆ ವಿಷ್ಣು ಧರ್ಮೋತ್ತರ ಮತ್ತು ಇನ್ನು ಅದರಂತೆ ಪ್ರಸಿದ್ಧವಾದ ಗಣೇಶ ಪುರಾಣ ಹಾಗೂ ಮುದ್ಗಲ ಪುರಾಣಗಳನ್ನು ಸೇರಿಸಿಕೊಂಡು ಒಂದು ಯೂನಿಟ್ ಅಂತ ಮಾಡಿಕೊಂಡು ಗಣಪತಿಯ ಬಗೆಗಿನದು. ಆಮೇಲೆ ನಮಗೆಲ್ಲರಿಗೂ ಬಂಗಾಳದ ಒಂದು ಶಕ್ತಿ ದೇವತಾರಾಧನೆಯ ಪ್ರಸಿದ್ಧಿ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಕಾಲಿಕಾ ಪುರಾಣ, ಶಿವನ ಹಾಗೂ ಸೂರ್ಯನ ಉಪಾಸನೆಯನ್ನು ವಿಶೇಷವಾಗಿ ಒಳಗೊಂಡಂತಹ ಶಿವ ಮತ್ತು ಸೌರ ಪುರಾಣಗಳು ಹೀಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಇದೆ. ಅವುಗಳಿಗೆ ಹೆಚ್ಚಿನ ಸಮಯ ಬೇಕಾಗಲಾರದು. ಅಂದರೆ ಈ ದೇವತಾ ತತ್ವಗಳು ಲೋಕಪ್ರಸಿದ್ಧಿ ಇರುವುದರಿಂದ, ಜನಾದರಣೆಗೆ ಒಳಗಾಗಿರುವುದರಿಂದ ಆ ಪುರಾಣಗಳ ಕಿಂಚಿತ್ ಪರಿಚಯ. ಇನ್ನು ಉಳಿದಂತೆ ಭ್ರತ್ರಯಂ ಮತ್ತು ಭದ್ವಯಂ, ಅನಾಪಲಿಂಗ ಕೂಸ್ಕಾನಿ ಅಂತ ಕೆಲವು ತುಣುಕುಗಳು ಉಳಿದಿವೆ. ಮದ್ವಯಂ ಆಗಿತ್ತು ಮತ್ಸ್ಯಪುರಾಣ ಮತ್ತು ಮಾರ್ಕಂಡೇಯ ಪುರಾಣ. ಭದ್ವಯಂನಲ್ಲಿ ಭಾಗವತ ಮತ್ತು ಭವಿಷ್ಯ ಎರಡೂ ಆಗಬೇಕಾಗಿದೆ, ಅವು ಭವಿಷ್ಯತ್ತಿನಲ್ಲಿವೆ. ಭ್ರತ್ರಯಂ ಅದರೊಳಗೆ ಒಂದನ್ನು ಇಂದು ತೆಗೆದುಕೊಳ್ತಾ ಇದ್ದೀನಿ, ಬ್ರಹ್ಮಪುರಾಣವನ್ನು. ಬ್ರಹ್ಮಾಂಡ ಮತ್ತು ಬ್ರಹ್ಮವಿವರ್ತ. ವಚತುಷ್ಟಯಂ ಅವನ್ನು ಮುಗಿಸಿದ್ದೀವಿ. ವಿಷ್ಣು ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ವಾಯುಪುರಾಣ ಈ 4 ಮುಗಿಸಿ ಆಗಿದೆ. ಅನಾಪಲಿಂಗ ಕುಸ್ಕಾನಿ ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣವಾಗಿಲ್ಲ, ಅದು ಒಂದಾಗಬೇಕು. ಅಗ್ನಿ ಮತ್ತು ನಾರದ ಮುಗಿಸಿದ್ದಾಗಿದೆ. ಲಿಂಗ ಪುರಾಣ ಮತ್ತು ಗರುಡ ಪುರಾಣ, ಅದರೊಳಗೆ ಲಿಂಗ ಪುರಾಣವನ್ನು ಮಾಡಬೇಕಿದೆ. ಗರುಡ ಪುರಾಣ ಆಗಿದೆ. ಕೂರ್ಮ ಪುರಾಣ ಆಗಿದೆ. ಸ್ಕಾಂದ ಪುರಾಣ ಆಗಬೇಕಾಗಿದೆ. ಇದಿಷ್ಟು ಪುರಾಣಗಳ ಒಂದು ಮಾಡಿದ್ದರ ಪರಿಜು ಕೊಟ್ಟದ್ದಾಯಿತು. ಇನ್ನು ಬ್ರಹ್ಮಪುರಾಣಕ್ಕೆ ನೇರವಾಗಿ ಹೋಗಬಹುದು. ಅಷ್ಟಾದಶ ಪುರಾಣಗಳಲ್ಲಿ ಸಾಮಾನ್ಯದ ಎಣಿಕೆಯಲ್ಲಿ ಮೊದಲಿಗೆ ಬ್ರಹ್ಮಪುರಾಣ ಅಂತಲೇ ತೆಗೆದುಕೊಳ್ಳೋದು ಉಂಟು. ಬ್ರಹ್ಮನೇ ಸ್ವಯಂ ಬೇರೆ ಬೇರೆ ಋಷಿಗಳಿಗೆ ಮತ್ತು ನವಬ್ರಹ್ಮರಿಗೆ, ಅಂದರೆ ದಕ್ಷ, ಪುಲಹ, ಪುಲಸ್ತ್ಯ, ಕ್ರತು, ಮರೀಚಿ ಮೊದಲಾದವರಿಗೆ ಉಪದೇಶ ಮಾಡಿದ್ದು ಅಂತ ಪ್ರಸಿದ್ಧಿ ಇರುವಂಥದ್ದು. ಆಧುನಿಕ ವಿದ್ವಾಂಸರು ಬ್ರಹ್ಮಪುರಾಣದ ಈ ಹೊತ್ತಿನ ಉಪಲಬ್ಧ ರೂಪ 13ನೇ ಶತಮಾನದ ಆಸುಪಾಸಿಗೆ ರೂಪುಗೊಂಡಿರಬೇಕು ಅಂತಂತಾರೆ. ಇಲ್ಲಿ ತುಂಬ ಪ್ರಾಚುರ್ಯ ಪಡೆದಂಥದ್ದು ಕ್ಷೇತ್ರ ಮಾಹಾತ್ಮ್ಯ. ಅದರೊಳಗೂ ತೀರ್ಥ ಮಾಹಾತ್ಮ್ಯ ಬಹಳ ವಿಸ್ತಾರವಾಗಿರುವಂಥದ್ದು. ಸ್ಕಾಂದದ ಬಳಿಕ ಬ್ರಹ್ಮಪುರಾಣದಲ್ಲಿ ತುಂಬ ವಿಶದವಾಗಿ ತೀರ್ಥಕ್ಷೇತ್ರಗಳದು. ಅದರೊಳಗೂ ಈ ಕಳಿಂಗ ಮತ್ತು ಓಢ್ರದೇಶ ಅಂತ ಹೆಸರಾದ ಈ ಹೊತ್ತಿನ ಒಡಿಸ್ಸಾ ಯಾವುದಿದೆ ಅದರ ಆಸುಪಾಸಿಗೆ ಸಂಬಂಧಪಟ್ಟಂಥ ಹೆಚ್ಚು ತೀರ್ಥಗಳನ್ನು ಪರಿಚಯ ಮಾಡಿಕೊಡೋದುಂಟು. ಅದರಿಂದಾಗಿ ಪುರಾಣ ಅಲ್ಲಿ ಸಂಗ್ರಹಿತವಾಗಿದ್ದಿರಬೇಕು ಅಂತ. ಸುಮಾರು 7-8 ಸಾವಿರ ಶ್ಲೋಕಗಳಷ್ಟು ಗಾತ್ರ ಉಂಟು ಅಂತ. ಇದನ್ನು ಸಾಂಪ್ರದಾಯಿಕವಾಗಿ 14 ಅಥವಾ 13 ಸಾವಿರದಷ್ಟು ಶ್ಲೋಕಗಳ ವಿಸ್ತೃತವಾದ ಗ್ರಂಥ ಅಂತ ಹೇಳ್ತಾರೆ. ಅಷ್ಟು ಈ ಹೊತ್ತಿಗೆ ಇಲ್ಲ ಅಂತ. ಅಂದರೆ ಪುರಾಣಗಳು ಮತ್ತೆ ಮತ್ತೆ ಪರಿಷ್ಕರಣೆಗೆ, ಪುನಃಸಂಪಾದನೆಗಳಿಗೆ ಒಳಗಾಗಿವೆ. ಎಡಿಟಿಂಗ್ ಆ್ಯಂಡ್ ರೀಎಡಿಟಿಂಗ್ ಆ್ಯಂಡ್ ರೀಮೌಲ್ಡಿಂಗ್, ರೀಕಾಸ್ಟಿಂಗ್ ಈ ರೀತಿಯಾಗಿ ಆಗಿ ಬಂದಿವೆ. ಇದು ಗಮನಿಸಬೇಕಾದ್ದೇನೆಂದರೆ, ನಮ್ಮ ಜನ ಎಷ್ಟು ಕುತೂಹಲದಿಂದ, ಆಸ್ಥೆಯಿಂದ, ಉತ್ಸಾಹದಿಂದ ಇವನ್ನು ಬರಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಊರಿಂದು, ನಮ್ಮ ಜಾಗದ್ದು, ನಮ್ಮ ಕ್ಷೇತ್ರದ್ದು ಒಂದಷ್ಟು ಸೇರಲಿ ಈ ಪುರಾಣಕ್ಕೆ ಅಂತ ಎಷ್ಟು ಹಿಗ್ಗಲಿಸಿದ್ದಾರೆ ಅಂತನ್ನುವುದನ್ನು ಕಂಡಾಗ ನಮ್ಮ ದೇಶದ ಮೇಲೆ, ಪರಂಪರೆಯ ಮೇಲೆ ಕಡೆಗೆ ನಮಗೆ ಪ್ರೀತಿಯೇ ಉಳಿಯುವಂಥದ್ದು. ಇಲ್ಲಿ ಪಂಚಲಕ್ಷಣಂ ಅನ್ನುವಂಥ ಅಂಶ ಸಾಮಾನ್ಯಕ್ಕೆ ಕಾಣುತ್ತದೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಕೀರ್ತನಂಚೈವ ಪುರಾಣಂ ಪಂಚಲಕ್ಷಣಂ ಅಂತ ಯಾವುದುಂಟು ಅದು ಸಾಮಾನ್ಯವಾಗಿ ಸ್ಥೂಲವಾಗಿ ಇಲ್ಲಿ ಕಾಣಸಿಗುತ್ತದೆ.
ಅಂದರೆ ಸೃಷ್ಟಿ ಸ್ಥಿತಿ ಲಯಗಳ ಬಗೆಗೆ ಉಂಟು. ಆಮೇಲೆ ಅನುಸೃಷ್ಟಿ ಅಂತ ಹೇಳ್ತಾರಲ್ಲ ಅದರ ಬಗೆಗೆ ಉಂಟು. ಮತ್ತು ದೇವ, ಋಷಿ, ರಾಜ ವಂಶಗಳ ಒಂದು ವಿವರಗಳು ಕೂಡ ಬರುತ್ತವೆ. ಆದರೆ ಅವೆಲ್ಲ ತುಂಬ ಸಂಕ್ಷೇಪವಾಗಿ ಅಚ್ಚುಕಟ್ಟಾಗಿ ಮೊದಲ ಒಂದು ಆರಂಭದ ಅಧ್ಯಾಯಗಳಲ್ಲೇ ಬಂದು ಆಮೇಲೆ ವಿಶೇಷವಾಗಿ ಮಧ್ಯದಲ್ಲಿ ಆ ಕಳಿಂಗ ಕ್ಷೇತ್ರದಲ್ಲಿರುವ ಈ ಒಂದು ಮುಖ್ಯವಾದ ಕ್ಷೇತ್ರ ರಾಜ ಅಂತ ಹೆಸರಾದ ಪುರುಷೋತ್ತಮ ಕ್ಷೇತ್ರ, ಅದೇ ಪುರಿ ಅಂತ ನಾವು ಏನು ಕರಿತೀವಿ, ಅದರ ಬಗೆಗೆ ಒಂದಷ್ಟು ವಿವರ ಬರುತ್ತದೆ. ಮತ್ತು ಅದರ ಆಸುಪಾಸಿನಲ್ಲಿರುವಂಥವು, ಜೊತೆಗೆ ತತ್ಪೂರ್ವದಲ್ಲಿಯೇ ಕೋಣಾದಿತ್ಯ ಅಂತ ಹೇಳುವಂಥದ್ದು, ಅದು ಯಾವುದೂ ಅಲ್ಲ, ಕೋಣಾರ್ಕ. ಆ ಕೋಣಾದಿತ್ಯ ಅಥವಾ ಕೋಣಾರ್ಕ ಮತ್ತು ಪೂರಿ ಇವೆರಡರ ಬಗೆಗೆ ವಿಸ್ತೃತವಾದ ಪರಿಚಯವನ್ನು ನಾವು ಕಾಣ್ತೀವಿ. ಕೋಣಾದಿತ್ಯ ಅಥವಾ ಕೋಣಾರ್ಕದ ಬಗೆಗೆ ಇನ್ನೂ ಅನೇಕ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಕೊನೆಯಲ್ಲಿ ನಾವು ಕೃಷ್ಣ ಕಥೆಯನ್ನು ವಿಸ್ತೃತವಾಗಿ ಕಾಣ್ತೀವಿ. ಭಾಗವತ ಅಥವಾ ಹರಿವಂಶದಲ್ಲಿ ಇಲ್ಲವೇ ವಿಷ್ಣು ಪುರಾಣದಲ್ಲಿ ಕಂಡುಬರುವ ಕೃಷ್ಣ ಕಥೆಯ ಎಲ್ಲ ವಿವರಗಳನ್ನು ಕಾಣ್ತೀವಿ. ಸಾಮಾನ್ಯ ಕೃಷ್ಣ ಜನನದಿಂದ ಕೃಷ್ಣ ನಿರ್ಯಾಣದ ಬಗೆಗೆ ಮಹಾಭಾರತದ ಕಥಾವೃತ್ತಾಂತದ ಸೋಂಕು ಇಲ್ಲದೆ ಮಿಕ್ಕಿದ್ದೆಲ್ಲ ಭಾಗವತದ ದಶಮಸ್ಕಂಧ ಪೂರ್ವೋತ್ತರಾರ್ಧಗಳಲ್ಲಿ, ಏಕಾದಶ ಸ್ಕಂಧದ ಭಾಗದಲ್ಲಿ ಮತ್ತು ಮೊದಲನೆಯ ಸ್ಕಂಧದಲ್ಲಿ ಒಂದಷ್ಟು ಯಾವ ಕೃಷ್ಣ ಕಥೆ ಇದೆ ಅದನ್ನು ನಾವು ವಿಷ್ಣು ಪುರಾಣದಲ್ಲಿ 4-5ನೇ ಅಂಶಗಳಲ್ಲಿ ಯಾವುದು ಬರ್ತವೆ ಅವುಗಳನ್ನು ಇಲ್ಲಿ ನಾವು ಕಾಣ್ತೀವಿ. ಮತ್ತು ಕೊನೆಯಲ್ಲಿ ಸಮಾಹಾರ ರೂಪವಾಗಿ ಉಪಸಂಹಾರ ಮಾಡುವ ಹಾಗೆ ಮುಂದಿಷ್ಟು ವರ್ಣಧರ್ಮ, ಆಶ್ರಮಧರ್ಮ, ಶ್ರಾದ್ದ ನಿರೂಪಣ ಇತ್ಯಾದಿಗಳನ್ನು ಕೂಡ ಪುರಾಣದಲ್ಲಿ ಇರಲೇಬೇಕಾದ ಅಂಶಗಳಾಗಿ ಸಾಮಾನ್ಯ ಧರ್ಮಗಳನ್ನು, ವಿಶೇಷ ಧರ್ಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಶಾಸ್ತ್ರ ಪ್ರಸಕ್ತಿ ಒಂದು ಸ್ವಲ್ಪವೂ ಇಲ್ಲಿ ಕಂಡುಬರುವುದಿಲ್ಲ. ಕಳೆದ ಬಾರಿ ನಾವು ನಾರದ ಪುರಾಣವನ್ನು ಕಂಡಿದ್ವಿ. ನಾರದ ಪುರಾಣದಲ್ಲಿ ವಿಸ್ತೃತವಾಗಿ ಅನೇಕ ಲೌಕಿಕ ಶಾಸ್ತ್ರಗಳನ್ನು ವೇದಾಂಗಗಳಿಂದ ಮೊದಲುಗೊಂಡು ವಿಶೇಷವಾಗಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಅಸಂಖ್ಯ ಸಂಗತಿಗಳನ್ನು ಪರಿಶೀಲಿಸಿದ್ವಿ. ಇಲ್ಲಿ ಆ ರೀತಿಯಾದದ್ದು ಯಾವುದೂ ಇಲ್ಲ. ಆದರೆ ತುಂಬ ರೋಚಕವಾಗಿ ಬೇರೆ 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 ತೀರ್ಥಗಳ ಒಂದು ಮಹಾತ್ಮ್ಯವನ್ನು ಹೇಳುವಂಥದ್ದುಂಟು. ನಮ್ಮಲ್ಲಿ ಕಥೆಗಳನ್ನು ಎಷ್ಟು ಕಲ್ಪಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನವಾಗಿದೆ. ಆ ಒಂದು ತೀರ್ಥಗಳ ಸಂಖ್ಯೆ 100ನ್ನು ದಾಟುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅವು ಯಾವುದು ಒರಿಸ್ಸಾದ ಒಂದು 80-90 ಕಿಲೋಮೀಟರ್ಗಳ ರೇಡಿಯಸ್ ತ್ರಿಜ್ಯವನ್ನು ದಾಟುವಂಥದ್ದಲ್ಲ. ಅಷ್ಟರೊಳಗಡೆ ಬರುವಂತಹ ಕಂಡ ಕೆರೆ, ಬಾವಿ, ನದಿ, ತೊರೆ, ಝರಿ, ನಿರ್ಝರಿಣಿ ಎಲ್ಲವನ್ನೂ ಕೂಡ ಅವರು ಉಲ್ಲೇಖ ಮಾಡಿಕೊಂಡಿದ್ದಾರೆ. ನಮಗಿಂದು ಗುರುತಿಸುವುದು ಕಷ್ಟವಾಗುತ್ತದೆ ಎಲ್ಲಿ ಯಾವುದಿದೆ ಅಂತ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ನಮ್ಮ ಜನ ಅದನ್ನು ಪ್ರೀತಿಸಿದ್ದಾರೆ, ಆರಾಧಿಸಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ದೇವತಾ ತತ್ವದ ಜೊತೆಗೆ, ಒಂದು ಋಷಿ ತತ್ವದ ಜೊತೆಗೆ ಪಾರಂಪರಿಕವಾದ ಸಂಯೋಗವನ್ನು ಮಾಡಿಸಿಕೊಟ್ಟು ತನ್ಮೂಲಕವಾಗಿ ಇವುಗಳನ್ನು ಉಳಿಸಿಕೊಳ್ಳಬೇಕು, ಇವುಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ, ಇವುಗಳನ್ನು ಕಾಪಾಡಿಕೊಂಡರೆ ಶ್ರೇಯಸ್ಸು ಅನ್ನುವ ಭಾವವನ್ನು ತಂದುಕೊಟ್ಟಿದ್ದಾರೆ. ಸಾವಿರ ಸಂಶೋಧನೆಗಳು, ಲಕ್ಷಾಂತರ ಬಚಾವೋ ಗಂಗಾ ಬಚಾವೋ ಯಮುನಾ ಕೂಗುಗಳು ಮಾಡದೇ ಇರುವಂಥದ್ದನ್ನು ಈ ದೈವಶ್ರದ್ಧೆ ಮಾಡಿದೆ ಅನ್ನುವುದನ್ನು ನಾವು ಮರೆಯಬಾರದು. ಸನಾತನ ಧರ್ಮದ ಈ ಆಯಾಮವನ್ನು ನಾವು ಗಮನಿಸಿಕೊಂಡಾಗ ತೀರ್ಥಕ್ಷೇತ್ರಾದಿಗಳ ರೂಪದಿಂದ ಪುರಾಣಗಳನ್ನು ಸುಮ್ಮನೆ ಬೊಜ್ಜು ಬರಿಸಿದರೂ ಅವುಗಳು ಡೈನಾಸರಸ್ ಥರ ಬೆಳೆದವು ಅಂತನ್ನೋರು ಆತ್ಮೀಕರಣಕ್ಕೆ ಇದು ಒಂದು ವಿಧಾನವಾಗಿ ಅವರಿಗೆ ತೋರಿತಲ್ಲ. ಮತ್ತು ನಾವು ಈ ಪರಿಸರವನ್ನು, ಪ್ರಕೃತಿಯನ್ನು ಅವರಂತೆ ಪ್ರೀತಿಸದೆ ಹೋದವಲ್ಲ. ಭಕ್ತಿಯೋ ಗೌರವವೋ ಶ್ರದ್ಧೆಯೋ ಭಯವೋ ಯಾವುದೋ ಒಂದು ಭಾವ ಇದೆ. ನಮಗೆ ದುರ್ಭಾವ ನಿರ್ಭಾವ ಇವೆ, ಇನ್ಯಾವುದೂ ಇಲ್ಲ. ಇವುಗಳನ್ನು ಎಷ್ಟು ದೋಚೆಯವು, ಎಷ್ಟು ಲಪಟಾಯಿಸಿಯೇವು ಅಂತನ್ನೋದ್ರೊಳಗೆ. ಇಂದು ವಿಜಯವಾಣಿ ಪತ್ರಿಕೆಯಲ್ಲಿ ನಾವು ಜೋಹಡ್ಗಳ ಒಂದು ವಿಶಿಷ್ಟತೆ ಎಂಥದ್ದು ಅಂತನ್ನೋದನ್ನು ರಾಜಸ್ಥಾನದಿಂದ ಅವರು ಅದೆಷ್ಟು ಚೆನ್ನಾಗಿ 1000ಕ್ಕೂ ಹೆಚ್ಚು ಜೋಹಡ್ಗಳನ್ನು ಮಾಡಿರೋದು, ಅದನ್ನು ನಮ್ಮಲ್ಲಿ ಯಾತ ಕಳವಡಿಸಿಕೊಳ್ಳಿಲ್ಲ ಅಂತ ಹೇಳಿರುವುದನ್ನು, ದೊಡ್ಡ ಒಂದು ಸಂದರ್ಶನವಾಗಿ ಮಾಡಿರುವುದನ್ನು ಕಂಡೆ. ರಾಜೇಂದ್ರ ಸಿಂಗ್ ಅವರು ಮಾಡಿರುವ ಆ ಒಂದು ಕೆಲಸ ಎಷ್ಟು ದೊಡ್ಡದು, ನಾವು ಕಳ್ಕೊಂಡು ಬಿಟ್ವಲ್ಲ. ಇದು ಬಹಳ ಗಂಭೀರವಾದಂಥ ಸಂಗತಿ. ಎಲ್ಲ ದೃಷ್ಟಿಯಿಂದ ಪುರಾಣಗಳನ್ನು ಗಮನಿಸಬೇಕು. ನನ್ನ ಮಟ್ಟಿಗೆ ಈ ಪುರಾಣದ ಒಂದು ವಿಶಿಷ್ಟತೆ ಈ ಪುರುಷೋತ್ತಮ ಕ್ಷೇತ್ರದ ಸ್ವಾರಸ್ಯ. ಅದಕ್ಕೆ ಸ್ವಲ್ಪ ಹೆಚ್ಚು ಸಮಯವನ್ನು ಕೂಡ ಮೀಸಲಿಡ್ತೀನಿ. ಮೊದಲಿಗೆ ಎಂದಿನಂತೆ ಎಲ್ಲ ಪುರಾಣಗಳು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ದೀರ್ಘಸತ್ರ ಮಾಡ್ತಾ ಇರುವಾಗ ಉಗ್ರಶ್ರವ ಸೂತಿ ಬಂದು ಅಲ್ಲಿ ಉಪದೇಶ ಮಾಡಿದ್ದು ಅಂತ. ಅಂದರೆ ಪರ್ಮನೆಂಟ್ ಶ್ರೋತೃಗಳು, ಪರ್ಮನೆಂಟ್ ವಕ್ತಾರ.
ಅವರುಗಳ ಮಧ್ಯೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಅವರಿಗೆ ಎಂಥ ಕಾಲದ ಅತೀತ ಪ್ರಜ್ಞೆ ಇತ್ತು, ಎಲ್ಲವನ್ನ ಕೇಳ್ತಾ ಇದ್ದರು, ಇವರು ಬೇಸರ ಇಲ್ಲದೆ ಎಲ್ಲವನ್ನ ಹೇಳ್ತಾ ಇದ್ದರು ಅಂತ ಆ ಒಂದು ಕಾಮನ್ ಫ್ರೇಮ್ ಇದೆ. ಬ್ರಹ್ಮ ಇದನ್ನು ಮೊದಲಿಗೆ ನವಬ್ರಹ್ಮರಿಗೆ ಉಪದೇಶ ಮಾಡಿದ್ದು ಅಂತ. ಹಿಂದೆ ನಾನು ಹೇಳಿದಂತೆ ಮನ್ವಂತರಗಳ ವಿವರಗಳನ್ನು ನಾವು ನೋಡ್ತೀವಿ. ಆ 14 ಮನ್ವಂತರಗಳಲ್ಲಿ ಬೇರೆ ಬೇರೆ ಸಪ್ತರ್ಷಿಗಳು ಆಗಿ ಹೋಗ್ತಾರೆ. ಅದರ ಒಂದು ಪಟ್ಟಿ ಸ್ವಯಂಭವ ಮನ್ವಂತರದಲ್ಲಿ ಮರೀಚಿ, ಅತ್ರಿ, ಅಂಗಿರಸ, ಪುಲಹ, ಕ್ರತು, ಪುಲಸ್ತ್ಯ, ವಸಿಷ್ಠ. ಮತ್ತು ಎರಡನೆಯ ಸ್ವಾರೋಚ್ಯ ಮನ್ವಂತರದಲ್ಲಿ ಔರ್ವ, ಕಶ್ಯಪ, ಬೃಹಸ್ಪತಿ, ವಾಸಿಷ್ಠ, ದತ್ತಾತ್ರೇಯ, ಅತ್ರಿ, ಚ್ಯವನ ಇವರ ಸಪ್ತರ್ಷಿಗಳು ಅಂತ. ಮೂರನೆಯ ಔತ್ತಮ ಮನ್ವಂತರದಲ್ಲಿ ಊರ್ಜ ಮತ್ತು ಅವನ ತಮ್ಮಂದಿರು ವಸಿಷ್ಠನ ಮಕ್ಕಳು ಸಪ್ತರ್ಷಿಗಳಲ್ಲಿ ಗಣ್ಯರಾಗಿದ್ದರು. ನಾಲ್ಕನೆಯದಾದ ತಾಮಸ ಮನ್ವಂತರದಲ್ಲಿ ಅದನ್ನು ರೈವತ ಅಂತ ಕೂಡ ಕರೀತಾರೆ. ಕಾವ್ಯ, ಪೃಥು, ಅಗ್ನಿ, ಜಹ್ನು, ಧಾತೃ, ಕಪಿವಾನ್, ಅಕಪಿವಾನ್ ಅನ್ನುವಂಥವರು ಅಂತ. ಮತ್ತು ಆರನೆಯ ಮನ್ವಂತರದಲ್ಲಿ ಭೃಗು, ನಭ, ವಿವಸ್ವಾನ್, ಸುಧಾಮ, ವಿರಜ, ಅತಿನಾಮ, ಸಹಿಷ್ಣು ಅಂತ. ಈ ಪ್ರಕೃತವಾದ 7ನೇ ಮನ್ವಂತರದಲ್ಲಿ ವಸಿಷ್ಠ, ಕಶ್ಯಪ, ಗೌತಮ, ಭರದ್ವಾಜ, ವಿಶ್ವಾಮಿತ್ರ, ರುಚಿಕ, ಜಮದಗ್ನಿ ಅಂತ. ಇಲ್ಲಿ ಋಷಿಗಳ ಹೆಸರುಗಳು ವ್ಯತ್ಯಾಸವಾಗುತ್ತವೆ. ಅತ್ರಿ, ಭೃಗು, ಕಕುಸ್ಥ, ವಸಿಷ್ಠ, ಗೌತಮ, ಕಶ್ಯಪ, ಅಂಗಿರಸ ಅಂತ ಒಂದು ಲೆಕ್ಕ. ಹೀಗೆ ಬೇರೆ ಬೇರೆ ಉಂಟು, ತೊಂದರೆ ಇಲ್ಲ. ಸಪ್ತರ್ಷಿಗಳಾಗೋದಕ್ಕೆ ಯಥೇಷ್ಟವಾದ ಸಂಖ್ಯೆಯಲ್ಲಿ ಮಹಾಋಷಿಗಳು, ವೇದ ದ್ರಷ್ಟಾರರಾದಂಥವರು, ಬ್ರಹ್ಮಜ್ಞಾನಿಗಳಾದವರು ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಂಡ್ರೆ ಸಾಕಾಗುತ್ತದೆ ಅಂತ ಅನಿಸುತ್ತದೆ. ಮತ್ತು ರುದ್ರ ಸಾವರಣಿ, ಇಂದ್ರ ಸಾವರಣಿ, ದಕ್ಷ ಸಾವರಣಿ ಅಂತ ಯಾರುಂಟು ಅಲ್ಲಿ ಕೂಡ ಹೀಗೆ ಬರ್ತಾರೆ ಅಂತ. ಅಂದರೆ ನಮ್ಮಲ್ಲಿಯ ಋಷಿಗಳ, ದೇವತೆಗಳ, ತೀರ್ಥಗಳ, ಕ್ಷೇತ್ರಗಳ ಸಂಖ್ಯೆ ನೋಡಿದರೆ ಬೆಚ್ಚಿ ಬೀಳುವಷ್ಟು ಉಂಟು. ನೀವು ವೇದಗಳಲ್ಲಿ ಬರುವಂತಹ ವಂಶಬ್ರಾಹ್ಮಣ, ಸಾಮವೇದದಲ್ಲಿ ಬರುವಂಥ ಒಂದು ಬ್ರಾಹ್ಮಣ, ಹಾಗೆಯೇ ವೇದದ ಕಡೆಯ ಭಾಗಗಳಲ್ಲಿ ನಾವು ಆಯಾ ಋಷಿಗಳ ಪರಂಪರೆ ಹೇಗೆ ಬಂತು ಅಂತ ಹೇಳುವಂಥದ್ದು ಅದನ್ನು. ಉದಾಹರಣೆಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕಟ್ಟ ಕಡೆಗೆ ಬರುವುದನ್ನು ನೋಡಿದರೆ ಗೊತ್ತಾಗುತ್ತದೆ ಎಷ್ಟು ಋಷಿಗಳು, ಎಷ್ಟು ಪರಂಪರೆ ಇತ್ತು ಅಂತ. ಇದು ಆ ನಮ್ಮ ಸನಾತನ ಧರ್ಮದ ಅಮೇಯತೆಯನ್ನು, ಅಸೀಮತೆಯನ್ನು ತೋರಿಸುತ್ತೆ. ತನ್ಮೂಲಕವಾಗಿ ಯಾವುದೇ ಒಂದು ಒಳ್ಳೆಯ ವಿಚಾರ ಇನ್ಯಾರಾದರೂ ಹೇಳಿದ್ದಿರಬಹುದು, ಈ ಅಭಿಪ್ರಾಯಕ್ಕೆ ಭಿನ್ನವಾಗುವ ಮತ್ತೊಂದು ಅಭಿಪ್ರಾಯವನ್ನು ಹೇಳಿರಬಹುದು ಅಂತ ಬಂತು. ಈ ಬಹುತ್ವದ ಕಾರಣದಿಂದಾಗಿ ಸಹನೆ ಸೈರಣೆ ಹೆಚ್ಚಾಯಿತು ಅಂತ ಗೊತ್ತಾಗುತ್ತದೆ. ಈ ರೀತಿಯಾಗಿ ಬ್ರಹ್ಮ ಮಾನಸ ಸೃಷ್ಟಿಯಾಗಿ ಮೊದಲು ಸಾತ್ವಿಕ ಸೃಷ್ಟಿ ಅಂತ, ರಾಜಸ ಸೃಷ್ಟಿ ಅಂತ, ತಾಮಸ ಸೃಷ್ಟಿ ಅಂತ ಬೆಳೆಯಿತು. ಅದನ್ನು ಮೊದಲಿಗೇನೆ ನಾನು ಪುರಾಣ ಪರಿಚಯದ ಕಾಲದಲ್ಲಿ ಹೇಳಿದ್ದರಿಂದ ಪುನರುಕ್ತಿ ಬೇಕಿಲ್ಲ. ಮತ್ತು ನಾವು ಸೂರ್ಯನ ಅಥವಾ ಆದಿತ್ಯನ ಹುಟ್ಟು ಹೇಗಾಯಿತು ಅನ್ನುವಂಥದ್ದನ್ನು ನೋಡ್ತೀವಿ. ಆದಿತ್ಯೋತ್ಪತ್ತಿ ಆದದ್ದು ಅದಿತಿಯ ಒಂದು ತಪಸ್ಸಿನಿಂದಾಗಿ. ದೇವದಾನವ ಸಂಗ್ರಾಮವಾದಾಗ ಅವಳು ತನ್ನ ಮಕ್ಕಳಿಗೆ ಅಭ್ಯುದಯವಾಗಬೇಕು ಅಂತ ವಿಶೇಷವಾದ ತಪಸ್ಸಿನಿಂದ ಗಂಡನ ಅನುಗ್ರಹ ಪಡೆದು ತಾಳಿದ ಗರ್ಭ ಸೂರ್ಯ ಅಥವಾ ಆದಿತ್ಯ, ಅವನು ಮಾರ್ತಂಡ ಅಂತ. ಅವನ ತೇಜಸ್ಸು ಪ್ರಖರತೆಯನ್ನು ಇವಳು ತುಂಬ ಕಾಲ ಹೊತ್ತಳು ಜಠರದಲ್ಲಿ. ಆಗ ಇವಳು ವ್ರತಕರ್ಷಿತವಾಗಿ ಉಪವಾಸಾದಿಗಳನ್ನು ಮಾಡ್ತಾ ಇದ್ದಾಗ ಕಶ್ಯಪ ಯಾಕೆ ಇಷ್ಟು ಒದ್ದಾಡ್ತೀಯ, ಇಷ್ಟೆಲ್ಲ ಉಪವಾಸ ವನವಾಸ ಬೇಡ ಅಂತ ಒತ್ತಾಯ ಮಾಡಿದಾಗ ಇವಳು ಇನ್ನು ಹೆಚ್ಚು ಕಾಲ ಗರ್ಭದಲ್ಲಿಟ್ಟುಕೊಂಡು ಬೆಳೆಸುವುದು ಬೇಡ ಅಂತ ಆಗ ಹೆತ್ತಳು. ಮೃತವಾದ ಅಂಡದ ರೂಪದಲ್ಲಿ ಅವನು ಹುಟ್ಟಿ ಒಡೆದು ಹೊಮ್ಮಿ ಬಂದ ಅಮೇಯ ತೇಜಸ್ವಿಯಾದವನು ಮಾರ್ತಂಡ ಅಂತ. ಮೃತೇನ ಅಂಡೇನ ಜಾತಃ ಇತಿ ಮಾರ್ತಂಡ ಅಂತನ್ನುವಂಥದ್ದು ಒಂದು ನಿರುಕ್ತಿಯನ್ನು ನಾವು ಕಾಣ್ತೀವಿ. ಹೀಗೆ ಸೂರ್ಯನ ಹುಟ್ಟು ಯಾವ ಥರ ಆಯಿತು ಅಂತ, ತುಂಬ ಕಡೆ ಸೂರ್ಯನ ಹುಟ್ಟು ಹೇಗಾಯಿತು ಅಂತ ಬರೋದಿಲ್ಲ. ಕಶ್ಯಪನ ಮಗ ಕಾಶ್ಯಪ ಅಂತ ಅವನನ್ನು ಕರಿತೀವಿ, ಅದಿತಿಯ ಮಗ ಮತ್ತು ಆದಿತ್ಯರಲ್ಲಿ ಅಗ್ರಗಣ್ಯ, ಹೀಗಾಗಿ ಅವನನ್ನು ಆದಿತ್ಯ ಅಂತಲೂ ಕರಿತೀವಿ ಅಂತ ಗೊತ್ತಾಗುತ್ತದೆ. ಅದಾದ ಮೇಲೆ ಮಿಕ್ಕ ಸೂರ್ಯನ ಸಂಬಂಧಿಯಾದ ಕಥೆಗಳೆಲ್ಲ ಗೊತ್ತೇ ಇದೆ. ಸಂಜ್ಞಾದೇವಿ ಅಥವಾ ಉಷಾದೇವಿಯ ಜೊತೆಗೆ ಅವನಿಗಾದ ವಿವಾಹ, ಆ ನೆರಳು ಛಾಯೆ, ಆ ಎರಡನೇ ಹೆಂಡತಿ ಆದ ಬಗೆ, ಮತ್ತು ಮೊದಲನೆಯ ಹೆಂಡತಿಯಲ್ಲಿ ಹುಟ್ಟಿದಂತಹ ವೈವಸ್ವತ ಮನು ಹಾಗೂ ಯಮ ಅವರಿಬ್ಬರನ್ನು, ಮತ್ತು ಹೆಣ್ಣು ಮಗಳಾದ ಯಮಿ ಅಥವಾ ಯಮುನಾ ನದಿಯನ್ನು ಉಷಾದೇವಿ ಉಪೇಕ್ಷೆ ಮಾಡಿದ್ದು, ತನ್ನ ಮಕ್ಕಳಾದಂಥ ಶನೈಶ್ಚರ ಆಮೇಲಿಂದ ತಪತಿ ಇವರುಗಳನ್ನು ಅವಳು ಮುಂದೆ ಮಾಡಿಕೊಂಡು ಬಂದಿದ್ದು, ಈ ಮೂಲಕವಾಗಿ ಸೂರ್ಯನಿಗೆ ಕೋಪ ಬಂದಿದ್ದು, ಹೀಗೆಲ್ಲ ಕಥೆಗಳು ಬೇರೆ ಪುರಾಣಗಳಲ್ಲಿಯೂ ನಾನು ಹೇಳಿದ್ದೀನಿ. ಅದಕ್ಕಾಗಿ ಆ ವಿಸ್ತಾರಕ್ಕೆ ಹೋಗುವುದಿಲ್ಲ.
ಆಮೇಲೆ ವೈವಸ್ವತ ಮನು ಯಾವನು ಸೂರ್ಯನ ಮಗ ಇದ್ದಾನೆ, ಅವನಿಂದಾಗಿ ಆರಂಭವಾದಂಥದ್ದು ಈ ಮಾನವ ಕುಲ. ಅದಕ್ಕೆ ಸಂಬಂಧಪಟ್ಟ ವಿಸ್ತೃತವಾದ ವಿವರವನ್ನು ಕಾಣ್ತೀವಿ. ಮಿತ್ರಾವರುಣರ ಅನುಗ್ರಹದಿಂದ ಅವನಿಗೆ ಒಬ್ಬ ಮಗಳು ಹುಟ್ಟಿದ್ದಳು. ಅವನು ಮಗ ಬೇಕು ಅಂತ ಅಂದುಕೊಂಡ, ಆದರೆ ಮಗಳು ಹುಟ್ಟಿದಳು ಇಲಾ ಅಂತ. ಅವಳು ಮುಂದೆ ಮಗನೂ ಆಗ್ತಾಳೆ ಅಂತ ಬರ್ತದೆ ಕಥೆ. ಕೆಲವು ಪುರಾಣಗಳಲ್ಲಿ ಇಲ್ಲ, ಅವನು ಸುದ್ಯುಮ್ನ ಅಂತ ಗಂಡು ಮಗ ಇದ್ದಿದ್ದು, ಮುಂದೆ ಅವನು ಇಲಾ ಅಂತ ಹೆಣ್ಣಾದ ಅಂತ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಹೆಣ್ಣು ಗಂಡಾಗಬಹುದು, ಗಂಡು ಹೆಣ್ಣಾಗಬಹುದು. ವೈವಸ್ವತ ಮನುವಿನ ಮಗಳು ಚಂದ್ರವಂಶಕ್ಕೆ ಹೋದಳು. ಅಲ್ಲಿ ಬುಧನನ್ನು ಆಕೆ ಮದುವೆ ಆದಳು ಇಲಾದೇವಿ. ತನ್ಮೂಲಕವಾಗಿ ಪುರೂರವನಿಂದ ಆಯುಸ್ಸು, ಆಯುಸ್ಸಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ಯಾದವ ವಂಶ, ಪೌರವ ವಂಶ, ಈ ರೀತಿಯಾಗೆಲ್ಲ 5 ಜನ ಮಕ್ಕಳಿಂದ ಮುಂದುವರಿಯಿತು ಅಂತ ನಮಗೆ ಗೊತ್ತಿದೆ. ಆಮೇಲೆ ಅವನ ಸಂತಾನ ಸುದ್ಯುಮ್ನ ಮೊದಲಾದವರ ಮೂಲಕವಾಗಿ ಬೆಳೆದುಕೊಂಡು ಬಂದದ್ದು. ಈ ಒಂದು ವ್ಯಾಪಕವಾದ ವಿಸ್ತೃತವಾದ ವಿವರಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಮನುವಿಗೆ ಅನೇಕ ಮಕ್ಕಳು. ಅವರೊಳಗೆ ಒಬ್ಬ ನಾಭಾಗ ಎರಡನೆಯವನು, ಅವನಿಗೆ ಅಂಬರೀಷ ಅಂತ ಮಗ ಇದ್ದ ಅಂತ ಗೊತ್ತಾಗುತ್ತದೆ. ಅವನೇ ಲೋಕಪ್ರಸಿದ್ಧನಾದ ಮಹಾವಿಷ್ಣು ಭಕ್ತನಾದ ಅಂಬರೀಷ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಇನ್ನೊಬ್ಬ ಮನುಕುಮಾರ ಶರ್ಯಾತಿ ಇದ್ದ. ಆ ಶರ್ಯಾತಿಗೆ ಪ್ರಸಿದ್ಧಳಾದಂಥ ಪುತ್ತೈ ಸುಕನ್ಯಾ ಇದ್ದದ್ದು, ಚವನನನ್ನು ಅವಳ ಮದುವೆ ಆದದ್ದು. ಹೀಗೆ ಆ ವೈವಸ್ವತ ಮನುವಿನ ಕುಟುಂಬದ ವಿವರಗಳನ್ನು ಕೊಡುವಂಥದ್ದಾಗುತ್ತದೆ. ಮತ್ತು ಆ ವಂಶದಲ್ಲೇ ಬಂದಂಥ ರೈವತನ ಅಣ್ಣ ಕುಕುದ್ಮಿ, ರೈವತನ ಮಗಳು ರೇವತಿ, ಅವಳನ್ನು ಬಲರಾಮ ಮದುವೆ ಆಗಿದ್ದು. ಹೀಗೆ ಮತ್ತು ವೈವಸ್ವತ ಮನುವಿನ ಜ್ಯೇಷ್ಠ ಪುತ್ರ ಇಕ್ಷ್ವಾಕು, ಆ ಇಕ್ಷ್ವಾಕುವಿನಿಂದ ಇಕ್ಷ್ವಾಕು ವಂಶ ಅಂತ ಸೂರ್ಯವಂಶ ಬೆಳೆದು ಬಂದ ಬಗ್ಗೆ ಇವುಗಳನ್ನೆಲ್ಲವನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಈ ವಂಶದಲ್ಲಿ ಏನೇ ಬಂದಂಥ ದುಂದುಮಾರ, ದುಂದು ಅನ್ನುವಂಥ ರಾಕ್ಷಸನನ್ನು ಕೊಂದಂಥವನು. ಆಮೇಲೆ ಆ ವಂಶದಲ್ಲಿ ಬಂದಂಥ ಮತ್ತೊಬ್ಬ ಪ್ರಸಿದ್ಧನಾದ ರಾಜ ಯವನಾಶ್ವ, ಪ್ರಸೇನಜಿತ್ ಮತ್ತು ಗೌರಿ ಎನ್ನುವ ಪುಣ್ಯ ದಂಪತಿಗಳ ಮಗ. ಯವನಾಶ್ವನ ಮಗನೇ ಮಾಂಧಾತೃ ಅಥವಾ ಮಾಂಧಾತ. ಅವನು ಕೃತಯುಗದಲ್ಲಿ ಅಲಂಕಾರಪ್ರಾಯನಾಗಿ ಇದ್ದಂಥ ಮಹಾರಾಜ ಅಂತ ಗೊತ್ತಾಗುತ್ತದೆ. ಅವನ ವಂಶದಲ್ಲಿ ಬಂದವನೇ ಸತ್ಯವ್ರತ. ಅವನು ಮುಂದೆ ಮಾಡಬಾರದ 3 ಕೆಲಸಗಳನ್ನು ಮಾಡಿ ತ್ರಿಶಂಕು ಅಂತ ಅನ್ನಿಸಿಕೊಂಡ ಅಂತ. ವಸಿಷ್ಠರ ಹೋಮಧೇನವನ್ನು ಅಪಹರಣ ಮಾಡಿ ವಧಿಸಿದ, ಮತ್ತು ಪರಸ್ತ್ರೀಯರನ್ನು ಅಪಹರಣ ಮಾಡಿದ, ಮತ್ತು ತಂದೆಯ ಮಾತನ್ನು ಕೇಳದೆ ಲೋಕಕ್ಕೆ, ತಂದೆಗೆ, ಜಗತ್ತಿಗೆ ದುಃಖವನ್ನು ಉಂಟು ಮಾಡಿದ. ಈ 3 ಪಾತಕಗಳು ಅವನನ್ನು 3 ಉಳಿಗಳು ಭೇದಿಸುವಂತೆ ಭೇದಿಸಲಿ ಅಂತ ವಸಿಷ್ಠ ಶಾಪ ಇತ್ತು ಅಂತ. ಅವನಿಗೆ ಸತ್ಯರಥಾದೇವಿಯಲ್ಲಿ ಹುಟ್ಟಿದವನೇ ಹರಿಶ್ಚಂದ್ರ. ತ್ರಿಶಂಕುವಿನಂಥವನಲ್ಲಿ ಹರಿಶ್ಚಂದ್ರ ಹುಟ್ಟಿದ. ಮೊದಲು ಹರಿಶ್ಚಂದ್ರ ಸುಳ್ಳುಗಾರನಾಗಿದ್ದ, ಆಮೇಲೆ ಅವನು ಮಹಾಸತ್ಯವಂತನಾದ. ಋತಾಧಿಪತಿಯಾದ ವರುಣನಿಗೆ ಅವನು ಮಗನನ್ನು ಬಲಿ ಕೊಡ್ತೀನಿ ಸಂತಾನವಾಗಲಿ ಅಂತ ಹರಕೆ ಮಾಡಿಕೊಂಡು ಲೋಹಿತಾಶ್ವ ಹುಟ್ಟಿದ ಮೇಲೆ ಬಲಿ ಕೊಡದೆ ಇಂದು ನಾಳೆ ನಾಡದ್ದು ಆಗ ಬಾ ಈಗ ಬಾ ಹೋಗಿ ಬಾ ಅಂತ ವಾಯಿದೆಗಳನ್ನು ಹಾಕಿದ. ಕಡೆಗೆ ಜಲೋದರ ರೋಗ ಬಂತು. ಆಮೇಲೆ ಗತ್ಯಂತರವಿಲ್ಲದೆ ಮಗನನ್ನು ಬಲಿ ಕೊಡೋದಕ್ಕೆ ಅವನು ನಿಂತ. ಆಗ ಶುನಶೇಫ ಒದಗಿ ಬಂದ. ರೋಹಿತಾಶ್ವ ಅಥವಾ ಲೋಹಿತಾಶ್ವ ಅವನನ್ನು ಪ್ರತ್ಯಾಮ್ನಾಯವಾಗಿ ಅಂದರೆ ಆಲ್ಟರ್ನೇಟಿವ್ ಆಗಿ ಕೊಂಡುಕೊಂಡು ಬಂದ ಅಜೀಗರ್ತ ಅನ್ನುವಂಥವನಿಂದ. ಕೆಲವು ಕಡೆ ರುಚಿಕ ಅಂತ ಕೂಡ ಬರುತ್ತದೆ. ಅವನನ್ನು ವಿಶ್ವಾಮಿತ್ರ ಕಾಪಾಡಿಕೊಂಡಿದ್ದು. ಈ ಥರದ್ದೆಲ್ಲ ಕಥೆಗಳು ನಾವು ನೋಡ್ತೀವಿ. ಇದಾದ ಮೇಲೆ ಹರಿಶ್ಚಂದ್ರ ಸತ್ಯವ್ರತನಾದದ್ದು. ಆಮೇಲೆ ಇತ್ತ ಕಡೆ ತ್ರಿಶಂಕು ತಾನು ಚಂಡಾಲನಾಗಿ ತ್ರಿಶಂಕುಗಳಿಂದ ಬಾಧಿತನಾಗಿ ಒದ್ದಾಡುವಾಗ ವಿಶ್ವಾಮಿತ್ರ 12 ವರ್ಷಗಳ ಕಾಲ ದೀರ್ಘ ತಪಸ್ಸಿನಲ್ಲಿದ್ದಾಗ 12 ವರ್ಷಗಳ ವನವಾಸ ಅದು ಕ್ಷಾಮ ಬಂದಿತ್ತು. ಆಗ ವಿಶ್ವಾಮಿತ್ರನ ಪತ್ನಿ ಮತ್ತು ಪುತ್ರರಿಗೆ ಆಹಾರವೇ ಇರಲಿಲ್ಲ. ಅವನ ಪತ್ನಿ ತನ್ನ ಮಗನೊಬ್ಬನನ್ನು ಕೊರಳಿಗೆ ಹಗ್ಗ ಕಟ್ಟಿ ಪಶುವನ್ನು ಮಾರುವಂತೆ ವಿಕ್ರಯಿಸಿ ತನ್ನ ಮೂಲಕ ಬದುಕನ್ನು ಮಾಡಿಕೊಳ್ಬೇಕು, ಮಿಕ್ಕ ಮಕ್ಕಳ ಹಸಿವು ಹಿಂಗಿಸಬೇಕು ಅನ್ನೋ ಸ್ಥಿತಿಗೆ ಬಂದಿದ್ದಳು ಕೌಶಿಕಿ. ಆಗ ಅವರಿಗೆ ತಾನು ಕಾಡಿನಲ್ಲಿ ಬೇಟೆಯಾಡಿ ಇವನು ಚಂಡಾಲನಾಗಿದ್ದವನು 12 ವರ್ಷ ಪೋಷಣೆ ಮಾಡಿಕೊಟ್ಟ. ಆ ಕೃತಜ್ಞತೆಯಿಂದ ಅವನನ್ನು ಸ್ವರ್ಗಾರೋಹಣ ಮಾಡುವಂತೆ ಮಾಡಿಸಿದ ವಿಶ್ವಾಮಿತ್ರ ಅನ್ನುವ ಕಥೆಗಳು ಬರ್ತವೆ. ಇವೆಲ್ಲ ನಾವು ದೇವಿ ಭಾಗವತದಲ್ಲಿ ಕೂಡ ಕಾಣ್ತೀವಿ. ಇಲ್ಲಿ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಿರಂತರ ಸಂಘರ್ಷವನ್ನು ನಾವು ಕಾಣ್ತೀವಿ. ಮತ್ತು ವಿಶ್ವಾಮಿತ್ರ ಶುನಶೇಫನನ್ನು ಕಾಪಾಡಿದ. ಈ ಸತ್ಯವ್ರತ ಅಂತ ಅನಿಸಿಕೊಂಡು ತ್ರಿಶಂಕುವಾದ ಮೇಲೆ ಅವನ ಮಗ ಹರಿಶ್ಚಂದ್ರನ ಜಲೋದರ ಉಪಶಾಂತಿಗಾಗಿ ಮಾಡಿದ ವರುಣದೇವತಕ್ಕ ಪ್ರೀತಿಯಾದಂಥ ಆ ಯಾಗಕ್ಕೆ ಅವನು ಋತ್ವಿಜನಾಗಿ ಬಂದಿದ್ದನಲ್ಲ ವಿಶ್ವಾಮಿತ್ರ. ವಸಿಷ್ಠರು ಬಂದಿದ್ದರು. ಅವರಿಬ್ಬರ ಸಂಘರ್ಷವನ್ನು ನಾವು ಕಾಣ್ತೀವಿ. ಇದು ವೇದಗಳ ಹಲವು ಭಾಗಗಳಲ್ಲಿ ನಾವು ನೋಡ್ತೀವಿ.
ವಿಶ್ವಾಮಿತ್ರ ವಸಿಷ್ಠರಿಗೆ ತುಂಬ ತೊಂದರೆ ಕೊಟ್ಟಿದ್ದಕ್ಕಾಗಿ ವಸಿಷ್ಠರು ಸಂಕಟಪಟ್ಟು ನೊಂದು ಬೆಂದು ಹೇಳಿದ ಮಂತ್ರಗಳನ್ನು ಕೂಡ ನಾವು ವಸಿಷ್ಠ ಮಂಡಲದಲ್ಲಿ ಋಗ್ವೇದದಲ್ಲಿ ಕಾಣ್ತೀವಿ. ಅದೇ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಸುದಾಸನಿಗೆ ಪುರೋಹಿತರಾಗಿದ್ದು ಮತ್ತು ದಾಶರಾಜ್ಞ ಯುದ್ಧದಲ್ಲಿ ಯಾವ ರೀತಿಯಾಗಿ ವಸಿಷ್ಠರು ಸುದಾಸನ ಕಡೆಗೆ ನಿಂತು ವಿಶ್ವಾಮಿತ್ರರು ಅವನ ಪ್ರತಿಕೂಲದ ರಾಜರಗಳ ವರ್ಗಕ್ಕೆ ಬಂದು ಸೆಣಸಾಟವಾದದ್ದು, ಸುದಾಸನಿಗೆ ಜಯವಾದದ್ದು, ಇವುಗಳನ್ನೆಲ್ಲವನ್ನು ಕೂಡ ವೇದಗಳಲ್ಲಿ ಕಾಣ್ತೀವಿ. ಈ ವಿಶ್ವಾಮಿತ್ರ ವಸಿಷ್ಠ ಸಂಘರ್ಷ ಬಹಳ ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಅಥವಾ ಕುಪ್ರಸಿದ್ಧ ಅನ್ನೋಣವೆ, ಸುಪ್ರಸಿದ್ಧ ಅನ್ನೋಣವೆ. ಇಲ್ಲಿ ಕೆಲವೊಮ್ಮೆ ವಸಿಷ್ಠರು ಒಳ್ಳೆಯವರಾಗಿ, ಕೆಲವೊಮ್ಮೆ ವಿಶ್ವಾಮಿತ್ರರು ಒಳ್ಳೆಯವರಾಗಿ, ಇನ್ನೊಮ್ಮೆ ಇವರು ಕೆಟ್ಟವರಾಗಿ ಅವರು ಕೆಟ್ಟವರಾಗಿ ಕಾಣಿಸುವುದುಂಟು. ಇದಕ್ಕೆ ಗೊಂದಲ ಮಾಡಿಕೊಳ್ಳಬೇಕಾಗಿಲ್ಲ. ವ್ಯಕ್ತಿ ಸತ್ವದಿಂದ ಇಬ್ಬರೂ ದೊಡ್ಡವರೇ, ಅವರನ್ನು ಅಳೆಯೋದಕ್ಕೆ ನಾವ್ಯಾರು? ಮಂತ್ರಕೃತ್ ಆದಂಥ ಮಹರ್ಷಿಗಳು, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಅಂತ ಶ್ರದ್ಧೆ. ಆದರೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಅಂತಿರುತ್ತವಲ್ಲ, ಅವನ್ನು ಏನೂ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡವರು ಎಷ್ಟೋ ಬಾರಿ ವೈಯಕ್ತಿಕವಾದ ಕೆಲವೊಂದು ವಿಚಾರ ಕಾರಣಗಳಿಗೆ ಮತ್ತೊಂದಕ್ಕೆ ಅಪ್ರೋಚಸ್ ಅಂತಿರುತ್ತವಲ್ಲ, ಅಲ್ಲಿ ಅಭಿಪ್ರಾಯ ಭೇದವನ್ನು ಇಟ್ಟುಕೊಳ್ತಾರೆ. ಆ ಕಾರಣದಿಂದ ವ್ಯಕ್ತಿತ್ವಗಳ ಮಧ್ಯೆ ಗೌರವವೋ ವಿಶ್ವಾಸವೋ ಇಲ್ಲ ಅಂತ ಇಲ್ಲ. ಆ ದೊಡ್ಡವರ ಪಂಕ್ತಿಗೆ ನಾನು ಎಂದೂ ಸೇರಿದವನಲ್ಲವಾದರೂ ಒಂದು ಅಭಿಪ್ರಾಯ ಭೇದವಿದ್ದು ವಿಶ್ವಾಸ ಉಳಿಯುವಂಥ, ಗೌರವ ನಿಲ್ಲುವಂಥ ಒಂದು ಸಂದರ್ಭವನ್ನು ಹೇಳಿದರೆ ಸ್ಪಷ್ಟವಾದೀತು ಅಂತ ಅನಿಸುತ್ತದೆ. ತುಂಬ ಒಳ್ಳೆಯ ಸಂಗೀತ ವಿದುಷಿಯಾದಂಥ, ಸಂಸ್ಕೃತ ವಿದುಷಿಯಾದಂಥ ಡಾಕ್ಟರ್ ಟಿ.ಎಸ್. ಸತ್ಯವತಿಯವರು ನನಗೆ ತುಂಬ ಗೌರವನೀಯರಾದವರು. ಅನೇಕ ವರ್ಷಗಳ, ಸುಮಾರು 25-27 ವರ್ಷಗಳ ಪರಿಚಯ ಸ್ನೇಹ ಉಂಟು. ಅವರ ಸಂಗೀತದ ಒಂದು ಕ್ರಮ, ಅವರ ರುಚಿ ಮತ್ತು ನನ್ನ ಸಂಗೀತದ ರುಚಿ ಕ್ರಮ ಭಿನ್ನ ಭಿನ್ನವಾದದ್ದು. ಅವರು ಬಹಳ ಸೂಚ್ಯವಾಗಿ ಅವರದಾದ ಅನನ್ಯವಾದ ಸೌಜನ್ಯದ ಶೈಲಿಯಲ್ಲಿ, ನೀವು ತುಂಬ ಎಕ್ಸೂಬರೆನ್ಸನ್ನು ಬಯಸ್ತೀರಿ, ನಾನು ಕಾಂಟೆಂಪ್ಲೇಷನ್ನಿನ ಕಾಂಪ್ಲಸೆನ್ಸನ್ನು ಬಯಸ್ತೀನಿ ಸಂಗೀತದಲ್ಲಿ ಅಂತಂದಿದ್ರು. ಅಂದರೆ ಅವರಿಗೆ ತುಂಬ ಪ್ರಿಯವಾದ ಸಂಗೀತದ ಪದ್ಧತಿ ಬೇರೆ, ಅವರಿಗೆ ಆದರ್ಶವಾದಂಥ ಸಂಗೀತ ಅಂತ ಅನಿಸ್ತಕ್ಕಂಥದ್ದು ಕೆ ವಿ ನಾರಾಯಣ ಸ್ವಾಮಿಯವರ ಸಂಗೀತ ಅಂತ ಅವರೇ ಹೇಳಿದರು. ನನಗೆ ತುಂಬ ಆದರ್ಶವಾದಂಥ ಸಂಗೀತ ಅಂತ ಅನಿಸುವಂಥದ್ದು ಬೇರೆಯೇ ಆದಂಥ ಬಗೆಯಾದದ್ದು. ಹೆಚ್ಚು ಗಮಕಗಳಿಂದ ಕೂಡಿರಬೇಕು, ಪ್ರತ್ಯಕ್ಷರಕ್ಕೂ ಕೂಡ ಸಮೃದ್ಧವಾದ ಕಂಪಿತ ಜಾರು ಗಮಕಗಳಿರಬೇಕು, ತ್ರಿಸ್ಥಾಯಿಯ ಓಡಾಟ ಇರಬೇಕು, ಒಂದು ಬೊಗಸೆ ಥಳಥಳ ಹೊಳೆಯುವ ವಜ್ರಗಳನ್ನು ತಾರಾತಕಿತವಾದಂಥ ಆಕಾಶದಲ್ಲಿ ಎತ್ತಿ ಬಿಸಾಡಿಬಿಟ್ರೆ ಅದು ಹೇಗೆ ಕಾಣಿಸುತ್ತೋ ಹಾಗಿರಬೇಕು ಅನ್ನುವಂಥದ್ದು. ಅವರಿಗೆ ಸಂಗೀತ ಶಾಂತ ಸ್ಥಿಮಿತವಾಗಿ ಒಂದು ಮಂದ್ರ ಮಧ್ಯಮ ಶ್ರುತಿಯ ನದಿ ಹರಿದಂತೆ ಇರಬೇಕು ಅಂತ. ಹಾಗಂತ ನಾನು ಅವರ ಸಂಗೀತ ಕೇಳೋದನ್ನು ಇಷ್ಟಪಡದೇ ಇಲ್ಲ. ಗೀತಗೋವಿಂದವನ್ನು ಅವರು ಹಾಡೋದನ್ನು ಕೇಳಬೇಕು ಅಂತ ಎಷ್ಟೋ ಬಾರಿ ಆಗದೆ ಅವ್ರ ಮನೆಗೆ ಹೋಗಿ ಅವರು ನನಗಾಗಿ 3 ಗಂಟೆಗಳ ಕಾಲ ಫುಲ್ ಫ್ಲೆಜ್ಡ್ ಕಚೇರಿ ಮಾಡಿದಂಥ ಪುಣ್ಯಾತ್ಮರು. ಅವರನ್ನು ಒಮ್ಮೆ ಸಾರ್ವಜನಿಕವಾಗಿ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಾದಾಗ ಆಯೋಜಕರು, ನಮ್ಮ ವೇಣುವಿದ್ವಾಂಸರಾದಂಥ ವೇಣುಗೋಪಾಲ್ ಅವರು ಸಂಕೋಚ ಪಡುತ್ತಲೇ ಸತ್ಯವತಿಯವರಿಗೆ ನೀವು ಅಭಿನಂದನಾ ಪತ್ರ ಬರ್ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಯಾಕೆಂದರೆ ಸುಮಾರು ಜನಕ್ಕೆ ಗೊತ್ತು ನನ್ನ ಸಂಗೀತದ ರುಚಿ ಬೇರೆ ಅಂತ. ಬಹಳ ಸಂತೋಷವಾಗಿ ಬರ್ಕೊಡ್ತೀನಿ ಅಂತ ತುಂಬ ಪ್ರೀತಿ ಗೌರವಗಳಿಂದ ನನ್ನ ಅಭಿಮಾನವನ್ನು ಅಲ್ಲಿ ತೋರ್ಪಡಿಸಿದ್ದೀನಿ. ಅವರಿಗೆ ನನ್ನ ಬಗ್ಗೆ ತುಂಬ ವಿಶೇಷವಾದಂಥ ಆದರ ಆತ್ಮೀಯತೆ ಉಂಟು. ಅಂದರೆ ಕೆಲವು ಕಡೆಗೆ ಅಭಿಪ್ರಾಯ ಭೇದ, ನೃತ್ಯದಲ್ಲಿ ಅಷ್ಟೇ. ಅವರಿಗೆ ಕಲಾಕ್ಷೇತ್ರಂನ ನೃತ್ಯ ಪದ್ಧತಿ ಉತ್ತಮ, ಸಂಗೀತದ ವಾಗ್ಗೇಯಕಾರರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆಗಳು ಅತ್ಯುತ್ತಮ ಅನ್ನುವಂಥದ್ದೆಲ್ಲ ಉಂಟು. ನನಗೆ ತದ್ವ್ಯತಿರಿಕ್ತವಾದ ಭಾವನೆಗಳು ಉಂಟು. ಅಂದರೆ ಅಭಿಪ್ರಾಯ ಭೇದ ಇದ್ದು ವ್ಯಕ್ತಿಗೌರವ ಇರೋಕ್ಕೆ ಸಾಧ್ಯ, ವ್ಯಕ್ತಿಗಳಲ್ಲಿ ಸತ್ವವನ್ನು ಗುರುತಿಸಿ ಆಧರಿಸೋದಕ್ಕೆ ಸಾಧ್ಯ ಅಂತನ್ನೋದು ಈ ಒಂದು ಸಾಮಾನ್ಯ ಮಟ್ಟದಲ್ಲೇ ತೋರುವುದಾದರೆ ಅಂಥ ದೊಡ್ಡ ಋಷಿಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲವ. ಯಾತಕ್ಕೆ ಈ ಪ್ರಸ್ತಾವವನ್ನು ಎತ್ತಾ ಇದ್ದೀನಿ ಅಂದರೆ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಡಾಕ್ಟರ್ ಜಿ ಅಂತ ಹೆಸರಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರಂಭ ಮಾಡಿದಂಥ ಮಹಾನುಭಾವರು ಯಾರಿದ್ರು, ಹೆಡಗೇವಾರವರು, ಕೇಶವ ಬಲರಾಮ್ ಹೆಡಗೇವಾರವರು, ಅವರಿಗೂ ಗಾಂಧೀಜಿಯವರಿಗೂ ಎಷ್ಟೋ ವಿಷಯಗಳಲ್ಲಿ ಅಜಗಜಾಂತರ ಇತ್ತು. ಆದರೆ ತುಂಬ ಗೌರವಗಳು, ವ್ಯಕ್ತಿ ಗೌರವಗಳು ಬಹಳ ಚೆನ್ನಾಗಿತ್ತು. ಗಾಂಧೀಜಿ ಬಂದಿದ್ದರು, ಸಂಘದ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಅವರ ಆದರ್ಶದ ಒಂದು ಈ ಸ್ಪೃಶ್ಯ ಭೇದಾತೀತವಾದ ಸ್ಥಿತಿ ಬೇಕು ಅನ್ನೋದು ಸಾಧಿತವಾದದ್ದನ್ನು ನೋಡಿದರು. ಮತ್ತು ಹಿಂದೂ ಸಂಘಟನೆಗೆ ಅತ್ಯಂತ ವಿರುದ್ಧ ಅಂತ ಹೇಳುವಂಥ ಅಂಬೇಡ್ಕರ್ ಅವರು ಅಲ್ಲಿಗೆ ಬಂದಿದ್ದರು. ಇಲ್ಲಿ ಉಂಟಾ ಸ್ಪೃಶ್ಯ ಭೇದ ಅಂತಂದಾಗ ಹೆಡಗೇವಾರವ್ರನ್ನ ಕೇಳಿದ್ರು, ಇದಾರ ಇಲ್ಲಿ ಯಾರು ಅಸ್ಪೃಶ್ಯರು ಅಂತ. ಆಯಿತು, ನೀವೇ ಕರೀರಿ, ಅಸ್ಪೃಶ್ಯರು ಯಾರು ಇದ್ದಾರಾ ಅಂತ.
ದೊಡ್ಡ ಶಿಬಿರ. ಅಸ್ಪೃಶ್ಯರು ಯಾರಿದ್ದಾರೆ ಬನ್ನಿ ಬನ್ನಿ ಅಂತ ಅಂಬೇಡ್ಕರ್ ಅವರು ಕರೆದ್ರು, ಯಾರೂ ಬರಲಿಲ್ಲ, ಯಾರೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡ್ರು. ಈಗ ನೀವು ಕೇಳಿ, ಚಮ್ಮಾರರಿದ್ದಾರ, ಮಹಾರ್ ಅಂತಂದರೆ ಭಂಗಿ, ಈ ಹೊತ್ತು ನಮ್ಮಲ್ಲಿ ಯಾರನ್ನು ಜಲಗಾರರು ಅಂತ ಕರೀತಾ ಇದ್ರು, ಅಂಥವರು ಮಲಮೂತ್ರಾದಿಗಳನ್ನು ಶುಚಿ ಮಾಡುವಂಥವರು ಅವರುಗಳಿದ್ದಾರೆ. ಅಂದರೆ ನಾವಿದ್ದೀವಿ, ನಾವು ಆ ಕುಲದಿಂದ ಬಂದವರು ಅಂತ ಮುಂದೆ ಬಂದರು. ಆದರೆ ಮುಟ್ಟಬಾರದವರು ಯಾರೂ ಇಲ್ಲ ಅಂತ. ನಮ್ಮ ಆದರ್ಶಗಳನ್ನು ನೀವು ಹೇಗೆ ವಾಸ್ತವ ಮಾಡಿದ್ರಿ ಅಂತ ಅಂಬೇಡ್ಕರ್ ಅವರು ಹೇಳಿದರು. ಅಂದರೆ ದೊಡ್ಡವರಲ್ಲಿ ಅಭಿಪ್ರಾಯ ಭೇದಗಳಿದ್ದರೂ ಅದು ಘನವಾದ ರೀತಿಯಲ್ಲಿರುತ್ತೆ, ಕ್ಷುದ್ರವಾಗಿ ಪರಿವರ್ತನೆಗೊಳ್ಳೋದಿಲ್ಲ ಅಂತ. ವಸಿಷ್ಠ ವಿಶ್ವಾಮಿತ್ರರಲ್ಲಿ ಆಗ ಈಗ ಏನೋ ನೆಗಡಿ ಕೆಮ್ಮು ಸೀನು ಬಂದಂತೆ ಕಾಣುವಂಥ ಸಂಘರ್ಷಗಳನ್ನು ನಾವು ಕ್ಯಾನ್ಸರು ಏಡ್ಸು ಅನ್ನುವಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದು ತುಂಬ ಅನ್ಯಾಯ, ಅಪಚಾರ. ಯಾಕೆಂದರೆ ಪುರಾಣಗಳಲ್ಲಿ ಎಷ್ಟೋ ಬಾರಿ ಶಿವ ವಿಷ್ಣುಗಳ ಕಲಹ ಅಂತಲೋ ಮತ್ತೇನೋ ಬರ್ತದೆ. ಅದು ನಾವು ಸಂತೋಷ ಪಡುವುದಕ್ಕೆ ಮಾಡಿಕೊಂಡಂಥ ಒಂದು ವೈಚಿತ್ರ್ಯವೇ ಹೊರತು ಆ ದೇವತಾ ತತ್ವಗಳಲ್ಲಿರುವಂಥ ಕ್ಷೋಭೆ ಅಲ್ಲ ಅನ್ನೋದನ್ನು ಗಮನಿಸಬೇಕು. ಅದೇ ರೀತಿಯಲ್ಲಿಯೇ ಈ ಪುರಾಣದಲ್ಲಿ ಚಂದ್ರೋತ್ಪತ್ತಿ, ಚಂದ್ರವಂಶ, ಚಂದ್ರ ಹೇಗೆ ಅತ್ರಿಯ ಕಣ್ಣಿಂದ ಹುಟ್ಟಿದ, ಆಮೇಲೆ ಅವನು ಅನೇಕ ಯಜ್ಞಾದಿಗಳನ್ನು ಮಾಡಿದ, ಓಷಧೀನಾಂ ಪತಿ ಅಂತ ಅನಿಸಿಕೊಂಡ, ಮತ್ತು ಅವನು ಈ ಎಲ್ಲ ಅಭ್ಯುದಯದಿಂದ ಹೆಮ್ಮೆಗೊಂಡು ತನ್ನ ಗುರುವಾದ ಬೃಹಸ್ಪತಿಯ ಪತ್ನಿ ತಾರೆಯನ್ನೇ ಕಾಮಿಸಿದ್ದು ಅಂತ. ಇಲ್ಲೆಲ್ಲ ನಾವು ನೋಡಬೇಕಾದದ್ದು ಅಸ್ಟ್ರಾನಾಮಿಕಲ್ ಅಂತ ನಾವು ಖಗೋಳೀಯವಾದ ತತ್ವಗಳೇನು ಹೇಳ್ತೀವಿ ಅದನ್ನು. ತಾರಾ ಅಂತನ್ನುವಾಗ ನಕ್ಷತ್ರಗಳಿಗೆ ಚಂದ್ರ ರಾತ್ರಿ ಹೊತ್ತು ಒಡನಾಡಿ, ಮತ್ತು ಆಕಾಶಗಳ ಕಾಯಿಗಳಲ್ಲಿ ಗುರುಗ್ರಹಕ್ಕೆ ಎಲ್ಲಿಲ್ಲದ ಗೌರವ, ಗ್ರಹಗಳಲ್ಲಿ ಅತ್ಯಂತ ತೂಕದ ಗ್ರಹ ಅದು. ಅದರಿಂದಾಗಿ ಈ ಗುರು ಮತ್ತು ಚಂದ್ರರ ಯೋಗ ಅನ್ನುವಂಥದ್ದು ಜ್ಯೋತಿಷದಲ್ಲಿ ಉಂಟು. ಗಜಕೇಸರಿ ಯೋಗ ಅಂತ ಕರೀತಾರೆ. ಆ ಗಜಕೇಸರಿ ಯೋಗ ಅತ್ಯಂತ ಪ್ರಶಸ್ತವಾದ ಯೋಗಗಳಲ್ಲಿ ಒಂದು. ಆ ಗಜಕೇಸರಿ ಯೋಗ ಅನ್ನುವುದರಿಂದಲೇ ಇವರಿಬ್ಬರು ಪರಸ್ಪರ ಸೇರಿರತಕ್ಕಂಥವರು, ಸ್ಪರ್ಧಾಳುಗಳಾದವರು ಅಂತ ಗೊತ್ತಾಗುತ್ತದೆ. ಮತ್ತು ಅದು ಯಾವುದೋ ಒಂದು ನಕ್ಷತ್ರದ ಒಡೆತನದಲ್ಲಿರುವ ರಾಶಿಯಲ್ಲಿರಬೇಕಾಗುತ್ತದೆ. ಈ ಉದಾಹರಣೆಗೆ ಶತಭಿಷ ನಕ್ಷತ್ರದಲ್ಲಿ ನನ್ನ ಜಾತಕದಲ್ಲಿ ಗುರುಚಂದ್ರ ಯೋಗದ ಗಜಕೇಸರಿ ಯೋಗ ಉಂಟು. ಆದರೆ ಅದು ಲಗ್ನಾತ್ ಷಷ್ಠ ಇರೋದರಿಂದ ಅಂಥ ಫಲ ಏನೂ ಕೊಡೋದಿಲ್ಲ. ನಾನು ಯಾವ IAS ಆಫೀಸರು ಆಗೋಕ್ಕೆ ಸಾಧ್ಯ ಇಲ್ಲ, ಯಾವೊಬ್ಬ ಜವಾನನ ಮೇಲೂ ನಾನು ದಬ್ಬಾಳಿಕೆ ಮಾಡೋಕ್ಕಾಗೋದಿಲ್ಲ. ಹಲವು ಕಡೆ ಕೆಲಸ ಮಾಡುವಾಗ ಅಟೆಂಡರ್ಗಳನ್ನು ನಾನು ಬಳಸ್ಕೊಳ್ತಾನೆ ಇರಲಿಲ್ಲ. ನಾನೇ ಹೋಗ್ಬಿಟ್ಟು ಸರ್ಕ್ಯುಲರ್ಗಳನ್ನು ಅಂಟಿಸಿ ಬರ್ತಾ ಇದ್ದೆ, ನಾನೇ ಹೋಗ್ಬಿಟ್ಟು ಸಾಮಾನು ಹೊತ್ತು ಬರ್ತಾ ಇದ್ದೆ. ನನಗೆ ಬಂದದ್ದು ಜವಾನ್ ಯೋಗವೇ ಹೊರತು ದಿವಾನ್ ಯೋಗವಲ್ಲ. ಯಾಕೆಂದರೆ ಷಷ್ಠದಲ್ಲಿ ಅಷ್ಟಮದಲ್ಲಿ ಇದ್ದರೆ ಗ್ರಹಗಳು ಅಂಥ ಪ್ರಭಾವವನ್ನು ಕೊಡೋದಿಲ್ಲ ಅಂತ. ಹೀಗಾಗಿ ಗಜಕೇಸರಿ ಯೋಗ ಅಜಕೇಸರಿ ಯೋಗ ಆಯಿತು. ಗಜದಷ್ಟೇ ಉದ್ದಕ್ಕಾಯ್ತೆ ಹೊರತುನುವೆ ದೊಡ್ಡದಾದ ಸುದೀರ್ಘವಾದಂಥ ಯೋಗವೇನೂ ಆಗಲಿಲ್ಲ. ಅಂದರೆ ಶತತಾರ ನಕ್ಷತ್ರ ಅಥವಾ ಶತಭಿಷ ನಕ್ಷತ್ರದಲ್ಲಿ ಆದಂಥ ಯೋಗ ಅಂತನ್ನುವಾಗ ಈ ದೃಷ್ಟಿಯಿಂದ ಈ ಖಗೋಳಶಾಸ್ತ್ರೀಯವಾದ ಸ್ವಾರಸ್ಯವನ್ನು ಹಿಡಿದು ತಾರಾದೇವಿಯನ್ನು ಚಂದ್ರ ಕಾಮಿಸಿದ ಅಂತ ಮಾಡಿದ್ದು, ಇನ್ನು ಯಾವುದೂ ಅಲ್ಲ. ಆಕಾಶವನ್ನು ಕಂಡು ನಮ್ಮವರು ಅತ್ಯದ್ಭುತವಾದ ಪುರಾಣ ಕಲ್ಪನೆಗಳನ್ನು ಮಾಡಿದ್ದಾರೆ. ಈ ಬಗೆಗೆ ಮೈಸೂರಿನಲ್ಲಿ ಬಹಳ ಹಿಂದೆ, ಸುಮಾರು ಒಂದು 100 ವರ್ಷಗಳ ಹಿಂದೆ ಒಂದು ಪುಸ್ತಕ ಅಚ್ಚಾಯಿತು. ಒಬ್ಬರು ನರಸಿಂಹಾಚಾರ್ಯ ಅಂತನ್ನುವಂಥವರು ಬಹಳ ಸೊಗಸಾದ ಗ್ರಂಥ ಬರೆದಿದ್ದಾರೆ. ಇಡೀ ನಮ್ಮ ಇಂಗ್ಲೀಷ್ನ ದೊಡ್ಡ ಗ್ರಂಥ, ನಮ್ಮ ಭಾರತೀಯ ಪುರಾಣಗಳು ಯಾವ ರೀತಿಯಲ್ಲಿ ಗ್ರಹ ನಕ್ಷತ್ರಗಳ ಒಂದು ಪರಿವೀಕ್ಷಣದಿಂದ ಪ್ರಭಾವಿತವಾಗಿದೆ ಅನ್ನುವಂಥದ್ದನ್ನು. ಈ ಅಂಶಗಳನ್ನು ಹಲವು ಹಿಂದೆ ಹೇಳಿದ್ರಿಂದ ಮತ್ತೆ ವಿಸ್ತರಿಸಲಾರೆ. ಆಮೇಲೆ ಚಂದ್ರ ತಾರೆಯರ ಸಂತಾನವಾದ ಬುಧನ ಮಗ ಪುರೂರವ ಮೊದಲಿಗೆ ನೋಡಿದಂತೆ, ಅಲ್ಲಿಂದ ಚಂದ್ರವಂಶ ಬೆಳೆದು ಬಂದ ಬಗೆ, ಇವುಗಳನ್ನೆಲ್ಲ ನಾವು ನೋಡ್ತೀವಿ. ಆಮೇಲೆ ನಾವು ರಜಿ ಎನ್ನುವಂಥ ಒಬ್ಬ ಮಹಾರಾಜನ ಸ್ವಾರಸ್ಯಕಾರಿಯಾದ ಕಥೆಯನ್ನು ನೋಡ್ತೀವಿ. ಅದು ಪುರೂರವನ ಮೊಮ್ಮಗ, ಅವನು ರಜಿ. ಆಯುಸ್ ಅನ್ನುವಂಥ ಪುರೂರವನ ಮಗನಿಗೆ ಸ್ವರ್ಭಾವನ ಮಗಳಾದ ಪ್ರಭಾವತಿಯಲ್ಲಿ ಹುಟ್ಟಿದಂಥ 5 ಮಕ್ಕಳ ಪೈಕಿ ರಜಿ ಒಬ್ಬ. ಆ ರಜಿಗೆ 500 ಜನ ಮಕ್ಕಳು, ಅವರನ್ನೆಲ್ಲ ರಾಜೇಯರು ಅಂತ ಕರೀತಾ ಇದ್ದರು. ರಜಿ ಯಾವ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ರೆ ಅವರಿಗೆ ಜಯ ಅಂತ ಗೊತ್ತಿದ್ದರಿಂದ ದೈವಾಸುರ ಸಂಗ್ರಾಮದಲ್ಲಿ ಎರಡೂ ಕಡೆಯವರು ನಮಗೆ ಬನ್ನಿ ಒತ್ತಾಸೆಯಾಗಿ ಅಂದರು. ಆಗ ಇವನು ನನಗೆ ಇಂದ್ರ ಪದವಿ ಕೊಟ್ಟರೆ ನಾನು ಬರ್ತೀನಿ ಇಂದ. ರಾಕ್ಷಸರು ನಿಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ, ನಾವು ಈಗಾಗಲೇ ನಮ್ಮ ಇಂದ್ರ ಆಗಬಲ್ಲ ಕ್ಯಾಂಡಿಡೇಟ್ ಯಾವನಿದ್ದಾನೆ ಅವನನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ, ಅವನು ಪ್ರಹ್ಲಾದ, ಹೀಗಾಗಿ ನಿಮಗೆ ಸಾಧ್ಯ ಇಲ್ಲ ಅಂತ. ದೇವತೆಗಳು ನಿಮಗೆ ಏನು ಪದವಿ ಬೇಕಾದ್ರೂ ಕೊಡ್ತೀವಿ, ನಮ್ಮ ಕಡೆ ಇರಿ ಅಂತಂದರು. ಮತ್ತು ಜಯವಾಯಿತು ದೇವತೆಗಳಿಗೆ. ಅವನು ಆ ಪಕ್ಷ ನಿಂತು ಹೋರಾಡಿದನಲ್ಲ. ಆಗ ಆತನನ್ನು ದೇವಲೋಕದಲ್ಲಿ ಸನ್ಮಾನ ಮಾಡಿ, ಜಾಣ್ಮೆ ನೋಡಿ, ನೀನು ಭೂತಳದಲ್ಲಿ ಇರುವುದರಿಂದ ನೀನು ಮತ್ತೆ ತೀರಿಕೊಂಡ ಮೇಲೆ ಸ್ವರ್ಗಕ್ಕೆ ಬಂದರೆ ಇಂದ್ರ ಆಗ್ಬೋದು, ಅಲ್ಲಿವರೆಗೂ ಭೂಮಿಯಲ್ಲೇ ಇರು ಅಂತ.
ಆ ಸನ್ಮಾನವೇ ಅವನಿಗೆ ಸಾಕಾಯಿತು. ಭೂಮಿಯಲ್ಲೇ ಇದ್ದ, ರಾಕ್ಷಸರಿಗಿಲ್ಲದ ಜಾಣ್ಮೆ ದೇವತೆಗಳಿಗಿತ್ತು. ಮತ್ತು ಅವನು ಭೂಮಿಯಲ್ಲಿ ಚೆನ್ನಾಗಿ ರಾಜ್ಯವನ್ನು ಆಳಿ ಮಹಾವಿಷ್ಣುವಿನ ಭಕ್ತಿ ಪ್ರಪತ್ತಿಗಳ ಮೂಲಕ ಮೋಕ್ಷವನ್ನೇ ಪಡೆದ ಅಂತ. ಇನ್ನು ಅವನು ಇಂದ್ರ ಸಿಂಹಾಸನಕ್ಕೆ ಬರುವುದು ದೂರವೇ ಉಳಿಯಿತು. ಅವನ ಮಕ್ಕಳು ರಾಜೇಯರು, ಅವರು ತಂದೆಯ ಈ ಹೆಸರಿನಿಂದ ದುಷ್ಟರಾದರು ಅಂತ. ತುಂಬ ಅರ್ಥಪೂರ್ಣವಾಗಿದೆ ಪುರಾಣದ ಕಥೆ. ತಂದೆ ತಾಯಂದರು ವಂಶದವರು ತುಂಬ ಸಂಪತ್ತಿಯನ್ನು, ಕೀರ್ತಿಯನ್ನು ಎಲ್ಲ ಸಂಪಾದಿಸಿಕೊಟ್ಟರೆ ಸುಲಭದಲ್ಲಿ ಬಂದ ಕಾರಣ ಮಕ್ಕಳಿಗೆ ಆ ಬಗ್ಗೆ ಆದರ ಇಲ್ಲದೆ ಹೋಗ್ಬೋದು. ಮತ್ತು ದೊಡ್ಡವರ ಮಕ್ಕಳು ಅಂತ ಬೇರೆಯವರು ಇವ್ರನ್ನ ದಬಾಯಿಸದೇನೂ ಇರಬಹುದು. ಇವರ ಹಿಂದಿನವರ ಸತ್ಕಾರ್ಯಗಳನ್ನು ನೆನೆದು ದಾಕ್ಷಿಣ್ಯದಿಂದ ಸುಮ್ಮನೆ ಆಗ್ಬೋದು. ಹೀಗೆಲ್ಲ ಅವರು ಲಂಪಟರಾಗಿ ದೌರ್ಜನ್ಯವನ್ನು ನಡೆಸಿ ಲೋಕಕ್ಕೆಲ್ಲ ತುಂಬ ತೊಂದರೆಯನ್ನು ಕೊಟ್ಟರಂತೆ. ಹಾಗೆ ತೊಂದರೆಯನ್ನು ಕೊಟ್ಟಾಗ ಅವರಷ್ಟು ಜನರು ಕೂಡ ನಾಶವಾದರು ಅಂತನ್ನುವಂಥ ಮಾತನ್ನು ನಾವು ಕಾಣ್ತೀವಿ. ಆಮೇಲೆ ಇಲ್ಲಿ ನಾವು ನೋಡ್ತೀವಿ, ಆ ಆಯುಸ್ಸಿನ ವಂಶದಲ್ಲಿಯೇ ಗೃತ್ಸಮದ ಆತನ ಮಗ ಶುನಕ. ಆ ಶುನಕನ ಸಂತಾನದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲ ಹುಟ್ಟಿದರು ಅಂತ ಬರ್ತದೆ. ಪುರಾಣಗಳಲ್ಲಿ ಈ ರೀತಿ ಸಕಲ ವರ್ಣಗಳು ಕೂಡ ಒಬ್ಬರ ಸಂತಾನವಾಗುವುದು, ಅನೇಕ ವರ್ಣಗಳವರು ಭಿನ್ನ ಭಿನ್ನ ವರ್ಣಗಳ ಸಂತಾನವನ್ನು ಪಡೆಯುವುದು, ಇವೆಲ್ಲ ಕಾಣಸಿಗುತ್ತದೆ. ಅದರಿಂದಲೇ ನಮಗೆ ಗೊತ್ತಾಗುತ್ತದೆ ಈ ವರ್ಣ ವಿಭಾಗ ಪರಮಾರ್ಥವಲ್ಲ ಅಂತ. ನಾವು ತುಂಬ ಬಾರಿ ಸಾಮಾನ್ಯವನ್ನು ವಿಶೇಷವನ್ನು ಬೆರೆಸಿಕೊಂಡು ಬಿಡ್ತೀವಿ, ಅದು ತುಂಬ ತಪ್ಪು. ವರ್ಣ, ಆಶ್ರಮ ಇತ್ಯಾದಿಗಳು ವಿಶೇಷ ಧರ್ಮಗಳು. ಅಹಿಂಸೆ, ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ ಅನ್ನುವ 5, ಅಥವಾ ಧೃತಿ, ಸತ್ಯ, ಶಮ, ದಮ, ಕ್ಷಮ, ಧೀ, ಸತ್ಯ, ಅಕ್ರೋಧ, ಕ್ಷಾಂತಿ ಇತ್ಯಾದಿಗಳನ್ನು ದಶಕಂ ಧರ್ಮಲಕ್ಷಣಂ ಅಂತ ಧೃತಿ, ಕ್ಷಮ, ದಮೋ, ಹಿಂಸಾ, ಶೌಚಮಿಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಅಂತ ಮನು ಹೇಳುವಂಥದ್ದನ್ನು, ಇದನ್ನು ವೈಶ್ವಿಕವಾಗಿ ಯೂನಿವರ್ಸಲ್ ಅಂತ ನೋಡಿಕೊಳ್ಳಬೇಕು, ವಿಶೇಷ ಧರ್ಮಗಳನ್ನು ಅಲ್ಲ ಅಂತ ಗೊತ್ತಾಗುತ್ತದೆ. ಹಾಗಿಲ್ಲದೇ ಇದ್ದಾಗ ತುಂಬ ತೊಂದರೆ ಆಗಿಬಿಡ್ತದೆ. ಅದು ನಾವು ಆಚರಣೆ ಮಾಡದೇ ಇರೋದು, ಅದನ್ನು ಲೋಕಕ್ಕೆ ಹೇರುವಂಥದ್ದು ಒಂದಕ್ಕಿಂತ ಒಂದು ಪಾತಕ. ಆಚರಣೆ ಮಾಡದೇ ಇರೋದೇ ಒಂದು ತಪ್ಪಾದರೆ, ಮಾಡದೇ ಇರೋದನ್ನು ಬೇರೆಯವ್ರ ಮೇಲೆ ಹೇರೋದಕ್ಕೆ ಹೋಗುವುದು, ಮತ್ತು ಅದನ್ನು ಇನ್ನೂ ಬಲವಾಗಿ ಸಮರ್ಥನೆ ಮಾಡಿಕೊಳ್ಳುವುದು. ಒಂದು ವಿಪ್ರಸಂಹಿತ ಅಂತ ಒಂದು ಎಡವಟ್ಟಾದ ಒಂದು ಗ್ರೂಪ್ ಇದೆ ಇಂಗ್ಲೆಂಡಲ್ಲಿ. ಎಲ್ಲ ಇಲ್ಲಿಂದ ಸರ್ವವನ್ನೂ ಬಿಟ್ಟುಕೊಂಡು ಹೋದಂಥ ಬ್ರಾಹ್ಮಣ ಆದ್ಮರು ಅವರು ವಿಪ್ರಸಂಹಿತ ಅಂತ ಮಾಡಿಕೊಂಡಿದ್ದಾರೆ. ಅದೇನೋ ವಕ್ರ ಸಂಹಿತೆಯೋ ಗೊತ್ತಿಲ್ಲ. ಅವರು ಅಲ್ಲಿಂದ ಫತ್ವಾಗಳನ್ನು ಹೊರಡಿಸೋದು, ಇವರು ಸರಿಗಿಲ್ಲ, ಅವರು ಸರಿಗಿಲ್ಲ, ಹೀಗಿರಬೇಕು, ಹಾಗಿರಬೇಕು ಅಂತ. ಅವರುಗಳ ಅನುಸರಿಸೋದು ನೋಡಿದ್ರೆ ಮಧ್ಯಕಾಲೀನವಾದ ಘನಘೋರವಾದ ಸ್ಮೃತ್ಯಾಭಾಸಗಳು, ಸೂತ್ರಾಭಾಸಗಳು. ಒಬ್ಬರಿಗೂ ಎದೆಸಿ ಹೇಳಿದರೆ ಒಂದು ಸಂಸ್ಕೃತ ಇಲ್ಲ, ಒಂದು ವೇದ ಇಲ್ಲ, ಒಂದು ಶಾಸ್ತ್ರ ಇಲ್ಲ, ವಿವೇಕ ಮೊದಲಿಗೆ ಇಲ್ಲ. ಏನೋ ಅವರ ಅಪ್ಪನ ಬಲದಿಂದಾಗಿ ಇಂಜಿನಿಯರಿಂಗು, ಮೆಡಿಸನ್ನು ಅಂತ ಓದಿಕೊಂಡು ಅಲ್ಲಿ ಪೌಂಡ್ಗಳನ್ನು, ಡಾಲರನ್ನು, ಕೆ ಜಿಗಳನ್ನು ಸಂಪಾದಿಸ್ಕೊಂಡಿದ್ದಾರೆ. ಅವ್ರ ಮಕ್ಕಳು 3 ಹೊತ್ತೂ ಸರ್ವವನ್ನು ತಿಂತಾರೆ, ಅಮೇಧ್ಯ, ಅಪೇಯ ಎಲ್ಲವನ್ನೂ ಮಾಡಬಲ್ಲರು. ಅರೆ ಇವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಎಲ್ಲರಿಗೂ ಹಾಗಿಲ್ಲ ಹೀಗಿಲ್ಲ ಅಂತ ಒತ್ತುತ್ತಾ ಕೂತ್ಕೊಳ್ಳೋದು. ಆ ಒಂದು ಮೆಸೇಜಸನ್ನು ಫಾರ್ವರ್ಡ್ ಮಾಡಿಕೊಂಡು ಇಲ್ಲಿಯವರು ಕೋಲಾಹಲ ಮಾಡುವಂಥದ್ದು. ಈ ತರಹ ಆಗಿಬಿಡ್ತದೆ. ನಾನು ಮಾಡದೇ ಇರೋದನ್ನು ಹೇಗೆ ನಾನು ಸಮರ್ಥಿಸೋದಕ್ಕಾಗುತ್ತದೆ? ಹೆಚ್ಚಂದರೆ ವಿನಯವಾಗಿ ನನ್ನ ಕೈನಲ್ಲಿ ಆಗಲಿಲ್ಲಪ್ಪ, ಮಾಡುವರಿದ್ದರೆ ದೊಡ್ಡವರು ಅನ್ಬೋದು. ಮತ್ತು ಅಲ್ಲಿ ಯುಕ್ತತೆ ಅಯುಕ್ತತೆ ಎಲ್ಲ ಉಂಟು. ನನ್ನೆಯಷ್ಟೇ ಒಬ್ಬರ ಜೊತೆಗೆ ನಾನು ಹೇಳ್ತಾ ಇದ್ದೆ, ನೋಡಿ ನೀವು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಬಂದ ತಕ್ಷಣವೇ ಧರ್ಮಶಾಸ್ತ್ರದ ಪ್ರಕಾರ ಶೂದ್ರರಾದ್ರಿ, ತೆಗೆದು ಬಿಸಾಕಿ ಯಜ್ಞೋಪವೀತವನ್ನು, ಆಮೇಲೆ ಉಳಿದ ಮಾತು ಅಂತಂದೆ. ಪಾಪ ಆ ಉ ಅಂ ಅಹ ಅಂತ ಎಲ್ಲ ಸ್ವರಗಳನ್ನು ಧ್ವನಿಯಿಂದ ಹೊರಡಿಸಿದ್ರು, ವ್ಯಂಜನಗಳು ಹೊರಡಲೇ ಇಲ್ಲ. ನಾನಾಗ ಹೇಳಿದೆ, ನೀವು ಈ ಥರ ಮಾತಾಡೋದ್ರೊಳಗೆ ಅರ್ಥ ಕಾಣೋಲ್ಲ. ನಿಮಗೆ ಸಂಹಿತೆಗಳು, ಶಾಸ್ತ್ರಗಳು ವಿಧಿಸಿರುವಂತಹ ಧರ್ಮವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಉಳಿಸಿಕೊಳ್ಳೋದು ಅಂತಂದರೆ ಅದರ ಸ್ವಾರಸ್ಯವನ್ನು, ಹೃದಯವನ್ನು ಇಟ್ಟುಕೊಂಡು ಅಂತ ಅರ್ಥ. ಕೈಯಲ್ಲಿ ಒಂದು ಮುಷ್ಟಿ ಕಡಲೆ ಕಾಳನ್ನು ಇಟ್ಟುಕೊಂಡು ಇದನ್ನು 100 ವರ್ಷ ಕಾಪಾಡಿಕೊಳ್ಬೇಕು ಅಂದರೆ ಹೇಗೆ? ಡಬ್ಬಿಯಲ್ಲಿ ಹಾಕಿಟ್ಟರೆ 100 ದಿವಸ ಉಳಿಯೋದಿಲ್ಲ, ಹುಳ ಬಂದುಬಿಡುತ್ತೆ. ಬಿತ್ತಬೇಕು, ಬೆಳೆಯಬೇಕು. ಬಿತ್ತಿದಾಗ ಆ ಒಂದು ಕಡಲೆಕಾಳ ಉಳಿಯೋದು 100ನೇ ವರ್ಷಕ್ಕೆ ಇರುವಂಥದ್ದು ಎಷ್ಟು? 300ನೇ ತಲೆಮಾರು ಇರುತ್ತದೆ. ವರ್ಷಕ್ಕೆ 3 ಬೆಳೆ ಆದೀತು ಕಡಲೆಕಾಳು. ಅಂದರೆ 300ನೇ ತಲೆಮಾರು ಉಳಿದದ್ದೇ ಹೊರತುನುವೆ ಮೊದಲನೇ ತಲೆಮಾರು ಅಲ್ಲ. ಆದರೆ ಉಳಿಸಿಕೊಳ್ಳೋದಕ್ಕಿರುವುದು ಅದೇ ದಾರಿ. ಮತ್ತು ಇಲ್ಲಿ ಬೊಗಸೆ ಕಡಲೆಕಾಳಿದ್ದದ್ದು ಅಲ್ಲಿಗೆ ಬರುವಷ್ಟೊತ್ತಿಗೆ ಜಗತ್ತೆಲ್ಲ ತುಂಬುವಷ್ಟು ಮೂಟೆಗಳ ಕಡಲೆಕಾಳಾಗಿರುತ್ತದೆ.
ಅಂದರೆ ನಾವು ಅದನ್ನು ದೇಶ ಕಾಲಗಳಿಗೆ ಅನ್ವಯ ಮಾಡಿದಾಗ ಅದು ಹಸನಾಗಿ ಉಳಿಯುವುದು ಮಾತ್ರವಲ್ಲ, ಸಮೃದ್ಧವಾಗಿಯೂ ಉಳಿಯುತ್ತದೆ, ಅರ್ಥಪೂರ್ಣವಾಗಿ ಉಳಿಯುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಸಾಮಾನ್ಯ ಧರ್ಮಗಳ ಬಗ್ಗೆ ಗಮನ ಇಡಬೇಕೇ ಹೊರತು ವಿಶೇಷಗಳಿಗೆ ಅಲ್ಲ. ವಿಶೇಷಗಳು ದೇಶ ಕಾಲಗಳಿಗೆ ತಕ್ಕಂತೆ ಭಿನ್ನವಾಗುತ್ತದೆ. ನಮಗದು ಗೊತ್ತೇ ಇದೆ. ಉತ್ತರ ಭಾರತದಲ್ಲಿ ಕೋಟ್ ಹಾಕ್ಕೊಂಡು ಸಾಕ್ಕೊಂಡು ಪೇಟ ತೊಟ್ಟುಕೊಂಡು ಇಲ್ಲವೇ ಮಫ್ಲರ್ ಕಟ್ಟಿಕೊಂಡು ಇಲ್ಲ ಮಂಕಿ ಕ್ಯಾಪ್ ಹಾಕ್ಕೊಂಡು ಅರ್ಚಕರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅವರು ನಮ್ಮ ಕೇರಳಕ್ಕೆ ಬಂದು ಹಾಗೆ ಮಾಡಲಿ ನೋಡೋಣ, ಬೆಂದು ಹೋಗಿಬಿಡ್ತಾರೆ ಪಾಪ ಶಕಿ ಒಳಗೆ. ನಮ್ಮ ಕೇರಳೀಯ ದೇವಾಲಯಗಳು ತುಂಬ ಇಕ್ಕಟ್ಟಾದಂಥವು, ಕಲ್ಲಿನ ಕಟ್ಟಡಗಳು, ಮೇಲೆ ಲೋಹವನ್ನು ಹೆಂಚಿನ ತರಹ ಹೊದಿಸಿರ್ತಾರೆ. ಅದರ ಒಳಗಡೆಗೆ ಎಷ್ಟು ಬಗೆ ಬಗೆಯ ಆರತಿಗಳು ನಡೀತಾ ಇರ್ತವೆ. ಅದು ಕುಂಭಾರತಿ ಇರ್ಬೋದು, ಏಕಾರತಿ ಇರ್ಬೋದು, ಎಲ್ಲ ಇರ್ಬೋದು. ಆರಾತ್ರಿಕಾ ಸೇವೆ ಅನೇಕ ವಿಧವಾಗಿ ನಡೆಯುತ್ತದೆ. ಮತ್ತು ಎಲ್ಲ ರೀತಿಯ ಆರಾತ್ರಿಕ ಸೇವೆಯ ಜೊತೆಗೆ ದೀಪಾರಾಧನೆಯಂತೂ ಯಥೇಷ್ಟವಾಗಿ ಮಾಡ್ತಾರೆ. ಮತ್ತು ಆ ಸಮುದ್ರ ತೀರದ ಈ ಒಂದು ದಕ್ಷಿಣ ಭಾರತದ ಪ್ರಖರವಾದ ಬೇಸಿಗೆಯಲ್ಲಿ ಹೇಗೆ ಉಡಿದು ಒಂದು ಪಾಣಿ ಪಂಚೆ ಬಿಟ್ಟು ಇನ್ನೇನು ಇಟ್ಕೊಳ್ಳದೇ ಇದ್ರೇ ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಆ ಒಂದು ಉತ್ತರ ಭಾರತದ ಆ ಒಂದು ವಸ್ತ್ರವಿನ್ಯಾಸ ಹೇಗೆ, ಹಾಗೆಯೇ ಈ ವಸ್ತ್ರ ಇಟ್ಟುಕೊಂಡು ಅಲ್ಲಿ ಬದರಿಯಲ್ಲಿಯೋ ಕೇದಾರದಲ್ಲಿಯೋ ಉಳಿದಾರ. ಅಂದರೆ ಒಂದು ಸಾಮಾನ್ಯವಾಗಿ ದೇವಾಲಯದಲ್ಲಿ ಮಾಡಬೇಕಾದಂಥ ಅರ್ಚಕನ ಪೂಜಾ ವಿಧಾನಕ್ಕೆ ಸಂಬಂಧಪಟ್ಟ ಡ್ರೆಸ್ ಕೋಡ್ ಅಂತೀವಲ್ಲ, ಅಲ್ಲಿಯೇ ದೇಶಕಾಲಗಳು ಯಾವ ರೀತಿ ಇರುತ್ತವೋ ಆ ರೀತಿ ಅಂತಂದರೆ ಇನ್ನಿವೆಲ್ಲ ಹೇಗೆ? ಇದು ನಾವು ಗಮನಿಸಬೇಕಾದದ್ದು. ಪುರಾಣಗಳಲ್ಲಿ, ಸ್ಮೃತಿಗಳಲ್ಲಿ ಇವುಗಳು ಸೂಚ್ಯವಾಗಿ ವಾಚ್ಯವಾಗಿ ಅಲ್ಲಲ್ಲಿ ಬರುತ್ತದೆ. ಇದೇ ಬ್ರಹ್ಮಪುರಾಣದಲ್ಲಿ ವ್ಯಾಸರನ್ನು ಕೊನೆಯಲ್ಲಿ ಒಮ್ಮೆ ಕೇಳ್ತಾರೆ ಋಷಿಗಳು, ಯಾರು ಧನ್ಯರು, ಯಾರು ಪುಣ್ಯರು, ಯಾವ ಕಾಲ ದೊಡ್ಡದು, ಯಾವ ವರ್ಣ ದೊಡ್ಡದು, ಗಂಡ ಹೆಣ್ಣ ದೊಡ್ಡವರು ಅಂತ. ಕಲಿಗಾಲ ಒಳ್ಳೆಯದು, ಶೂದ್ರ ಸರ್ವೋತ್ತಮ, ಸ್ತ್ರೀಗಳು ಸರ್ವೋತ್ತಮಳು ಅಂತ. ಯಾಕೆ ಅಂದರೆ ಮುಂದೆ ಬರುವ ಕಲಿಗಾಲದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ರೂ ಅಪಾರವಾದ ಫಲ ಕೊಡುತ್ತದೆ. ಅಷ್ಟು ಸ್ವಲ್ಪ ಪುಣ್ಯಕ್ಕೂ ಏಕಾಗ್ರತೆಗೆ ಸಮಯ ಇರೋದಿಲ್ಲ. ಹಾಗಾಗಿ ಸೂಕ್ಷ್ಮದಲ್ಲಿ ಮೋಕ್ಷ ಸಾಧಿಸಬಹುದು. ಮತ್ತು ಎಲ್ಲ ವರ್ಣಗಳು ಸೇವಾವೃತ್ತಿಯನ್ನು ಕೈಗೊಳ್ಳುತ್ತಾರೆ, ಶೂದ್ರತ್ವ ಬರುತ್ತದೆ. ಹಾಗಾಗಿ ಶೂದ್ರವರ್ಣದ ಸೇವಾವೃತ್ತಿಯಿಂದ ಶರಣಾಗತಿ ತನ್ಮೂಲಕವಾಗಿ ಅಹಂಕಾರ ಖಂಡನ ಆಗುತ್ತದೆ, ಅದು ಒಳ್ಳೆಯದು. ಮತ್ತು ಸ್ತ್ರೀ ಎಲ್ಲ ರೀತಿಯಾದ ಕೆಲಸವನ್ನು ಮಾಡಬಲ್ಲವಳಾಗುತ್ತಾಳೆ. ಅವಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ, ಸಾಧನ ಸಂಪತ್ತಿ ಹೆಚ್ಚಾಗುತ್ತದೆ. ಸ್ತ್ರೀ 2 ಲಿಂಗಗಳ ಪೈಕಿ ಉತ್ತಮವಾದಂಥ ವ್ಯಕ್ತಿಯಾಗ್ತಾಳೆ ಅಂತ. ಅಂದರೆ ಇಲ್ಲಿ ಏನು ತೋರ್ಪಡಿಸುವುದು, ಕಲಿಗಾಲದ ವ್ಯವಸ್ಥೆ ಹೀಗಿರುತ್ತದೆ ಅಂತಲೇ ತೋರ್ಪಡಿಸಿರುವಂಥದ್ದು. ಇವುಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ಲೈನ್ಸ್, ಆಗ ನಮಗೆ ತಿಳಿಯುವಂಥದ್ದಾಗುತ್ತದೆ. ಆಮೇಲೆ ಯಯಾತಿ ಸಂತಾನದ ಬಗೆಗೆ ಯದು, ದೃಹ್ಯು, ತುರ್ವಶ, ಆನು, ಪೂರು ಅಂತ ಯಾರಿದ್ದಾರೆ ಅವರುಗಳ ಒಂದು ವಂಶಕ್ರಮವನ್ನು ನೋಡ್ತೀವಿ. ಅದರೊಳಗೆ ಯದುವಂಶ ತುಂಬ ವಿಸ್ತಾರವಾದದ್ದು, ಅದಕ್ಕಿಂತ ಸ್ವಲ್ಪ ಕಡಿಮೆ ವಿಸ್ತಾರವಾದದ್ದು ಪೂರ್ವವಂಶ. ಆ ಪೂರ್ವವಂಶದ ಒಂದು ಶಾಖೆಯಾಗೇ ಅಂದರೆ ಮುಂದೆ ಬಂದ ಒಂದು ಕವಲು ಭರತವಂಶ, ಅದರೊಳಗೆ ಒಂದು ಕವಲಾಗಿ ನಾವು ಕುರುವಂಶ ನೋಡ್ತೀವಿ. ಇವೆಲ್ಲ ಒಂದೇ. ಚಂದ್ರವಂಶದ ಒಂದು ಕವಲು ಪೌರವ ವಂಶ, ಅದೇ ಭಾರತ ವಂಶ ಅಂತಾಯಿತು. ಅಂದರೆ ಸರ್ವದಮನ ಶಾಕುಂತಲ ಯಾವನಿದ್ದಾನೆ ಅವನಿಂದ ಮುಂದೆ ಅದು ಭರತವಂಶ ಅಂತ ಅನಿಸಿಕೊಳ್ತು. ಅಲ್ಲಿಂದ ಮುಂದೆ ಬಂದ ತಲೆಮಾರಿನಲ್ಲಿ ಒಬ್ಬ ಹಸ್ತಿ, ಅವನಿಂದ ಹಸ್ತಿನಾವತಿ ಆದದ್ದು. ಅಲ್ಲಿ ಮುಂದೆ ಬಂದಂಥವನು ಕುರು, ತಪತಿ ಮತ್ತು ಸಂವರ್ಣ ಇಬ್ಬರ ಸಂತಾನವಾಗಿ ಬಂದವನು ಕುರು. ಅಲ್ಲಿಂದ ಕುರುವಂಶ ಅಥವಾ ಕೌರವ ವಂಶ ಅಂತ ಆಯಿತು. ಅದರ ವಿವರಗಳನ್ನು ನೋಡ್ತೀವಿ. ಮತ್ತು ಯಯಾತಿಗಿದ್ದ ಇನ್ನು 3 ಮಕ್ಕಳ ಪೈಕಿ ತುರ್ವಶ, ದೃಹ್ಯು, ಆನು ಅವರಿಗೆ ಹೆಚ್ಚು ವಿಸ್ತೃತವಾದಂತಹ ಸಂತಾನ ಇಲ್ಲದೆ ಬೇಗ ಅದು ಅಳಿದು ಹೋಯಿತು. ತುರ್ವಶರೆಲ್ಲರೂ ಕೂಡ ಕಾಲಕ್ರಮದಲ್ಲಿ ಪೂರ್ವವಂಶದಲ್ಲಿಯೇ ಸೇರಿ ಹೋದರು ಅಂತನ್ನುವಂಥದ್ದು. ಮತ್ತು ದೃಹ್ಯುವಿನ ವಂಶ ಗಾಂಧಾರಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲಿಯೇ ಅದು ಸಂಕ್ಷಿಪ್ತವಾಗಿ ಅಳೆದು ಹೋಗ್ಬಿಡ್ತು. ಆನು ಕಡೆಗೆ ಅಪುತ್ರಕರಾಗಿ ನಿಂತು ಹೋಗ್ಬಿಡ್ತು ಅಂತ. ಇಲ್ಲಿ ನಾವು ಗಮನಿಸಬೇಕಾದಿಷ್ಟೇ, ವಸ್ತುತಃ ಇವರು 5 ಜನ ಮಕ್ಕಳು ಅಂತಲ್ಲ, ಇದು ಬುಡಕಟ್ಟು ಅಂತ ವೇದಗಳಲ್ಲಿ ಬರುತ್ತದೆ, ಪಂಚಜನ ಅಂತ. ಅಲ್ಲಿ ಬಹುವಚನದಲ್ಲೇ ಬರ್ತಕ್ಕಂಥದ್ದು. ಆನವ ಮತ್ತು ಪೌರವ, ಯಾದವ ಮತ್ತರ್ಗ ತುರ್ವಶಾಹ ಅಂತಲೇ ಬಹುವಚನದಲ್ಲಿ ಬರ್ತದೆ. ಋಗ್ವೇದದಲ್ಲಿ ನಮಗೆ ಗೊತ್ತಾಗುತ್ತದೆ. 5 ಬುಡಕಟ್ಟಲ್ಲಿ ಯಾದವರು ಅಂದರೆ ಯದುಗಳು ಪಶ್ಚಿಮ ಭಾರತದಲ್ಲಿ, ಆ ಪಶ್ಚಿಮ ಭಾರತದ ಕಡೆಯಿಂದ ದಕ್ಷಿಣದ ಒಂದು ಕರಾವಳಿಯಲ್ಲಿ ಎಲ್ಲ ಕಡೆಗೂ ವ್ಯಾಪಕ ಮಾಡಿಕೊಂಡಿದ್ದು. ಪಶ್ಚಿಮದ ಕರಾವಳಿ ದಕ್ಷಿಣದ ತುದಿವರೆಗೆ ಬಂದರು. ಮತ್ತು ತುರ್ವಶರು ಪೂರ್ವ ಭಾರತದ ಕಡೆಗೆ ಹೋಗಿ ಅಲ್ಲಿಂದ ದಕ್ಷಿಣದ ಕಡೆಗೆ ಪೂರ್ವ ಕರಾವಳಿಯಲ್ಲಿ ಬಂದರು.
ಇನ್ನು ದೃಶ್ಯುಗಳು, ಆನವರು ಮತ್ತು ತುರ್ವಶ ಅವರಿಬ್ಬರು ಕೂಡ ನಮ್ಮ ದೇಶದಿಂದ ಹೊರಗೆ ಉಳಿದರು ಅಂತ ನಮಗೆ ಗೊತ್ತಾಗುತ್ತದೆ. ಈಗಷ್ಟೇ ನಾನು ಹೇಳಿದ್ದು ದೃಶ್ಯು ಯಾವ ಕಂದಹಾರ್ ಅಂತೀವಲ್ಲ ಮತ್ತು ಇರಾನ್ ಆ ಒಂದು ವ್ಯಾಪ್ತಿಗೆ ಬಂದವರಾದರು. ಆನವರು ಅಯೋನಿಯನ್ಸ್ ಅಂತ ಮತ್ತು ಆಚೆಗೆ ಹೋಗಿ ಮೆಡಿಟ್ರೇನಿಯನ್ ಸಮುದ್ರದ ಹತ್ತಿರದಲ್ಲಿ, ಅಂದರೆ ಕ್ಯಾಸ್ಪಿಯನ್ ಸಿ ಅಂತ ನಾವೇನು ಹೇಳ್ತೀವಿ, ಅದಾದಮೇಲೆ ಬ್ಲ್ಯಾಕ್ ಸಿ, ಈಜಿಯನ್ ಸಿ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಅಯೋನಿಯನ್ ಕಂಟ್ರಿ ಅಂತ ಏನು ಹೇಳ್ತೀವಿ, ಅಯೋನಿಯ ಗ್ರೀಕರವರೆಗೆ ಅವರು ಹೋದದ್ದಾಯಿತು. ಮತ್ತು ನಾವು ನೋಡ್ತಕ್ಕಂಥ ಪೂರುಗಳು ಉತ್ತರ ಭಾರತದಲ್ಲಿ ಉಳಿದರು. ಅವರು ಈ 5 ಗುಂಪುಗಳಲ್ಲಿ ಹೆಚ್ಚು ಪ್ರಬಲರಾದವರು ನ್ಯಾಯವಾಗಿ ವ್ಯಾಪಕರಾಗಿರ್ತಾರೆ. ಮತ್ತು ಅವರೇ ಹೆಚ್ಚು ಈ ಬರವಣಿಗೆಗಳನ್ನು ಮಾಡ್ತಾರೆ. ಆಲ್ವೇಸ್ ದಿ ವಿನ್ನರ್ ರೈಟ್ಸ್ ದಿ ಹಿಸ್ಟ್ರಿ ಅಂತೀವಲ್ಲ. ಹೀಗಾಗಿ ಈ 5 ಗುಂಪುಗಳ ಎಲ್ಲರೂ ಒಡಹುಟ್ಟುಗಳೇ ಅಂತಂದರೆ ಎಲ್ಲ ಒಂದೇ, ವೇದದವರೇನೆ, ಆರ್ಯರೇನೆ. ಇದು ದ್ರಾವಿಡ ಆರ್ಯ ಕಲಹ ಅಲ್ಲ, ಎಲ್ಲರೂ ಸುಸಂಸ್ಕೃತರಾದವರೇನೆ. ಆದರೆ ಅಧಿಕಾರಕ್ಕಾಗಿ ಸಂಘರ್ಷ ಮಾಡಿದ್ರು. ಆ ಸಂಘರ್ಷದಲ್ಲಿ ಯಾದವರು ಪೂರುಗಳಿಗೆ ಸ್ವಲ್ಪ ಮಟ್ಟಿಗೆ ಅಧೀನರಾಗಿ ತಮ್ಮನ್ನು ತಾವು ಬಲಿಯಿಸಿಕೊಂಡರು, ಬೆಳೆಸಿಕೊಂಡರು. ಮತ್ತು ಭಾರತದ ಪೂರ್ವ ದಿಕ್ಕು ಈಗಿನಂತೆ ಆಗಲೂ ಅಭೇದ್ಯ. ಈಗಲೂ ನಮಗೆ ನೋಡಿ ಪೂರ್ವ ಭಾರತ ಉಪೇಕ್ಷಿತವೇ ಆಗಿದೆ. ಈ 3 ದಿವಸಗಳಿಂದ ನೋಡ್ತಾ ಇದ್ದರೆ ಬಹಳ ಸಂಕಟ ಆಗ್ತಾ ಇದೆ. ನಮ್ಮ ಅಸ್ಸಾಂ ಬಾಂಧವರು, ಕಾಮರೂಪಿಯರು ಎಷ್ಟು ನೊಂದಿದ್ದಾರೆ, ಎಷ್ಟು ಸಂತ್ರಸ್ತರಾಗಿದ್ದಾರೆ ಅಂತ. ಇಸ್ಲಾಮಿನ ಪಾಶವ ದೌರ್ಜನ್ಯಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಾ? ಮುಂಬೈನಲ್ಲಿ ಆದಂಥದ್ದು ನೋಡಿದರೆ ಗೊತ್ತಾಗುತ್ತದೆ. ಸೈನಿಕರ ಸ್ಮಾರಕವನ್ನು ಇಷ್ಟು ಅವಮಾನ ಮಾಡಬೇಕು ಅಂತಂದರೆ ಯಾವ ನೀಚತೆ! ಇದರ ಬಗೆಗೆ ನಮ್ಮ ಸೆಕ್ಯುಲರಿಸಮ್ನ ಚಾಂಪಿಯನ್ಗಳು ಉಸಿರೆತ್ತೋದಿಲ್ಲ. ನವರಂಧ್ರಗಳು ಕೂಡ ಸೆಳೆದುಕೊಂಡು ಹೊರಟೋಗ್ಬಿಟ್ಟಿರ್ತೀವಿ ಅವರಿಗೆ ಅಂತಂದರೆ ಏನಿದು ಅನ್ಯಾಯ ಅಂತ ಅನಿಸುತ್ತದೆ. ಸನಾತನ ಧರ್ಮದಲ್ಲಿ ವಿಶ್ವಾಸ, ಶ್ರದ್ಧೆ ಇಟ್ಟುಕೊಂಡ್ರೆ ಅದನ್ನೊಂದು ಪಾತಕ ಅಂತ ಭಾವಿಸುವಂತೆ ಮಾಡಿದ್ದಾರಲ್ಲ. ಯಾರೇ ಆಗಲಿ ನೊಂದರೆ ತಪ್ಪು, ಅವರನ್ನು ಅನ್ಯಾಯವಾಗಿ ನೋಯಿಸಿದರೆ ಮತ್ತೂ ತಪ್ಪು. ಒಂದು ಪ್ರತಿಭಟನೆ ಅಂತ ಮಾಡುವಲ್ಲಿ ದೇಶದ ಬೆನ್ನೆಲುಬಾಗಿರುವ, ಕವಚವಾದಂತೆ ಇರುವಂಥ ಸೈನಿಕರಿಗೆ, ಅವರ ಸ್ಮಾರಕಕ್ಕೆ ಈ ಮಟ್ಟದ ದೌರ್ಜನ್ಯದ ತಿರಸ್ಕಾರವನ್ನು ಮಾಡುವುದು ಅಂತಂದರೆ ಇಸ್ಲಾಮಿಗೆ ರಾಷ್ಟ್ರೀಯತೆ ಇಲ್ಲ. ರಾಷ್ಟ್ರೀಯತೆ, ಇಸ್ಲಾಂ 2 ವಿರೋಧ ಪದಗಳು. ಇಟ್ಸ್ ಎ ಟರ್ಮಿನೇಟರ್ ಡಿಸೀಸ್ ಅಂತೀವಲ್ಲ, ಆ ರೀತಿಯಾದಂಥದ್ದು. ಅವರೆಲ್ಲ ಪ್ರಿಡೇಟರ್ ರಿಲಿಜನ್ಸ್ ಅಂತ ಕರಿತೀವಿ. ಆ ತರಹದ್ದು ಸರ್ವನಾಶಕ್ಕಾಗಿಯೇ ಜಗತ್ತಿಗೆ ಬಂದಿರುವಂಥವರು ಅಂತ ಆಗಿಬಿಡ್ತಾರೆ. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ, ಈಗಲೂ ನೆಹರು ಕಾಲದಿಂದಲೂ ಅದನ್ನು ಉಪೇಕ್ಷೆ ಮಾಡಿದ್ದು ಅಂದರೆ ಕ್ರಿಶ್ಚಿಯನ್ರಲ್ಲಿ ಬಲಿಯಬೇಕು ಅನ್ನೋದಕ್ಕೆ ಮಿಕ್ಕಿ ಯಾರೂ ಹೋಗದಂತೆ ಅಲ್ಲಿ ಭದ್ರ ಮಾಡಿದ್ರು. ಆ ಬುಡಕಟ್ಟನ್ನೇನೋ ಉದ್ಧಾರ ಮಾಡ್ತೀವಿ ಅಂತ. ತನ್ಮೂಲಕವಾಗಿ ಆಗಿದ್ದಿಷ್ಟೇ. ಅವರಿಗೆ ಮಿಕ್ಕ ಜಗತ್ತಿನ ಜೊತೆಗೆ ಸಂಪರ್ಕ ಬರದೆ ಕೂಪಮಂಡೂಕರಾಗಿ ಅವರು ಕ್ರೈಸ್ತ ಪಾಶವ ತಂತ್ರಗಳಿಗೆ ತುತ್ತಾದರು. ಈಗ ಮುಸ್ಲಿಂ ದೌರ್ಜನ್ಯಕ್ಕೆ ಕೂಡ ತುತ್ತಾಗ್ತಾ ಇದ್ದಾರೆ. ಅಲ್ಲಿರುವಂಥ ಸಸ್ಯ ಸಂಪತ್ತಿಯಾಗಲಿ, ವನ್ಯ ಸಂಪತ್ತಿಯಾಗಲಿ, ಖನಿಜ ಸಂಪತ್ತಿಯಾಗಲಿ, ಜಲ ಸಂಪತ್ತಿಯಾಗಲಿ ಅಪೂರ್ವವಾದದ್ದು. ಈಗಲೇ ಆ ಕೀಕಾರಣ್ಯಗಳನ್ನು ಭೇದಿಸೋಕ್ಕಾಗೋದಿಲ್ಲ. ಇನ್ನು ಆಗ ಹೇಗಿತ್ತು? ಹಾಗಾಗಿ ತುರ್ವಶರು ಅಲ್ಲಿ ಹೆಚ್ಚು ಸ್ಥಿರವಾಗಲಾರದೆ ಅವರು ಕರಗಿದ್ರು. ಹೀಗಾಗಿ ತುರ್ವಶರು ನಮ್ಮ ದೇಶದಲ್ಲಿದ್ದರೂ ಕಡಿಮೆಯಾದರು. ಯದುಗಳು ಪಶ್ಚಿಮ ಭಾರತ ಸರಸ್ವತಿ ಸಮೃದ್ಧವಾಗಿ ಹರಿತಾ ಇದ್ದ ಜಾಗ, ನರ್ಮದಾ ಸಮೃದ್ಧವಾಗಿ ಹರಿತಾ ಇದ್ದ ಜಾಗ. ಹೀಗಾಗಿ ಅವರು ಚೆನ್ನಾಗಿ ಬಲಿಷ್ಠರಾಗಿ ಪಶ್ಚಿಮ ಭಾರತದಲ್ಲಿ, ಗುಜರಾತ್ ಈ ಥರ ಅನರ್ಥ ಪ್ರದೇಶ ಅಂತ ಕರೀತಾರಲ್ಲ, ಅಲ್ಲಿ ಬೆಳೆದುಕೊಂಡು ಕರಾವಳಿಯಲ್ಲೆಲ್ಲ ವ್ಯಾಪಕರಾದರು. ಅವರಿಗೆ ಭಾರ್ಗವರ ಸಹಕಾರವೂ ಸಿಕ್ತು. ನಮ್ಮದ ಕರಾವಳಿಯನ್ನೆಲ್ಲ ನಾವು ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ. ಶೂರ್ಪಾರಕದಿಂದ ಮೊದಲುಗೊಂಡು ಭೃಗುಕಚ್ಚದವರೆಗೆ ಇರತಕ್ಕಂಥದ್ದು ಭಾರ್ಗವರ ಪ್ರದೇಶ. ಹೀಗಾಗಿ ಈ 2 ಬುಡಕಟ್ಟುಗಳಿಗೆ ಹೆಚ್ಚಿನ ನೆಲೆ ಸಿಕ್ತು. ಅದರೊಳಗೆ ಯದುಗಳಿಗೆ ಆಚಾರ ಕಡಿಮೆ ಆದ್ದರಿಂದ, ಪೂರುಗಳು ಸೌಜನ್ಯ ಪ್ರಿಯರಾದ್ದರಿಂದ ಮತ್ತು ಯದುಗಳಿಗಿದ್ದ ಮೆಟೀರಿಯಲಿಸಮ್ಗಿಂತ ಪೂರ್ವಗಳಲ್ಲಿದ್ದ ಐಡಿಯಲಿಸಮ್ ವಿಶೇಷವಾಗಿ ಗೌರವನೀಯವಾಗಿದ್ದರಿಂದ ಅವರು ಮುಂಚೂಣಿಯಲ್ಲಿ ನಿಂತರು. ಇವೆಲ್ಲ ವಿಷಯಗಳನ್ನು ಹಿಂದೆ ನಾವು ನೋಡಿದ್ದೀವಿ. ಈ ಎಲ್ಲ ವಿವರಗಳನ್ನು ಕಾಣ್ತೀವಿ. ಆಮೇಲೆ ನಾವು ಈ ಒಂದು ಪುರಾಣದಲ್ಲಿ ವಿಶೇಷವಾಗಿ ನೋಡುವಂಥದ್ದು ಕ್ಷೇತ್ರ ಮಹಾತ್ಮ್ಯಗಳನ್ನು. ಆ ಕ್ಷೇತ್ರ ಮಹಾತ್ಮ್ಯವನ್ನು ನೋಡುವಾಗಲೇ ಮುಂದನ್ನು ವಿಶೇಷವಾಗಿ ಹೇಳಬೇಕಾದದ್ದು ಸೂರ್ಯನ ದ್ವಾದಶಾದಿತ್ಯ ಸ್ವರೂಪ, ಕೋಣಾರ್ಕದಲ್ಲಿ ಆತ ಹೇಗೆ ನೆಲೆಯಾದ ಅಂತನ್ನುವುದು. ಕೃಷ್ಣನ ಮಗ ಸಾಂಬ ಕುಷ್ಠರೋಗಿಯಾಗಿದ್ದಾಗ ಅವನ ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಸೂರ್ಯನ ಆರಾಧನೆ ಮಾಡಬೇಕಾಯಿತು. ಆ ಕಾರಣದಿಂದ ಅಲ್ಲಿ ಸೂರ್ಯ ನೆಲೆ ನಿಂತ ಅಂತ. ಈ ರೀತಿಯಾದ ಇನ್ನೂ ಅನೇಕ ಕಥೆಗಳಿವೆ. ಬೇರೆ ಬೇರೆ ಸೂರ್ಯ ಕ್ಷೇತ್ರಗಳಲ್ಲಿಯೂ ಇದೇ ಬಗೆಯಾದಂಥ ಕಥೆ ಇದೆ.
ಆದರೆ ಇಲ್ಲಿ ಬರುವಂಥ ಕಥೆ ಇದು. ಆಗ 12 ತಿಂಗಳಲ್ಲಿ ಸೂರ್ಯನನ್ನು ಬೇರೆ ಬೇರೆ ರೀತಿಯಾಗಿ ಉಪಾಸನೆ ಮಾಡಿದ. ಚೈತ್ರ ವೈಶಾಖಾದಿ ಫಾಲ್ಗುಣಾಂತವಾದಂಥ 12 ತಿಂಗಳಲ್ಲಿ ವಿಷ್ಣು, ಅರ್ಯಮ, ವಿವಸ್ವಾನ್, ಅಂಶುಮಾನ್, ಪರ್ಜನ್ಯ, ವರುಣ, ಇಂದ್ರ, ಧಾತೃ, ಮಿತ್ರ, ಪೂಷಾ, ಭಗ, ತ್ವಷ್ಟೃ ಅನ್ನುವ 12 ನಾಮಧೇಯಗಳಲ್ಲಿ ಕ್ರಮವಾಗಿ ಶತ್ರುನಾಶನ, ದೇವತಾ ಸತ್ವ ಸಮುತ್ತೇಜನ, ಆಹಾರ ಪಾಚನ, ಪ್ರಾಣ ಸ್ಥಿರೀಕರಣ ಮತ್ತು ವರ್ಷ ಪ್ರದಾನ, ಸ್ಥಳಜಲ ಪ್ರದಾನ, ದುಷ್ಟದಮನ, ಪ್ರಜಾಪತಿತ್ವ, ಚೈತನ್ಯ ಪ್ರದಾನ, ಪೋಷಣ ಶಕ್ತಿ ಮತ್ತು ಸರ್ವಪೋಷಣತ್ವ, ಓಷಧಿಪತಿತ್ವ, ಈ 12 ಕೆಲಸಗಳನ್ನು ಆದಿತ್ಯ ಮಾಡ್ತಾನೆ ಅಂತನ್ನುವಂಥ ಒಂದು ವಿವರವನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಆ ರೀತಿಯಾಗಿ ಆ ಕೋಣಾರ್ಕದಲ್ಲಿ ಅಥವಾ ಕೋಣಾದಿತ್ಯದಲ್ಲಿ ಆ ಪರಮಾತ್ಮ ನೆಲೆಯಾಗ್ತಾನೆ ಅಂತ. ಆಮೇಲೆ ನಾವು ಕಾಣುವಂಥದ್ದೇನೆ ವಿಶೇಷವಾದ ಪುರುಷೋತ್ತಮ ಕ್ಷೇತ್ರ ಅಥವಾ ಪುರಿ ಕ್ಷೇತ್ರ. ತುಂಬ ಜನಕ್ಕೆ ಪುರುಷೋತ್ತಮ ಕ್ಷೇತ್ರ ಅನ್ನುವ ಹೆಸರು ಗೊತ್ತಿಲ್ಲ, ಪುರಿ ಅಂತನ್ನುವ ಹೆಸರು ಮಾತ್ರ ಗೊತ್ತಿದೆ. ಇದೀಗ ಇವತ್ತಿನ ಅಮಾವಾಸ್ಯೆ ಕಳೆದು ನಾಳೆಯಿಂದ ಪುರುಷೋತ್ತಮ ಮಾಸ ಆರಂಭವಾಗುತ್ತದೆ. ಇದನ್ನು ನಾವು ಲೋಕರೂಢಿಯಲ್ಲಿ ಅಧಿಕ ಮಾಸ ಅಥವಾ ಶಾಸ್ತ್ರಗಳಲ್ಲಿ ಮಲಮಾಸ ಅಂತ ಕೂಡ ಕರೀತಾರೆ. ಅಧಿಕ ಮಾಸ ಅಂತಂದರೆ ಪುರುಷೋತ್ತಮನ ಮಾಸ. ಅಲ್ಲಿ ವ್ಯಕ್ತಿಗತವಾದ ಒಂದು ಅಭ್ಯುದಯದ ಕಾಮನೆಯ ಕೆಲಸಗಳನ್ನು ಮಾಡದೆ ತ್ಯಾಗದ, ನಿಷ್ಕಾಮ ಕರ್ಮದ, ನಿಶ್ರೇಯಸದ ಕೆಲಸಗಳನ್ನು ಮಾಡಬೇಕು ಅಂತ. ಹಾಗಾಗಿ ಯಜ್ಞ, ದಾನ, ತಪಸ್ಸುಗಳನ್ನು ಅಲ್ಲಿ ವಿಶೇಷವಾಗಿ ಮಾಡಬೇಕು. ಇನ್ನು ಯಾವುದೇ ಕಾಮ್ಯ ಕರ್ಮಗಳನ್ನು ಮತ್ತು ಕೆಲವೊಂದು ಗೃಹ್ಯಗಳನ್ನು ಮಾಡಬಾರ್ದು. ಕೆಲವಕ್ಕೆ ವಿನಾಯಿತಿ ಉಂಟು. ಈಗ ಮಗು ಹುಟ್ಟಿದೆ, 10ನೇ ದಿವಸಕ್ಕೆ ಅದಕ್ಕೆ ನಾಮಕರಣ ಮಾಡಬೇಕು ಅಂತಿದ್ದರೆ ಅಥವಾ ಅಭಿನಿಷ್ಕ್ರಮಣ ಅಂತ ಮಾಡಬೇಕು ಅಂತಿದ್ದರೆ ಆ ಸಂಸ್ಕಾರ ಮಾಡಲೇಬೇಕು. ಅದು ಬೇರೆ ಏನು ಮಾಡದೇ ಇರೋಕ್ಕಾಗೋಲ್ಲ. ಆ ಥರ ಅರೆ ಮದುವೆ ಇತ್ಯಾದಿಗಳನ್ನು ಮಾಡಬೇಡಿ ಅಂತಂದರೆ ಇನ್ನೇನಲ್ಲ. ಇದೊಂದು ಲೀಪ್ ಇಯರ್ ತರಹ, ಲೀಪ್ ಮಂತ್ ಅಂತ ನಮಗೆ ಗೊತ್ತಾಗುತ್ತದೆ. ಕ್ಯಾಲಿಬ್ರೇಷನ್ ಆಫ್ ಲೂನಾರ್ ಕ್ಯಾಲೆಂಡರ್ ಯಾವುದಿದೆ, ಚಾಂದ್ರಮಾನದ ಪರಿಷ್ಕರಣವನ್ನು ಮಾಡುವಂಥದ್ದು, ಚಾಂದ್ರಮಾನವನ್ನು ಸೌರಮಾನವನ್ನು ಸಮೀಕರಣ ಮಾಡಿಕೊಂಡು 365 ಕಾಲು ದಿವಸಗಳ ವರ್ಷವನ್ನು ಉಳಿಸಿಕೊಳ್ಳೋದಕ್ಕಾಗಿ ಮಾಡ್ತಕ್ಕಂಥದ್ದು. ಇದು 28ರಿಂದ 33 ತಿಂಗಳುಗಳ ಅವಧಿಯಲ್ಲಿ ಒಮ್ಮೆ ಬರ್ತಕ್ಕಂಥದ್ದು ಅಂತ. 33 ತಿಂಗಳುಗಳು ಅಂತಲೂ ಹೇಳ್ತಾರೆ. ಇಲ್ಲಿ 33ಕ್ಕೆ ವಿಶೇಷವಾದಂಥ ಗೌರವ, ಆಸ್ಥಾನ ಉಂಟು. ದಾನ ಇತ್ಯಾದಿಗಳಿಗೆ ಇದು ಯಾವತ್ತೂ ಮಾಡ್ಬೋದು ದಾನ. ಆದರೆ ದಿನ ಮಾಡಿ ಅಂತಂದರೆ ಯಾರಿಗೂ ಮಾಡೋಕ್ಕಾಗೋಲ್ಲ ಅಂತ ಮಾಡಬಾರದು ಅಂತಲೂ ಅಂದ್ಕೊಂಡು ಬಿಡ್ತಾರೆ. ವಿಶೇಷವಾದ ಕಾಲ ಅಂದರೆ ಈಗ ಗ್ರಹಣದಲ್ಲಿ ದಾನ ಮಾಡಿ ಅಥವಾ ಜಪ ಮಾಡಿ, ಇಲ್ಲವೇ ಸಂಕ್ರಮಣದಲ್ಲಿ ಮಾಡಿ ಅಂದರೆ ಅದು ಏನೋ ಆ ಟೈಮ್ಗೂ ಇದಕ್ಕೂ ತುಂಬ ಒಳ್ಳೆ ಮ್ಯಾಚ್ ಆಗಿಬಿಡುತ್ತೆ. ಆ ಕಾರಣ ಒಂದು ಅಸಾಮಾನ್ಯವಾದ ಲೆಕ್ಕಾಚಾರವನ್ನು ಕಂಡುಕೊಂಡ್ಬಿಟ್ಟು ಮನುಷ್ಯ ಮಾಡ್ತಾನೆ. ಈ ಕಾರಣದಿಂದ ಪ್ರೇರಣೆಯನ್ನು ಕೊಟ್ಟಿದ್ದು. ಈ ಬಾರಿ ಅದು ಚಾತುರ್ಮಾಸ್ಯದ ಅವಧಿಯೊಳಗೆ ಬಂದಿದೆ. ಹೀಗಾಗಿ ಚಾತುರ್ಮಾಸ್ಯದ 4 ತಿಂಗಳು 5 ತಿಂಗಳಾಗಿ ಪರಿಣಮಿಸಿದೆ. ಭಾದ್ರಪದದಲ್ಲಿ ಅಧಿಕ ಮಾಸ ಬಂದಿದೆ. ನಿಜ ಭಾದ್ರಪದ ಮುಂದೆ ಬರುತ್ತೆ, ನಮಗೆ ಗೊತ್ತೇ ಇರುವಂಥದ್ದು. ಈ ಪುರುಷೋತ್ತಮ ಮಾಸದ ಆ ದೇವತೆಯೇ ವಿಷ್ಣು, ಮಹಾವಿಷ್ಣು ಅಂತ, ಪುರುಷೋತ್ತಮ ಸರ್ವೇಶ್ವರ ಅಂತ, ಅವನನ್ನು ಪ್ರೀಣನ ಮಾಡುವುದು ಅಂತ. ಅಂದರೆ ಅಧಿಕ ಮಾಸ ಅನ್ನುವುದು ಒಂದು ಮೈಲಿಗೆ ಎನ್ನುವ ಭಾವ ತುಂಬ ಜನಕ್ಕಿದೆ. ಯಾಕೆಂದರೆ ಏನು ಶುಭ ಮಾಡಬಾರ್ದು ಅಂತ, ಏನು ತಿಥಿ ಮಾಡ್ಬೋದೇ ವರ್ಷ ಇಡೀ ತಿಂಗಳಿಡೀ, ಹಾಗೆ ಅಲ್ಲ. ಅದು ಮೈಲಿಗೆ ಎನ್ನುವ ಭಾವ ಅಲ್ಲ, ಪರಮ ಪವಿತ್ರವಾದದ್ದು. ಅಲ್ಲಿ ಸ್ವಾರ್ಥಕ್ಕೆ ಎಡೆ ಇಲ್ಲ ಅನ್ನುವುದಷ್ಟೇ ತಾತ್ಪರ್ಯ. ಆ ರೀತಿಯಲ್ಲಿ ಪುರುಷೋತ್ತಮ ಕ್ಷೇತ್ರವು ಕೂಡ ಪರಮಾತ್ಮ ಅಲ್ಲಿ ಬಿಡದೇ ಇರುವಂಥದ್ದು. ಹೇಗೆ ಕಾಶಿ ಅವಿಮುಕ್ತ ಕ್ಷೇತ್ರ ಅಂತಾಗಿದೆಯೋ ಆ ರೀತಿ ಪುರುಷೋತ್ತಮ ಕ್ಷೇತ್ರ. ನಮ್ಮಲ್ಲಿ ಆ ರೀತಿಯಾದಂತಹ 4 ನಾಥಕ್ಷೇತ್ರಗಳು ಉಂಟು. ಉತ್ತರದಲ್ಲಿ ಬದರಿನಾಥ ಕ್ಷೇತ್ರ, ಪೂರ್ವದಲ್ಲಿ ಜಗನ್ನಾಥ ಕ್ಷೇತ್ರ, ದಕ್ಷಿಣದಲ್ಲಿ ರಾಮನಾಥ ಕ್ಷೇತ್ರ ಅಂದರೆ ರಾಮೇಶ್ವರ, ಪಶ್ಚಿಮದಲ್ಲಿ ದ್ವಾರಕಾನಾಥ ಕ್ಷೇತ್ರ ಅಂತ ಕೃಷ್ಣನ ಆ ಒಂದು ದ್ವಾರಕೆ. ಈ 4 ನಾಥರಿಂದ ನಮ್ಮ ದೇಶ ಸನಾಥವಾಗಿದೆ ಅನ್ನುವ ಭಾವ. ಇದರ ಬಗೆಗೆ ತುಂಬ ದೊಡ್ಡ ಕಥೆಯೇ ಉಂಟು. ನಾನು ಅದರ ಒಂದು ಸ್ವಾರಸ್ಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿದರೆ, ನಮ್ಮ ದೇವತೆಗಳ ದೇವಾಲಯಗಳ ನಿರ್ಮಾಣ ಹೇಗಾಗಿವೆ, ಬಹುದೇವತಾ ಸಮುಚ್ಚಯ, ಬಹುಮತ, ಬಹುಧರ್ಮ, ಬಹುತತ್ವಗಳ ಸಮಾಯೋಗ ಯಾವ ರೀತಿಯಲ್ಲಿದೆ ಎನ್ನುವುದನ್ನು ಭಾವಿಸಿಕೊಂಡ್ರೆ ನಮಗೆ ಗೊತ್ತಾಗುತ್ತದೆ. ನಮ್ಮ ಸಂಕುಚಿತ ಭಾವವನ್ನು ಬಿಡೋದಕ್ಕೆ ಮಾತ್ರವಲ್ಲದೆ ನಮ್ಮ ಪೂರ್ವಜರ ಸಾಮರಸ್ಯ ದೃಷ್ಟಿ ಎಷ್ಟು ದೊಡ್ಡದು ಅನ್ನೋದನ್ನು ಕಾಣೋದಕ್ಕಾಗುತ್ತದೆ. ಈಗ 1.5 ವರ್ಷಗಳ ಕೆಳಗೆ
ನನ್ನ ಗೆಳೆಯರ ಜೊತೆಗೆ ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗಿದ್ದಾಗ ಜಗನ್ನಾಥ ಸ್ವಾಮಿಯನ್ನು ನೋಡುವ ಮುನ್ನ ರಾತ್ರಿ 2 ಗಂಟೆ ಕೂತ್ಕೊಂಡು ಒಂದು ಹರಿಕತೆ ಮಾಡಿದ್ದಾಯಿತು, ಇಡೀ ಜಗನ್ನಾಥ ಕ್ಷೇತ್ರ ಮಹಾತ್ಮೆ ಏನು ಅಂತನ್ನುವಂಥದ್ದು. ಹಿಂದೆ ಇಂದ್ರದ್ಯುಮ್ನ ಅನ್ನುವ ಮಹಾರಾಜ ಇದ್ದ. ಆ ಮಹಾರಾಜ ಅವಂತಿ ದೇಶಾಧಿಪತಿ, ಅವಂತಿ ಉಜ್ಜಯಿನಿ, ಮಾಲವ ದೇಶಾಧಿಪತಿ ಅವಂತಿ ಕ್ಷೇತ್ರದಲ್ಲಿದ್ದ. ಅವನಿಗೆ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಅನ್ನಿಸಿದಾಗ ಆತ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಪೂರ್ವ ಸಮುದ್ರ ತೀರಕ್ಕೆ ಹೋಗು, ಅಲ್ಲಿ ಒಂದು ವಟವೃಕ್ಷ ಕಾಣಿಸುತ್ತದೆ, ಆ ವಟವೃಕ್ಷವನ್ನು ಕತ್ತರಿಸಿ ನಿನಗೆ ಅಲ್ಲಿ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಮರವನ್ನು ಕಡಿಯಬಾರದು ಅಂತಾರೆ, ಆದರೆ ನಿನಗೆ ಆ ರೀತಿಯಾದ ಧರ್ಮಾಧರ್ಮಗಳ ವಿಚಿಕಿತ್ಸೆ ಅಲ್ಲಿ ಬರುವುದೇ ಇಲ್ಲ. ನೋಡಿದ ತಕ್ಷಣ ನಿನಗೆ ಆನಂದ ಉಂಟಾಗಿ ಅದನ್ನು ಛೇದನ ಮಾಡಿ ವಿಗ್ರಹ ಮಾಡಿಸಬೇಕು ಅಂತ ಅಂದುಕೋತೀಯ ಅಂತ ಅಂದುಕೊಂಡು ಸ್ವಪ್ನವಾಗುತ್ತದೆ. ಅದು ಅಗಸ್ತ್ಯೋಪದೇಶ ಅಂತ ಕೂಡ ಕೆಲವು ಪುರಾಣಗಳಲ್ಲಿ ಬರುತ್ತದೆ. ಹೋಗ್ತಾನೆ, ಹಾಗೆ ಅವನು ಆ ಒಂದು ವಟವೃಕ್ಷವನ್ನು ಛೇದನ ಮಾಡ್ತಾನೆ. ಇನ್ನು ಕೆಲವು ಪುರಾಣಗಳಲ್ಲಿ ಆ ಮರದ ಕೊಂಬೆ, ವಟವೃಕ್ಷದ ಕೊಂಬೆ ತೇಲಿ ಬರುತ್ತದೆ, ಅದನ್ನು ನೀನು ಹಿಡ್ಕೋ, ಪರಮಾತ್ಮ ಸ್ವರೂಪ ಅಲ್ಲಿ ಕಾಣಿಸುತ್ತದೆ ಅಂತ. ಆಗ ಪರಮಾತ್ಮ ವಿಶ್ವಕರ್ಮನ ಜೊತೆಗೆ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ಇದರಲ್ಲಿ ಶಿಲ್ಪ ಮಾಡ್ತೀವಿ ಅಂತ ಮಾಡ್ತಾರೆ. ಹಾಗೆ ಶಿಲ್ಪ ಮಾಡುವಾಗ ಯಾರೂ ನೋಡಬಾರದು ಅಂತ ಈ ಪುರಾಣದಲ್ಲ, ಬೇರೊಂದು ಪುರಾಣದಲ್ಲಿ ಬರುವಂಥದ್ದು. ಯಾರೂ ಕಾಣದೇ ಇರಬೇಕು ಅಂತಂದಾಗ ರಾಜ ಕುತೂಹಲದಿಂದ ತೆಗೆದು ನೋಡ್ತಾನೆ, ಅಪೂರ್ಣವಾದ ಶಿಲ್ಪ, ಈ ಹೊತ್ತಿನ ಜಗನ್ನಾಥನ ವಿಗ್ರಹ ಹೇಗಿದೆ ಹಾಗಾಗ್ಬಿಡ್ತು ಅಂತ. ಈ ಪುರಾಣದಲ್ಲಿ ಹಾಗೆಲ್ಲ ಸಂಪೂರ್ಣ ಮನೋಹರವಾದಂಥ ಶಿಲ್ಪ ಬಂತು ಅಂತ ಅದನ್ನು ಸ್ಥಾಪನೆ ಮಾಡ್ತಾನೆ. ಆ ದೇವರ ದರ್ಶನದಿಂದಲೇ ಸಕಲ ಪಾತಕ ನಿವಾರಣೆಯಾಗಿ ವೈಕುಂಠದ ಸಾನ್ನಿಧ್ಯ ಬರ್ತಾ ಇರುತ್ತದೆ. ಅದಕ್ಕೆ ಯಮನಿಗೆ ಬಹಳ ಸಂಕಟವಾಗಿಬಿಡುತ್ತದೆ, ನನ್ನ ಲೋಕಕ್ಕೆ ಜನವೇ ಇಲ್ಲವಲ್ಲ ಅಂತ. ನಾವು ಹಿಂದೆ ಕಂಡಿದ್ವಿ ಇದನ್ನು ರುಕ್ಮಾಂಗದ ಕಥೆಯಲ್ಲಿ, ಯಾವ ರೀತಿಯಾಗಿ ರುಕ್ಮಾಂಗದನಿಗೆ ಏಕಾದಶಿಯ ವ್ರತ ಸಿದ್ಧಿಯಾಗಿ ಯಮಲೋಕದಲ್ಲಿ ಜನ ಇಲ್ಲದಂತೆ ಆಯಿತು ಅಂತ. ಆಗ ಮಹಾವಿಷ್ಣು ಯಾತಕ್ಕಾಗಿ ಅಂದರೆ ಜಗನ್ನಾಥ ಕ್ಷೇತ್ರಕ್ಕೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿ ನೀಲಮಾಧವನ ದರ್ಶನ ಮಾಡ್ತಾ ಇದ್ದಾರೆ, ಮಣಿಮಾಧವ ಅಂತಲೂ ಹೇಳ್ತಾರೆ. ಆ ಮಣಿ ದಿವ್ಯಮಣಿಯ ದರ್ಶನ ಮಾಡ್ತಾ ಇದ್ದಾರೆ, ಆ ದಿವ್ಯಮಣಿ ಯಾರಿಗೂ ಕಾಣದಂತೆ ಮಾಡುವಂತ. ಇಲ್ಲ, ಅದು ಕಾಣದಂತೆ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಮಾಡಿದ. ನರಕಕ್ಕೆ ಜನಸಂಖ್ಯೆ ಕಡಿಮೆ ಆಗಲಿಲ್ಲ ಅಂತ. ಇಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಬೇಕಾದಷ್ಟು ಸಂಶೋಧಕರು, ಆಂಥ್ರಪಾಲಜಿಸ್ಟ್, ಮಾನವಶಾಸ್ತ್ರಜ್ಞರು ಮತ್ತು ಕಂಪ್ಯಾರಿಟಿವ್ ರಿಲಿಜನ್ ಸ್ಕಾಲರ್ಸ್ ಅಂತ ತೌಲನಿಕ ಮತಾಧ್ಯಯನ ವಿದ್ವಾಂಸರುಗಳು ಬೇಕಾದಷ್ಟು ಸಂಶೋಧನೆ ಮಾಡಿದ್ದಾರೆ. ಗಯಾಚರಣ ತ್ರಿಪಾಠಿ ಅಂತ ದೊಡ್ಡ ವಿದ್ವಾಂಸರು ದೆಹಲಿಯ IGNCನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನನಗೆ ಪರಿಚಿತರು. ಜಗನ್ನಾಥ ಕ್ಷೇತ್ರದ ಆರಾಧನಾ ಕ್ರಮದ ಬಗ್ಗೆನೇ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ. ಜರ್ಮನ್ ಭಾಷೆಯಲ್ಲೂ ಇದೆ, ಇಂಗ್ಲೀಷ್ ಭಾಷೆಯಲ್ಲೂ ಇದೆ. ಎರಡರೊಳಗೂ ಅವರು ಒಳ್ಳೆಯ ವಿದ್ವಾಂಸರು. ಆ ಒಂದು ಆಚರಣೆಗಳ ವೈಶಿಷ್ಟ್ಯವನ್ನೆಲ್ಲ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಿಕೊಳ್ಬೇಕಾದ ಒಂದು ವಿಶೇಷ ಏನಂತಂದರೆ, ಸರಳದಾಸ ಅಂತ ಒರಿಯಾ ಭಾಷೆಯ ಮಹಾಕವಿ, ಅವನು ರಾಮಾಯಣ, ಭಾಗವತ, ಭಾರತಾದಿಗಳನ್ನೆಲ್ಲ ಒರಿಯಾ ಭಾಷೆಯಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅವನ ಮಹಾಭಾರತ ವಿಶೇಷವಾಗಿ ಪ್ರಸಿದ್ಧ. ಆ ಮಹಾಭಾರತದಲ್ಲಿ ಜರ ಅನ್ನುವ ಬೇಡ ಕೃಷ್ಣನ ಉಂಗುಷ್ಟಕ್ಕೆ ಬಾಣ ಬಿಡ್ತಾನೆ. ಪಾದದ ಹೆಬ್ಬೆರಳಿಗೆ ಬಾಣ ಬಿಟ್ಟ ಮೇಲೆ ಕೃಷ್ಣ ದೇಹತ್ಯಾಗ ಮಾಡಿ ಪರಂಧಾಮ ಸೇರ್ತಾನೆ. ಅದು ಮೌಸಲ ಪರ್ವದಲ್ಲಿ ಬರುವ ಕಥೆ ಮಹಾಭಾರತದಲ್ಲಿ. ಆ ಬಳಿಕ ಕೃಷ್ಣನ ಅಂತ್ಯಷ್ಟಿಯನ್ನು ಸಾಕ್ಷಾತ್ತಾಗಿ ಅರ್ಜುನನೇ ಬಂದು ಮಾಡ್ತಾನೆ ಅಂತ ಇರುವ ಮಹಾಭಾರತದ ಕಥೆಯನ್ನು ಹೇಳ್ತಾನೆ. ಹೇಳುವಾಗ ಆ ಜರ ಅನ್ನುವ ಬೇಡ ಎಲ್ಲಿಂದ ಬಂದವನು ಅಂತಂದರೆ, ಈ ಒಡಿಸ್ಸಾದಲ್ಲಿ ಸವರ ಅನ್ನುವಂಥ ಒಂದು ಜಾತಿಯ ಬೇಡರಿದ್ದಾರೆ. ಶಬರ ಅನ್ನೋದೇ ಸವರ, ಶಬರ ಅಂದರೆ ಬೇಡ ಅಂತ. ಅವನು ಜರ ಅಂತ, ಅವನು ಬಾಣ ಬಿಟ್ಟಿದ್ದು. ಅದು ಗಾಂಧಾರಿ ಶಾಪ ಬೇರೆ ಇತ್ತು. ಮತ್ತು ಕೃಷ್ಣನನ್ನು ಅದೇ ಪ್ರಭಾಸದ ಕ್ಷೇತ್ರದಲ್ಲಿ, ಅಂದರೆ ದ್ವಾರಕೆಯಿಂದ ಸುಮಾರು ದೂರ ಇರತಕ್ಕಂಥದ್ದು ಜಾಗ, ಸಮುದ್ರ ತೀರದಲ್ಲಿ. ಆ ಪ್ರಭಾಸದ ಜಾಗವೇ ಈ ಹೊತ್ತಿನ ಸೋಮನಾಥ ದೇವಾಲಯ ಯಾವುದುಂಟು, ಆ ದೇವಾಲಯದಿಂದ ಒಂದು ಸ್ವಲ್ಪ ದೂರದಲ್ಲಿ, ಇಲ್ಲಿಂದ BMS ಕಾಲೇಜಷ್ಟು ದೂರದಲ್ಲಿಯೇ ಕೃಷ್ಣ ನಿರ್ಯಾಣ ಭೂಮಿ ಪ್ರಭಾಸ ಕ್ಷೇತ್ರ ಉಂಟು. ಅಲ್ಲಿ ಸಮುದ್ರ ತೀರದಲ್ಲಿಯೇ ಅವನ ದಹನವನ್ನು ಮಾಡಿದ್ದು ಅಂತ. ಹಾಗೆ ಕೃಷ್ಣನ ದೇಹ ದಾಹ ಮಾಡುವಾಗ ಹೃದಯ ಮಾತ್ರ ಸುಡಲೇ ಇಲ್ಲವಂತೆ ಕೃಷ್ಣನದು. ಮತ್ತು ಅಸ್ಥಿ ವಿಸರ್ಜನೆ ಮಾಡುವಾಗ ಹೃದಯವನ್ನು ಸಮುದ್ರಕ್ಕೆ ವಿಸರ್ಜನೆ ಮಾಡಿದ್ರು. ಆ ಹೃದಯ ಮಾತ್ರ ತೇಲ್ಕೊಂಡು ಪಶ್ಚಿಮ ಸಮುದ್ರದಲ್ಲಿ ವಿಸರ್ಜಿತವಾದಂಥದ್ದು, ವಿಸೃಷ್ಟವಾದ ಆ ಹೃದಯ ತೇಲ್ಕೊಂಡು ತಿರುಗಿ ಕನ್ಯಾಕುಮಾರಿಯನ್ನು ಬಳಸಿಕೊಂಡು ಈ ಕಡೆಗೆ ಪೂರ್ವ ತೀರಕ್ಕೆ ಬಂದು ಅಲ್ಲಿ ಪುರಿಯ ಸಮುದ್ರ ತೀರದಲ್ಲಿ ಬಂದು ಬಿತ್ತು ಅಂತ.
ಅದು ಒಂದು ಮಣಿ ಆಯಿತು. ಆ ಮಣಿ ನೀಲಮಣಿ, ಅದೇ ಮಣಿಮಾಧವ ಅಂತ ಕರೀತಕ್ಕಂಥದ್ದು. ಆ ನೀಲಮಣಿ ಒಂದು ಮರದ ಒಳಗೆ ಸೇರಿಕೊಳ್ತು. ಅದನ್ನು ಇಂದ್ರದ್ಯುಮ್ನ ಆ ಮರದ ತೊಲೆಯನ್ನು ತೆಗೆದುಕೊಂಡಿದ್ದು, ಅವನು ಹಾಗೆ ಆರಾಧನೆ ಮಾಡಿದ್ದು ಅಂತ. ಮತ್ತು ಆಗ ಅದಕ್ಕಾಗಿ ಸ್ಥಳೀಯರಾದಂಥ ಶಬರರ ಸಹಕಾರವನ್ನು ತೆಗೆದುಕೊಂಡ. ಅವರ ನಾಯಕ, ಸವರ ನಾಯಕ ವಿಶ್ವವಸು ಅಂತಿದ್ದ. ಅವನು ಒಬ್ಬ ಒಳ್ಳೆಯ ಮಗಳನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದ ದೇವರಿಗೆ. ಆ ದೇವರ ಸೇವಾ ಕಾಲದಲ್ಲಿ ವಿದ್ಯಾಪತಿ ಅಂತ ಒಬ್ಬ ಬ್ರಾಹ್ಮಣ ಬಂದು, ಇವರು ಕಾಡಿನಲ್ಲಿ ಹೋಗ್ಬಿಟ್ಟು ಎಲ್ಲಿಯೋ ಸೇವೆ ಮಾಡ್ತಾ ಇರ್ತಾರೆ, ಅದು ಏನು ಅಂತ ತಿಳ್ಕೊಳ್ಬೇಕು ಅಂತಿರ್ತದೆ. ಇಂದ್ರದ್ಯುಮ್ನ ಇದನ್ನು ಸ್ಥಾಪನೆ ಮಾಡ್ದ ಅಂತ ಹೇಳುವ ಉಸಿರಿನಲ್ಲಿಯೇ ನಾವು ನೋಡುವಂಥದ್ದೇನೆಂದರೆ, ಅವರು ಆ ಒಂದು ಮೂರ್ತಿಯ ಇನ್ನೂ ವಿಶಿಷ್ಟವಾದ ರೂಪವನ್ನು ಕಾಡೊಳಗೆಲ್ಲೋ ಗುಟ್ಟಾಗಿ ಆರಾಧಿಸ್ತಾ ಇದ್ದರು. ಅಲ್ಲಿ ನಿಜವಾಗಿ ವಿಷ್ಣುವಿನ ಹೃದಯ, ಕೃಷ್ಣನ ಹೃದಯ ಇದ್ದದ್ದು, ಬರೀ ಮರದ ತೊಲೆ ಇಂದ್ರದ್ಯುಮ್ನಿಗೆ ಸಿಕ್ಕಿದ್ದು ಅಂತ ಕೂಡ ಕಥಾಂತರ. ಅಂದರೆ ಅಲ್ಲಿ ಏನು ನಮಗೆ ಗೊತ್ತಾಗುತ್ತದೆ, ಆಧುನಿಕ ಸಂಶೋಧಕರು ಹೇಳೋದು, ವಸ್ತುತಃ ಜಗನ್ನಾಥ ಸ್ವಾಮಿ ಶಬರರ ದೇವರು, ಆದಿವಾಸಿಗಳ ದೇವರು. ಅವರನ್ನು ಸನಾತನ ಧರ್ಮೀಯರು ಒಪ್ಪಿಕೊಂಡಿದ್ದು ಅಂತ. ವಸ್ತುತಃ ಆದಿವಾಸಿಗಳು ಸನಾತನ ಧರ್ಮೀಯರೇ. ಋಗ್ವೇದವೆಲ್ಲ ಬುಡಕಟ್ಟು ಜನಾಂಗಗಳದು. ಆಫ್ರಿಕಾದ, ಆಸ್ಟ್ರೇಲಿಯಾದ ಅಲ್ಲೆಲ್ಲ ಇರತಕ್ಕಂಥ ಬುಡಕಟ್ಟವರು ಮರದ ವಿಗ್ರಹಗಳನ್ನು ಮಾಡಿಕೊಂಡು ಪೂಜೆ ಮಾಡ್ತಾರೆ. ಆ ವಿಗ್ರಹಗಳ ಆಕಾರ ನೋಡಿದ್ರೆ ನಮ್ಮ ಜಗನ್ನಾಥ ಸ್ವಾಮಿಯ ದೊಡ್ಡದಾದ ಗುಂಡಿಗಿರತಕ್ಕಂಥ ಕಣ್ಣುಗಳು ಮತ್ತು ಕೈಗಳ ಒಂದು ಸ್ಥಾನದಲ್ಲಿ ನಿಂತಿರತಕ್ಕಂಥ ಈ ಎರಡು ಮರದ ತುಂಡುಗಳು, ಕಾಲುಗಳೇ ಇಲ್ಲ, ಒಂದು ರೀತಿ ಕುಂಕುಮ ಭರಣಿಯಂತೆ ಕಾಣಿಸುವಂಥದ್ದು, ಇವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪ್ರಾಚೀನವಾದಂಥದ್ದು ಅದು ಶಿಲ್ಪ ಅಂತ. ಆದಿವಾಸಿಗಳು ಅಂದರೆ ಮಾನವ ಜನಾಂಗದ ಆರಂಭದಲ್ಲಿ ಆದಂಥದ್ದು ಆ ಶ್ರದ್ಧೆ. ನಮಗೆ ಮತ್ತೆ ದೇವರು ಇದೇ ಆಕಾರ ಇರಬೇಕು, ಅದೇ ಆಕಾರ ಇರಬೇಕು ಅಂತಿಲ್ಲ. ನಾವು ಇಂಥ ಆಕಾರ ಅಂತ ಹೇಳೋಕ್ಕಾಗದ ಶೋಣಭದ್ರ ಪಾಷಾಣವನ್ನು, ಬಾಣಲಿಂಗವನ್ನು, ಶಾಲಗ್ರಾಮವನ್ನು, ಸ್ಫಟಿಕವನ್ನು, ಅಂಬಿಕಾಶಲಿಯನ್ನು ಪೂಜೆ ಮಾಡೋರು. ಅದನ್ನು ಮೀರಿ ಮರ ಗಿಡ ಯಾವುದನ್ನು, ಕಲ್ಲು ಮಣ್ಣು ಅಂತ ಯಾವುದನ್ನು ಬೇಕಾದ್ರೂ ಹೇಳಿ, ಯಾವುದು ಭಗವಂತ ಅಲ್ಲ. ಹೀಗಾಗಿ ನಮಗೇನು ಶಾಕ್ ಆಗುವಂಥದ್ದಲ್ಲ ಇದು. ನಮಗೆ ಆಘಾತವಾಗಲಿ ಅಂತಲೇ ಎಷ್ಟೋ ಜನ ಸೋಕಾಲ್ಡ್ ಇಂಟೆಲೆಕ್ಟ್ಸ್ ಇದೆಲ್ಲ ಹಿಂದೂಗಳ ಅಂದರೆ ವೈದಿಕ ಪ್ರಾಕ್ಟೀಸ್ ಅಲ್ಲದೇ ಇರತಕ್ಕಂಥದ್ದನ್ನು ಮಾಡ್ತಾ ಇರೋದು, ಇವರು ಹೈಜಾಕ್ ಮಾಡಿದ್ದಾರೆ ಆದಿವಾಸಿಗಳನ್ನು, ಅಥವಾ ಇದು ದೇವರು ಪವಿತ್ರವಲ್ಲ ಅಂತ ಏನೇನೋ ಬೇಕಾದಂತೆ ಬೇಡದಂಥ ತಂತ್ರಗಳನ್ನು ಮಾಡಿದ್ದಾರೆ. ಇವೆಲ್ಲ ಅಸಂಬದ್ಧವಾದದ್ದು. ಆದಿವಾಸಿಗಳದಾಗಲಿ ಅಥವಾ ಅನಾದಿವಾಸಿಗಳದಾಗಲಿ ಯಾವುದೇ ಆಗಲಿ ಅದು ಸನಾತನ ಧರ್ಮೀಯರದೇನೆ. ಒಂದಕ್ಕೆ ಬಿಂಬತ್ವ ಯಾವುದೇ ರೀತಿಯಲ್ಲಿ ಇರಬಹುದು. ಅದರಿಂದ ನಮಗೇನು ಚಿಂತೆ ಇಲ್ಲ. ದಾರುರೂಪಿಯಾಗಿ ಪರಮಾತ್ಮ ಈ ಆಕಾರದಲ್ಲಿ ತೋರಿಕೊಂಡ. ಅದು ನಮ್ಮ ಪ್ರಾಚೀನ ಪೂರ್ವಜರಿಗೆ ತೋರಿಕೊಂಡಂಥದ್ದು. ಇವತ್ತು ನಮಗೆ ಆನೆಯ ಮುಖದ ಗಣಪತಿಯನ್ನು ಪೂಜೆ ಮಾಡುವಾಗ, ಮಂಗನ ಮುಖದ ಮಾರುತಿಯನ್ನು ಪೂಜೆ ಮಾಡುವಾಗ ನಮಗೆ ಗುಂಡು ಕಣ್ಣುಗಳ, ಕಪ್ಪು ಬಣ್ಣದ, ಮೊಂಡು ಮೂಗಿನ, ಕೈಗಳು ಎದ್ದು ತೋರದ, ಕಾಲೇ ಇಲ್ಲದ ಜಗನ್ನಾಥ ಬೇಜಾರಾಗೋದಿಲ್ಲ. ತ್ರಿಪುರ ಸುಂದರನಾಗಿಯೇ ಕಾಣಿಸ್ತಾನೆ. ನನಗೆ ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದಾಗ ತುಂಬ ದೊಡ್ಡ ಆನಂದವಾಯಿತು. ನನ್ನ ಸ್ನೇಹಿತರಿಗಳಿಗೂ ಅಷ್ಟೇ ತುಂಬ ಆತ್ಮಾನಂದದ ಭವ್ಯತೆಯ ಅನುಭವ ಆದದ್ದು. ನಮ್ಮ ಸಂಪ್ರದಾಯ ಅಷ್ಟು ಪ್ರಾಚೀನವಾಗಿ ಬರುವಂಥದ್ದು. ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಇದ್ದಾನೆ ಎನ್ನುವುದಕ್ಕೆ ಅಲ್ಲಿಯೇ ಸಾಕ್ಷಿ. ಆದರೆ ನೋಡಿ, ಪ್ರತಿಯೊಬ್ಬರೂ ಇದನ್ನು ಆತ್ಮೀಕರಿಸಿಕೊಂಡಿದ್ದಾರೆ. ಪೂರಿ ಜಗನ್ನಾಥದಲ್ಲಿ ಶೈವ, ವೈಷ್ಣವ, ಶಾಕ್ತ, ಬೌದ್ಧ, ಜೈನ, ಸೌರ ಎಲ್ಲ ಉಂಟು. ಅದನ್ನು ಹೇಳೋದಕ್ಕೆ ಹೊರಟೆ. ಅಂದರೆ ನಿಜವಾಗಿ ಆತ ಪುರುಷೋತ್ತಮ, ಜಗನ್ನಾಥ, ಸರ್ವದೇವತಾವಾಸ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆ ವಿಶ್ವವಸುವಿನ ಮಗಳು ಲಲಿತಾ, ಅವರಿಬ್ಬರು ಕಾಡಿನಲ್ಲಿ ಎಲ್ಲಿಯೋ ಹೋಗಿ ಆ ನೀಲಮಾಧವನನ್ನು, ಅಂದರೆ ಕೃಷ್ಣನ ಹೃದಯವನ್ನು ಒಂದು ದಾರುವಿನಲ್ಲಿ ಗರ್ಭೀಕರಿಸಿ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಆಗ ಅದನ್ನು ತಿಳ್ಕೊಂಡು ಬರಬೇಕು ಇಂದ್ರದ್ಯುಮ್ನನಿಗೆ. ಅಲ್ಲಿ ನಿಜವಾದ ಸ್ವಾಮಿಯ ನೆಲೆ ಉಂಟು. ತಾನು ಮಾಡ್ತಾ ಇರೋ ಬರೀ ತೊಲೆಯ ಆ ಒಂದು ಕೆತ್ತನೆಯ ವಿಗ್ರಹ, ದೊಡ್ಡ ವಿಗ್ರಹ, ಎಷ್ಟು ದೊಡ್ಡ ದೇವಸ್ಥಾನವಾದರೂ ಅದಲ್ಲ, ಈ ಸತ್ವ ಅಲ್ಲಿ ತುಂಬಬೇಕು ಅಂತ ವಿದ್ಯಾಪತಿ ಎನ್ನುವಂಥ ಅವನ ಪುರೋಹಿತನಿಗನ್ನಿಸಿ ಅವನು ಇವರನ್ನು ಆತ್ಮೀಕರಣ ಮಾಡ್ಕೊಳ್ತಾನೆ, ಸ್ನೇಹ ಮಾಡ್ಕೊಳ್ತಾನೆ. ನಿಮ್ಮ ದೇವರನ್ನು ತೋರಿಸಿ ಅಂತ. ಅವರು ಒಪ್ಪಲ್ಲ. ಆದರೆ ಆ ಲಲಿತೆಗೆ ಇವನಲ್ಲಿ ಮೋಹ ಉಂಟಾಗಿ, ನಾನು ತೋರಿಸ್ತೀನಿ ಆದರೆ ಹಿಂಗೆ ದಾರಿ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ, ಅವನ ಕಣ್ಣು ಕಟ್ಟಿಸ್ಬಿಟ್ಟಿದ್ದನು ಕಾಡಿಗೆ ಗಿರಿಗಿರ ತಿರುಗಿಸ್ಬಿಟ್ಟು ಅಡ್ಡ ದಿಡ್ಡ ಸುತ್ತ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇವನು ಜೇಬಿನಲ್ಲಿ ಸಾಸಿವೆಯ ಕಾಳುಗಳನ್ನು ಇಟ್ಕೊಂಡಿರ್ತಾನೆ. ದಾರಿ ಉದ್ದಕ್ಕೂ ಸಾಸಿವೆಯನ್ನು ಅಲ್ಲಲ್ಲಿ ಉದುರಿಸ್ಕೊಂಡು ಹೋಗ್ತಾನೆ. ಅದು
ಮಳೆಗಾಲ ಆಗಷ್ಟೇ ಬಂದು ಮುಗಿದಂಥ ದಿವಸಗಳು. ಅಲ್ಲಿಂದ ಹೋಗಿ ಮತ್ತೆ ಕಣ್ಣು ಕಟ್ಟಿಸ್ಕೊಂಡು ಬರುವಾಗ ಒಂದು 2-3 ತಿಂಗಳಷ್ಟೊತ್ತಿಗೆ ಸಾಸಿವೆ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿರುತ್ತವೆ. ಆ ಜಾಡನ್ನು ಹಿಡ್ಕೊಂಡು ಹೋಗಿ ಆ ನೀಲಮಾಧವನನ್ನು ನೋಡಿ ಮಹಾರಾಜನಿಗೆ ಹೇಳ್ತಾನೆ. ಆ ರೀತಿಯಾಗಿ ದಾರುಬ್ರಹ್ಮಮಯನಾದಂಥ ಪರಮಾತ್ಮ ಇವರಿಗೆ ಸಾಕ್ಷಾತ್ಕರಿಸ್ತಾನೆ. ಮತ್ತು ಅವನು ವಿಶ್ವವಸುವಿಗೆ ತುಂಬ ಬೇಸರವಾಗುತ್ತದೆ. ಆಗ ಪರಮಾತ್ಮ ಸಮಾಧಾನ ಹೇಳಿ, ಇವನು ಈ ವಿದ್ಯಾಪತಿ ನಿನ್ನ ಅಳಿಯನಾಗ್ತಾನೆ, ನೀವೆಲ್ಲರೂ ಈ ದೇವರ ಅರ್ಚಕರಾಗ್ತೀರಾ, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತಾನೆ. ಇವತ್ತಿಗೂ ಅಷ್ಟೇ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಎಲ್ಲ ಜಾತಿಯ ಅರ್ಚಕರು ಇದ್ದಾರೆ. ಅವರಲ್ಲಿ ಇವರು ಯಾರು, ನಮ್ಮ ಈ ಬೇಡರು ಅಂತ ಇವರಲ್ಲ, ಸವರರು, ಅವರು ಪರಮಾತ್ಮನಿಗೆ ತುಂಬ ತುಂಬ ಪ್ರಿಯರಾಗಿರ್ತಕ್ಕಂಥವರು ಅಂತ ಗೊತ್ತಾಗುತ್ತದೆ. ಹಾಗಾಗಿಯೇ ಅವರನ್ನು ದಯಿತರು ಅಂತ ಕರೀತಾರೆ. ದಲಿತರಲ್ಲ ಅವರು, ದಯಿತರು. ದಯಿತ ಅಂದರೆ ಪ್ರೀತಿಪಾತ್ರರಾದವರು ಅಂತ. ನಮ್ಮಲ್ಲಿ ಗಂಡನನ್ನು ದಯಿತ ಅಂತ ಕರೆಯೋದು, ದಯವುಳ್ಳವನು ದಯಿತ ಅಂತ. ದೇವರಿಗೆ ತುಂಬ ದಯೆ ತೋರಿಸ್ತಾರೆ ಇವರು, ಪ್ರೀತಿಪಾತ್ರರಾದವರು. ಹಾಗಾಗಿ ಅವರನ್ನು ದಯಿತರು ಅಂತಲೇ ಕರೆಯುವಂಥದ್ದಾಗಿದೆ. ಇಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ನಾವು ಒಟ್ಟು ಆ ದೇವಸ್ಥಾನದಲ್ಲಿ 4 ಮೂರ್ತಿಗಳನ್ನು ನೋಡ್ತೀವಿ. ಮೊದಲಿಗೆ ಬಲಭದ್ರ ಮೂರ್ತಿ, 84 ಅಂಗುಲ ಎತ್ತರ, ಅದು ಬೆಳ್ಳಗಿರ್ತಕ್ಕಂಥದ್ದು, ಮುಖ ಬೆಳ್ಳಗೆ. ಎರಡನೆಯದು ಸುಭದ್ರಾದೇವಿಯ ಮೂರ್ತಿ, 54 ಅಂಗುಲ, ಹಳದಿ ಬಣ್ಣದ್ದು. ಮೂರನೇದು 85 ಅಂಗುಲ ಇರತಕ್ಕಂಥ ಜಗನ್ನಾಥ ಸ್ವಾಮಿ. ಆಮೇಲೆ ಬಲಭದ್ರ 85, ಜಗನ್ನಾಥ ಸ್ವಾಮಿ ಕೃಷ್ಣ ತಮ್ಮ ತಾನೆ, ಅವನು 84. ಕೃಷ್ಣನ ಪಕ್ಕದಲ್ಲಿ, ಕೃಷ್ಣ ಕಪ್ಪುಗಿರ್ತಾನೆ, ಜಗನ್ನಾಥ ಕಪ್ಪು ಬಣ್ಣದ್ದು. ಪಕ್ಕದಲ್ಲಿ ಒಂದು ಉದ್ದಕ್ಕೆ ಒನಕೆಯಂತಹ ಒಂದು ವಸ್ತು, ಅದು ಸುದರ್ಶನ ಅಂತ, ಅದು 84 ಅಂಗುಲ. ಈ ರೀತಿಯಾಗಿ ವಸ್ತುತಃ ಅದು ಮೂಲ ಸ್ವರೂಪ, ಸ್ತಂಭ ಮಾತ್ರವಾಗಿ, ಸ್ಥಾಣು ಮಾತ್ರವಾಗಿ ಇದ್ದದ್ದು ಅಂತ ಸುದರ್ಶನ. ಮತ್ತು ಮಿಕ್ಕ ಅಣ್ಣ ತಮ್ಮಂದಿರು, ಅವರ ನಡುವೆ ತಂಗಿ ಅಂತ ಅನ್ನುವುದು. ಆ ಸ್ತಂಭ ಇನ್ಯಾವುದೂ ಅಲ್ಲ, ಅಥರ್ವವೇದದಲ್ಲಿ ಬರುವಂಥ ಸ್ಕಂಭವೇ. ಆ ಪರಬ್ರಹ್ಮ ವಸ್ತು ಸ್ಕಂಭ, ಭೂವ್ಯೋಮಗಳನ್ನು ಮೀರಿ ನಿಂತಂಥ ಒಂದು ಕಂಬವೇ ಆಗಿದ್ದು ಅಂತ ಹೇಳಿಬಿಟ್ಟು. ಹೀಗಾಗಿ ನಮಗೆ ವೇದೋಪವಸ್ತಿ ಎನ್ನುವುದು ಎಲ್ಲಿಯೂ ಇರುವಂಥದ್ದು ಅಂತನ್ನುವುದನ್ನು ಕೂಡ ಸಂಪ್ರದಾಯಸ್ಥರು ಹೇಳ್ತಾರೆ. ಆಮೇಲೆ ಅವರು ದಯಿತರು ಅನ್ನುವಂಥವರು ಮೂರ್ತಿಯನ್ನು ಪೂಜೆ ಮಾಡ್ತಾರೆ. ಸವರರು ಅಂದರೆ ಶಬರರು ಮತ್ತು ಅವರು ಈ ದಯಿತರು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತಾರೆ. ಅವರಲ್ಲಿ ಕೊಡುಕೊಳ್ಳುವಿಕೆ ಕೂಡ ಉಂಟು. ಬ್ರಾಹ್ಮಣರು ಅರ್ಚಕರು ಇದ್ದಾರೆ, ಬೇಡರು ಅರ್ಚಕರು ಇದ್ದಾರೆ. ಇವರಿಬ್ಬರೂ ಸೇರಿ ಮಾಡ್ತಾರೆ. ಅವರ ಸಂತಾನವೂ ಪೂಜೆ ಮಾಡುವಂಥದ್ದು ಆ ರೀತಿಯಾಗಿ ಉಂಟು. ಅಂದರೆ ಮೊದಲು ಬರೀ ಸುದರ್ಶನ ಮಾತ್ರನಾಗಿ ಒಂದು ಸ್ತಂಭದಂತೆ ಇದ್ದಂಥ ದೇವರು. ಆಮೇಲೆ ಈ 3 ಮೂರ್ತಿಗಳಿಂದಾಗಿ ಆಯಿತು. ಸುಭದ್ರೆ ಶಕ್ತಿ ಸ್ವರೂಪಿಣಿ ಅಂತ, ವಿಮಲಾ ಅನ್ನುವಂಥ ಶಕ್ತಿ ದೇವತೆಯ ನೆಲೆಯನ್ನು ಕೂಡ ನಾವಲ್ಲಿ ನೋಡ್ತೀವಿ. ದೇವಸ್ಥಾನದಲ್ಲಿ ಹಿಂಭಾಗದಲ್ಲೇ ಕಾಣಿಸುತ್ತದೆ. ಆ ವಿಮಲಾ ಅನ್ನುವ ಶಕ್ತಿ ದೇವತೆಗೆ ನವರಾತ್ರಿಗಳಲ್ಲಿ ಪಶುಬಲಿಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಅಲ್ಲಿ ಶಾಕ್ತ ಪೂಜಾ ಪರಂಪರೆಯೂ ಉಂಟು. ಹೇಳುವುದಕ್ಕೆ ಅದು ವೈಷ್ಣವ ಕ್ಷೇತ್ರ, ಆದರೆ ಶಾಕ್ತವೂ ಆಗಿರುತ್ತದೆ. ಮತ್ತು ನಾವು ಯಯಾತಿ ಕೇಸರಿ ಅಂತ ಒಬ್ಬ ಕಳಿಂಗವನ್ನು ಆಳ್ತಕ್ಕಂಥ ರಾಜ ಇದ್ದ. ಅವನು ಶಿವಭಕ್ತನಾಗಿದ್ದ. ಅಲ್ಲಿ ಶಿವಮೂರ್ತಿಯನ್ನು ಸ್ಥಾಪನೆ ಮಾಡಿದ ಶುದ್ಧ ಸ್ಫಟಿಕ ಸಂಕಾಶನಾದ ಧವಳಮೂರ್ತಿ, ಅದು ಬಲರಾಮ ಸ್ವರೂಪಿ ಅಂತ. ಮತ್ತು ಸೂರ್ಯ ಸ್ವರೂಪಿಯನ್ನು, ಕೋಣಾರ್ಕದ ಸೂರ್ಯನನ್ನು ಇಲ್ಲಿ ಕಾಣಿಸುವಂಥ ಪ್ರಯತ್ನಪಟ್ಟು ದ್ವಾದಶಾದಿತ್ಯರಲ್ಲಿ ಒಬ್ಬ ವಿಷ್ಣು ಅಂತ. ಆದಿತ್ಯಾನಾಮಹಂ ವಿಷ್ಣು ಅನ್ನುವಂಥದ್ದು ಗೀತಾವಾಕ್ಯದಲ್ಲಿದೆ, ಅದು ಕೃಷ್ಣ. ಹೀಗೆ ಅಂತ ಶಿವ, ಶಕ್ತಿ, ಸೂರ್ಯ ಅನ್ನುವ ರೂಪದಲ್ಲಿಯೂ ಬಲಭದ್ರ, ಸುಭದ್ರೆ ಮತ್ತು ಜಗನ್ನಾಥರನ್ನು ಪೂಜೆ ಮಾಡುವುದು, ಮತ್ತು ಪರಬ್ರಹ್ಮವಸ್ತು ಅಂತ ಸುದರ್ಶನವನ್ನು. ಮತ್ತು ಇವರು ಮೂರ್ತಿಗಳು ಯಾತಕ್ಕೆ ಹೀಗಿದ್ದಾರೆ ಅನ್ನೋದಕ್ಕೆ ಹಲವು ಕಥೆಗಳಿವೆ. ಒಂದು ಕಥೆ, ಅವಸರದಲ್ಲಿ ವಿಶ್ವಕರ್ಮನ ಶಿಲ್ಪವಾದ ಒಂದು ಏಕಾಗ್ರತೆಯನ್ನು ಭಂಗ ಮಾಡಿದ್ರಿಂದಾಗಿ ಅರ್ಧಕ್ಕೆ ಆಗಿಬಿಟ್ಟಿದ್ದು ಮೂರ್ತಿಗಳು ಪೂರ್ತಿ ಆಗಲಿಲ್ಲ ಅಂತ ಒಂದು ಕಥೆ ಇದೆ. ಇನ್ನೊಂದು ಕಥೆ, ಒಮ್ಮೆ ರಾಧೆ ತನ್ನ ಮಧುರ ಭಾವವನ್ನು ಕೃಷ್ಣನ ಮಿಕ್ಕ ಪತ್ನಿಯರಿಗೆಲ್ಲ ವಿವರಿಸ್ತಾ ಇದ್ಲಂತೆ ಒಂದು ಕೊಠಡಿಯಲ್ಲಿ. ಆ ಪಕ್ಕದ ಕೋಣೆಯಲ್ಲಿ ಕೃಷ್ಣ, ಬಲರಾಮ, ಸುದರ್ಶನ ಚಕ್ರ ಮತ್ತು ಸುಭದ್ರೆ ಕೂತಿದ್ರಂತೆ. ಈ ರಾಧೆಯ ಭಕ್ತಿಯನ್ನು ಕೇಳ್ತಾ ಇದ್ದಂತೆ ಕೃಷ್ಣ, ಬಲರಾಮ, ಸುಭದ್ರೆ, ಸುದರ್ಶನ ಎಲ್ಲ ಕರಗಿ ಕರಗಿ ಅವರು ಹುಚ್ಚುಚ್ಚಾಪಟ್ಟೆ ಆಕಾರ ಬಂದುಬಿಡ್ತು. ಯಾವ್ಯಾವುದೋ ಆಕಾರ ಬಂದುಬಿಡ್ತು. ದೇ ಬಿಕೇಮ್ ಸೋ ಫ್ಲೆಕ್ಸಿಬಲ್ ಆ್ಯಂಡ್ ಸೋ ಮಚ್ ಡಿಸ್ಟಾರ್ಟೆಡ್. ಈ ಆಕಾರ ಬಂದುಬಿಡ್ತು ಅವರಿಗೆ ಅಂತಲೂ ಕೂಡ ಉಂಟು ಪುರಾಣದಲ್ಲಿ. ಅಂದರೆ ಯಾವ ಆಕಾರವನ್ನು ತಾಳಬಲ್ಲವರು, ತಾಳಬೇಕಾದದ್ದು ನಮ್ಮ ಭಕ್ತಿಗೆ ತಕ್ಕಂತೆ, ಭಕ್ತಿಯ ಕಾವಿಗೆ ತಕ್ಕ ಆಕಾರ ಅನ್ನುವಂಥದ್ದು ಗೊತ್ತಾಗುತ್ತದೆ.
ಜಗನ್ನಾಥನ ರಥಯಾತ್ರೆ ಇದೆಯಲ್ಲ ಅದು ಸೂರ್ಯ ರಥಯಾತ್ರೆಯೇ ಆಗಿರುವಂಥದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡಿ, ದತ್ತ ಮಹಾಪಾತ್ರ ಅಂತ ಒಂದು ವರ್ಗ ಕಾಯಸ್ಥರದು ಉಂಟು. ವಿಶ್ವಕರ್ಮ ಅಂತ ಹೇಳ್ಬಿಟ್ಟಿದ್ರು ಒಂದು ವರ್ಗ, ಅವರು ನಮ್ಮ ಈ ಯಾರು ಪಂಚಾಲರು ಅಂತ, ಚಿನಿವಾಲರು ಅಂತ, ವಿಶ್ವಕರ್ಮ ಬ್ರಾಹ್ಮಣರು ಅಂತಾರಲ್ಲ ಅವರು ಇದ್ದಾರೆ. ಹೀಗೆ ಎಲ್ಲ ರೀತಿಯ ಜಾತಿಯವರು ದೇವರ ಅರ್ಚಕರಾಗಿರುವಂಥದ್ದು ಅಲ್ಲಿಯ ಬಹಳ ದೊಡ್ಡ ವಿಶೇಷ. ಮತ್ತು ಈ ಮೂರ್ತಿ ಸ್ಥಿರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಚರ ಪ್ರತಿಷ್ಠೆ ಇದು. ಅದರಿಂದ ಚಲಂತಿ ಪ್ರತಿಮಾ ಅಂತಲೇ ಕರೀತಾರೆ. ಮತ್ತು ಎಲ್ಲ ಕಡೆಯಲ್ಲೂ ಉತ್ಸವ ಮೂರ್ತಿ ಬೇರೆ, ಮೂಲಮೂರ್ತಿ ಬೇರೆ. ಇಲ್ಲಿ ಮೂಲಮೂರ್ತಿಯೇ ಉತ್ಸವ ಮೂರ್ತಿ. ಆ ಜಗನ್ನಾಥನನ್ನೇ ತೆಗೆದುಕೊಂಡು ಈಚೆಗೆ 1-2 ತಿಂಗಳ ಕೆಳಗೆ ರಥಯಾತ್ರೆ ಆಗಿತ್ತಲ್ಲ, ರಥದಲ್ಲಿ ನಿಲ್ಲಿಸ್ತಾರೆ. ಆಗ ಎಲ್ಲರೂ ಹೋಗಿ ಮುಟ್ಟಬಹುದು ಜಗನ್ನಾಥನನ್ನು. ಮುಟ್ಟಿದವರಿಗೆ ಮೋಕ್ಷ ಅಂತ. ಅಂದರೆ ನಮ್ಮ ದೇವರ ಕಲ್ಪನೆಯನ್ನು ಎಷ್ಟು ಚೆನ್ನಾಗೆಲ್ಲ ಮಾಡಿಕೊಂಡಿದ್ದಾರೆ. ಮುಂದೆ ಕಳಿಂಗ ಗಂಗರ ಕಾಲದಲ್ಲಿ ನರಸಿಂಹ ಅವನು ಈ ದೇವಸ್ಥಾನದ ಅರ್ಚನೆಯ ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ. ಮತ್ತು ಇದು ಶಾಕ್ತ, ಶೈವ, ವೈಷ್ಣವ, ಸೌರ ಈ ಎಲ್ಲ ಪದ್ಧತಿಗಳ ಸಮಾಹಾರ ಅಂತ ನಾನು ಹೇಳಿದೆ. ಇಲ್ಲಿ ಕೌಲ ಅಥವಾ ವಾಮಾಚಾರ ಮತ್ತು ದಕ್ಷಿಣ ಅಥವಾ ಸಮಯಾಚಾರ ಎರಡೂ ಬಗೆಯ ಪೂಜೆ ಆಗುತ್ತದೆ. ಪಂಚಮಕಾರ ಪೂಜೆ ಅಂತ ಉಂಟು. ಮಾಂಸ, ಮದ್ಯ, ಮೈಥುನ, ಮುದ್ರ ಮತ್ತು ಮಂತ್ರ ಈ 5 ಸೇರಿಸಿ ಪಂಚಮಕಾರ ಅಂತ ಕರೀತಾರೆ. ಕೆಲವರು ಮಂತ್ರಕ್ಕೆ ಬದಲಾಗಿ ಮತ್ಸ್ಯ ಅಂತ ಕೂಡ ಸೇರಿಸ್ಕೊಳ್ತಾರೆ. ಇಲ್ಲ, ಮತ್ಸ್ಯ ಮಾಂಸದಲ್ಲೇ ಅಡಗೋದ್ರಿಂದ ಮಂತ್ರ ಬೇರೆ ಅಂತಂತಾರೆ. ಅದನ್ನು ಇಲ್ಲಿ ಸಾಂಕೇತಿಕವಾಗಿ ಹಿತ್ತಾಳೆಯ ಪಾತ್ರೆಯಲ್ಲಿ ಎಳನೀರಿಟ್ಟರೆ ಅದು ಮದ್ಯದಂತೆ, ಶುಂಠಿಯನ್ನು ರುಬ್ಬಿ ಇಟ್ಟರೆ ಅದು ಮಾಂಸದಂತೆ, ಮತ್ತು ಹಿಟ್ಟು ಸಕ್ಕರೆ ಎರಡು ಸೇರಿಸಿ ಮಾಡಿದ ಪಾಯಸದಲ್ಲಿ ಊರ್ಧ್ವ ತ್ರಿಕೋಣ, ಅಧಸ್ತ್ರಿಕೋಣ ಅಂದರೆ ಯಾವುದನ್ನು ಷಟ್ಕೋಣ, ಡೇವಿಡ್ ಸ್ಟಾರ್ ಅಂತ ಕರೀತಾರೆ, ಅದನ್ನು ಬರೆದರೆ ಅದು ಮುದ್ರಾ ಆಗುತ್ತದೆ. ಮತ್ತು ಇಂಗು ತರಕಾರಿಗಳನ್ನು ಸೇರಿಸಿ ಬೇಯಿಸಿದ್ರೆ ಅದು ಮತ್ಸ್ಯದ ಮಾತ್ರಕ್ಕೆ ಬರುತ್ತದೆ. ಆ ಇಂಗುವಿನ ವಾಸನೆ ಘಾಟಾಗಿ ಜೋರಾಗಿರುವುದು ಮತ್ಸ್ಯ ವಾಸನೆಯ ಸಮಾನ ಅಂತ. ಮತ್ತು ಮೈಥುನಕ್ಕೆ ಬದಲಾಗಿ ಅಲ್ಲಿ ಮಹಾರಿ ಅನ್ನುವಂತಹ ಒಂದು ನರ್ತಕರ ಪರಂಪರೆಯಿದೆ. ಉತ್ಕಚ ನೃತ್ಯ ಅಂತ ಮಾಡ್ತಾರೆ. ಅದು ಉತ್ಕಲದಲ್ಲಿರುವಂಥ ನೃತ್ಯ. ತಲೆ ಕೂದಲನ್ನು ಮೇಲಕ್ಕೆ ಗಂಟು ಹಾಕಿ ಮಾಡ್ತಕ್ಕಂಥದ್ದು ಮಹಾರಿಗಳು. ಅಲ್ಲಿ 2 ಉಂಟು, ಬಾಹರ್ಗನಿ, ಅಂತರ್ಗನಿ ಅಂತ. ಅಂದರೆ ದೇವಸ್ಥಾನದ ಅಂಗಣದಲ್ಲಿ ಮಾಡೋರು, ಹೊರ ಅಂಗಣದಲ್ಲಿ ಮಾಡೋರು ಅಂತ 2 ತರಹ ಉಂಟು. ಅಲ್ಲಿ ಒಳ ಅಂಗಣದಲ್ಲಿ ಮಾಡೋರು ಪೂಜೆಯ ಅಂಗವಾಗಿ ಮಾಡ್ತಾರೆ, ಅವರು ದೇವದಾಸಿಯರು ಅಂತ. ಹೊರಗಡೆ ಮಾಡೋರು ರಾಜದಾಸಿಯರು ಅಂತ. ಅವರಷ್ಟೂ ಜನ ಮಾಡಬೇಕಾದ್ದು ಒಂದೇ ನೃತ್ಯ. ಅದು ಯಾವುದು? ಗೀತಗೋವಿಂದದ ನೃತ್ಯ. ಗೀತಗೋವಿಂದ ಬಿಟ್ಟು ಬೇರೆದು ಮಾಡೋದಕ್ಕೆಲ್ಲ ಅವಕಾಶವೇ ಇಲ್ಲ. ಶಾಸನ ಬೇರೆ ಮಾಡಿದ್ದಾನೆ, ಇನ್ನು ಬೇರೆ ನೃತ್ಯ ಮಾಡಬಾರದು ಅಂತ. ಇನ್ನು ಕೆಲವೊಂದು ಸ್ತೋತ್ರ ಪ್ರಬಂಧ ಇದೆ, ಅಂದರೆ ಅದು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ತಾಲ ಪ್ರಕಾರದಲ್ಲಿ ಬರುವಂಥದ್ದು. ಯಾವುದನ್ನು ಅಲ್ಲಿ ಪಲ್ಲವ ಅಂತ ಕರೀತಾರೆ. ಆ ರೀತಿಯಾದ ಶುದ್ಧ ನೃತ್ಯದ ಪರಂಪರೆ ಉಂಟು. ಮತ್ತು ಇಲ್ಲಿ ವಾಮತಂತ್ರದ ರೀತಿಯಲ್ಲಿ ಅನಂಗಾತುರ ಅಂತ ಒಂದು ಹೊರಗೋಡಿಯಲ್ಲಿರ್ತಕ್ಕಂಥ ಒಂದು ಮಿಥುನ ಶಿಲ್ಪದ ಪೂಜೆಯನ್ನು ಕೂಡ ಮಾಡ್ತಾರೆ. ಅನಂಗ ತ್ರಯೋದಶಿ ದಿವಸ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಶಾಕ್ತ, ಶೈವ, ವೈಷ್ಣವ, ಸೌರ, ಸಮಯಾಚಾರ, ದಕ್ಷಿಣಾಚಾರ ಅಥವಾ ವಾಮ ಮತ್ತು ರುಜುವಾದ ದಕ್ಷಿಣಾಚಾರ ಅಂತಂತೀವಲ್ಲ, ಎಲ್ಲ ರೀತಿಯಾದ ಆಚಾರಗಳನ್ನು ಕೂಡ ಜಗನ್ನಾಥ ಕ್ಷೇತ್ರದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಆಷಾಢ ಶುಕ್ಲ ದ್ವಿತೀಯ ದಿವಸ ರಥಯಾತ್ರೆ ಆಗುತ್ತದೆ. ಜ್ಯೇಷ್ಠ ಪೂರ್ಣಿಮಾ ದಿವಸ ಸ್ನಾನಯಾತ್ರ ಅಂತ ಮಾಡ್ತಾರೆ. ಈ ರಥಯಾತ್ರೆ ಯಾವಾಗ ಆಗುತ್ತದೆ ಅಂದರೆ ಆಷಾಢ ಮಾಸದಲ್ಲಿ ಯಾವ ಸಂದರ್ಭದಲ್ಲಿ 2 ಹುಣ್ಣಿಮೆ ಬರುತ್ತೋ ಆವಾಗ ರಥಯಾತ್ರೆ. ಇದು ಸಾಮಾನ್ಯ 12 ಅಥವಾ 19 ವರ್ಷಗಳಿಗೊಮ್ಮೆ ಬರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಸ್ನಾನಯಾತ್ರ ಅಂತನ್ನೋದು ನವಕಳೇಬರೋತ್ಸವ ಅಂತ ಮಾಡ್ತಾರೆ. ಈ ಮರದ ಮೂರ್ತಿ ಅದನ್ನು ಬದಲಾವಣೆ ಮಾಡ್ತಾರೆ. ಹಾಗೆ ಬದಲಾವಣೆ ಮಾಡುವಾಗ ಆ ಮೂರ್ತಿಯ ಸ್ಥಾನದಲ್ಲಿ ಬೇರೆ ಒಂದು ಮೂರ್ತಿಯನ್ನು ಹೊಸದಾಗಿ ಮರದಿಂದ ಕೆತ್ತಾರೆ. ಅಲ್ಲಿ ಕಟಕ್ ಅಂತ ಯಾವುದು ನಮಗೆ ಗೊತ್ತಿರುವಂಥ ಒಂದು ಊರಿದೆಯಲ್ಲ, ಭುವನೇಶ್ವರಕ್ಕಿಂತ ಮುಂಚೆ ರಾಜಧಾನಿಯಾಗಿದ್ದು ಕಟಕ್. ಅಲ್ಲಿ ಮಂಗಳಾದೇವಿ ಅಂತ ಒಬ್ಬ ದೇವತೆಯ ಸಾನ್ನಿಧ್ಯ ಉಂಟು. ಅವಳು ಸ್ವಪ್ನದಲ್ಲಿ ಬಂದು ನೀವು ಇಂಥ ಒಂದು ಬೇವಿನ ಮರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ. ದೇವತೆ ಆಲದ ಮರ ಅಂತ ಇಲ್ಲಿ ಕೆಲವು ಕಡೆ ಬರುತ್ತದೆ, ಆದರೆ ಅಲ್ಲಿ ವಸ್ತುತಃ ಮಾಡುವುದು ಬೇವಿನ ಮರದಲ್ಲಿ. ಬೇವಿನ ಮರ ತುಂಬ ಬೇಗ ಹಾಳಾಗುವಂಥದ್ದಲ್ಲ, ದೀರ್ಘಕಾಲ ಚೆನ್ನಾಗಿ ಉಳಿಯುತ್ತದೆ. ಆ ಕಾರಣದಿಂದಾಗಿ ಆ ನಿಂಬದಾರು ಅದರೊಳಗೆ ಮಾಡುವಂಥದ್ದು. ಆ ಒಂದು ಬೇವಿನ ಮರವನ್ನು, ಯಾವ ಮರವನ್ನು ಕತ್ತರಿಸಬೇಕು ಅಂತ ಆ ದೇವಿ ಕನಸಿನಲ್ಲಿ ಹೇಳಬೇಕಂತೆ. ಆಮೇಲೆ ಅದನ್ನು ಆಯ್ಕೆ ಮಾಡ್ತಾರೆ. ಪ್ರತಿಯೊಂದು ಹಂತಕ್ಕೂ ಬೇಕಾದಷ್ಟು ಧಾರ್ಮಿಕ ಕ್ರಿಯಾಕಲಾಪಗಳಿವೆ.
ಬೆಳ್ಳಿಯ ಕೊಡಲಿ ತೆಗೆದುಕೊಂಡು ಹೋಗಬೇಕು, ಕತ್ತರಿಸಬೇಕು, ಆ ಕೊಂಬೆ ಈ ದಿಕ್ಕಿಗೆ ಬೀಳಬೇಕು, ಅದು ಇಷ್ಟು ದೂರದಲ್ಲೇ ಇರಬೇಕು, ಹೀಗೆಲ್ಲ ಉಂಟು. ಮತ್ತು ಆ ದಾರುವನ್ನು ತೆಗೆದುಕೊಂಡು ಬಂದ ಮೇಲೆ ಒಂದು ನಿರ್ಮಾಣ ಮಂಟಪ ಅಂತ ಒಂದು ಮಂಟಪ ಇದೆ ದೇವಸ್ಥಾನದೊಳಗಡೆ, ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಈ ದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗಿ ಈ ಹಳೆಯ ಮೂರ್ತಿಯನ್ನು ತುಂಡು ತುಂಡು ಮಾಡಿ ಅಲ್ಲಿ ಒಂದು ಬಂಗಾರದ ಬಾವಿ ಇದೆ, ಸೂರ್ಯನ ಬೆಳಕೇ ಬೀಳದೇ ಇರತಕ್ಕಂಥ ಒಂದು ಬಂಗಾರದ ತಗಡಿಂದ ಅಲಂಕೃತವಾದ ಬಾವಿ ಉಂಟು. ಅದರೊಳಗಡೆಗೆ ಅದನ್ನು ನಿಮಜ್ಜನ ಮಾಡ್ತಾರೆ. ಮಾಡಿದ ಮೇಲೆ ಈ ಸವರರೇ ಎಲ್ಲ ಮಾಡ್ತಕ್ಕಂಥದ್ದು 10 ದಿವಸ ಅವರು ಸೂತಕವನ್ನು ಅನುಷ್ಠಾನ ಮಾಡ್ತಾರೆ, ದೇವರಿಗೆ ಶ್ರಾದ್ದ ಮಾಡ್ತಾರೆ ಅಕ್ಷರಾರ್ಥದಲ್ಲಿ. ಇನ್ನು ಯಾವ ಪರಂಪರೆಯಲ್ಲೇ ದೇವರಿಗೆ ಹುಟ್ಟಿದಬ್ಬವನ್ನೂ ತಿಥಿಯನ್ನೂ ಮಾಡುವಂಥದ್ದು ಉಂಟು ಹೇಳಿ? ಬೇರೆ ಮತಗಳಲ್ಲಿ ದೇವರಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಬದುಕೂ ಮೊದಲೇ ಇಲ್ಲ. ನಮ್ಮ ದೇವರು ಹುಟ್ಟುತ್ತಾನೆ, ಬೆಳಿತಾನೆ, ಸಾಯ್ತಾನೆ, ಮುದ್ದುಗೆರೀತಾನೆ, ಜಗಳ ಆಡ್ತಾನೆ, ಎಲ್ಲ ಮಾಡ್ತಾನೆ. ಇದನ್ನು ನಾವು ಗಮನಿಸಬೇಕು. ಸನಾತನ ಧರ್ಮದ ಅತ್ಯಲೌಕಿಕವಾದ ಆಯಾಮ ಅಲ್ಲಿ ಉಂಟು. 10 ದಿವಸ ಅವರಿಗೆ ಸೂತಕ ಉಂಟು. ಅಲ್ಲಿ ಕೈವಲ್ಯ ವೈಕುಂಠ ಅಂತ ಒಂದು ಜಾಗದಲ್ಲಿ ಅದನ್ನೆಲ್ಲ ಭೂಸ್ಥಾಪನೆ ಮಾಡ್ತಾರೆ. ಮತ್ತು ಹೊಸ ವಿಗ್ರಹಗಳನ್ನು ಕೆತ್ತುತ್ತಾರೆ. ಕೆತ್ತದ ಮೇಲೆ ಆ ದೇವರುಗಳ ಜೊತೆಯಲ್ಲಿ ಅನವಸರೋತ್ಸವ ಅಂತ ಮಾಡ್ತಾರೆ. ಅನವಸರೋತ್ಸವ ಅಂತ 15 ದಿವಸ. ಯಾಗೆಲ್ಲ ದೇವಸ್ಥಾನದೊಳಗೆ ಯಾರನ್ನೂ ಬಿಡೋದಿಲ್ಲ, ಅವಸರ ಇಲ್ಲದೇ ಇರೋ ಉತ್ಸವ ಅಂತ. ದೇವರು ಹೊಸದಾಗಿ ಹುಟ್ಟಿದ ಮಗು ಹುಟ್ಟಿದಾಗ ಇಷ್ಟ ಬಂದಿದ್ದನ್ನು ಎಂಜಲು ಅಂತ ದೋಷ ಇಲ್ಲದೆ ತಿನ್ನಿಸ್ಬೋದು ಅಂತ ಆ ಸವರ ಅರ್ಚಕರು ತಮ್ಮ ಎಂಜಲನ್ನೇ ದೇವರಿಗೆ ನೈವೇದ್ಯ ಇಡ್ತಾರೆ. ತಾಯಿ ತಾನು ಮಗುವಿಗೆ ಹಾಲು ಕುಡಿಸೋ ಮುನ್ನ ಆ ಹಾಲು ಸಕ್ಕರೆ ಸಾಕಾ, ಬಿಸಿ ಹದವಾ ಅಂತ ನಾಲಿಗೆ ಮೇಲೆ ಬಿಟ್ಟುಕೊಂಡು ನೋಡಿ ಕೊಡುವಂಥದ್ದು. ಈ ರೀತಿಯಾಗಿ ಆ ಜಗನ್ನಾಥ ಸ್ವಾಮಿಗೆ ಸವರರು ಅಷ್ಟು ವಿಶೇಷವಾಗಿ ಮಾಡ್ತಾರೆ. ಜ್ಞಾತಿಸಾರ ಅಂತ ಕರೀತಾರೆ ಎಂಜಲು ಊಟವನ್ನು. ಅದು ಸಮರ್ಪಣ ಕ್ರಿಯಾ ಅಂತ. ಈ ಬಲಭದ್ರ, ಸುಭದ್ರ, ಜಗನ್ನಾಥ, ಸುದರ್ಶನವನ್ನು ನಮ್ಮ ಪ್ರಸಿದ್ಧವಾದ ಮಾಂಡುಕ್ಯೋಪನಿಷತ್ತಿನಲ್ಲಿ ಬರುವ ಅ ವು ಮ ಅನ್ನುವ 3 ವರ್ಣಗಳು ಒಂದು ಪ್ಲಸ್ ಅರ್ಧ ಅಂದರೆ 3.5 ಮಾತ್ರೆಗಳ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಅರ್ಧ ಮಾತ್ರೆ ಸುದರ್ಶನ, ಇನ್ನು 3 ಮಾತ್ರೆಗಳು ಕ್ರಮವಾಗಿ ಬಲಭದ್ರ, ಸುಭದ್ರ ಮತ್ತು ಕೃಷ್ಣ ಅಂತ ಹೇಳಿ ಓಂಕಾರವೇ ಆ 4 ಮೂರ್ತಿಗಳು ಅಂತ ಕೂಡ ಹೇಳ್ತಾರೆ. ಮತ್ತು ಮೆರವಣಿಗೆ ಮಾಡಿಸಿಕೊಂಡು ತೆಗೆದುಕೊಂಡು ಬರ್ತಾರೆ. ಈ ರೀತಿಯಾಗಿ ಅದು ನಡೆಯುತ್ತದೆ. ಮತ್ತು ಇಲ್ಲಿ ನಾವು ಗಮನಿಸಬೇಕಾದ ಇನ್ನೂ ಒಂದು ಸ್ವಾರಸ್ಯ ಯಾವುದು ಅಂತಂದರೆ, ನೀಲಮಾಧವ ಅಂತ ಕರೀತಾರೆ. ವಿಷ್ಣುವಿನ, ಕೃಷ್ಣನ ಒಂದು ಹೃದಯ ಇಲ್ಲಿ ಸ್ಥಾಪಿತವಾದದ್ದು ಅಂತ. ಅದು ಇನ್ಯಾವುದೂ ಅಲ್ಲ, ವಸ್ತುತಃ ಬುದ್ಧನ ದಂತ, ಬುದ್ಧನ ಧಾತುಗರ್ಭ ಅಂತ. ಬುದ್ಧನ ದೇಹವನ್ನು ದಹನ ಮಾಡಿದ ಮೇಲೆ ಉಳಿದಂಥ ಎಲ್ಲ ಭಾಗಗಳನ್ನು ಸರ್ವತ್ರ ಮಾಡಿದಾಗ ಬುದ್ಧನ ಹಲ್ಲು ಕಳಿಂಗ ದೇಶದಲ್ಲಿ ಉಳಿಯಿತು ಅಂತ. ಅದು ಮಣಿಮಾಧವ ಅಂತಂದರೆ ಮಾಧವನ ಅಂತಃಸತ್ವ, ಅದರ ದರ್ಶನದಿಂದ ಪುನರ್ಜನ್ಮ ಇಲ್ಲ ಅಂತ ಅನ್ನುವಂಥದ್ದು. ಬುದ್ಧ ನಮಗೆ ಗೊತ್ತಿರುವಂತೆ ವಿಷ್ಣುವಿನ ಅವತಾರ ಅಂತ ನಮ್ಮ ಪರಂಪರೆಯಲ್ಲಿ ಉಂಟು. ಆ ಒಂದು ದಂತಪುರ ಅಂತಲೇ ಅದನ್ನು ಕರೀತಾ ಇದ್ದಿದ್ದು. ಹೀಗಾಗಿ ಈ ಒಂದು ಇಲ್ಲಿದ್ದ ಒಂದು ಹಲ್ಲು, ಆಮೇಲೆ ಇನ್ನೊಂದು ಹಲ್ಲು ಅನುರಾಧಪುರ ಅಂತ ಶ್ರೀಲಂಕಾಗೆ ಅದು ಹೋಯಿತು ಅಂತ ಗೊತ್ತಾಗುತ್ತದೆ. ಕ್ಷೀರಧರ ಅನ್ನುವಂಥ ಒಬ್ಬ ರಾಜ ಈ ಬುದ್ಧದಂತಕ್ಕಾಗಿ ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಜಗನ್ನಾಥ ಶಿಲ್ಪವನ್ನು ಈ ರೀತಿಯಾಗಿ ಹೊಸದಾಗಿ ಮಾಡಿದಾಗ ಅಲ್ಲಿ ಒಂದು ರಿಚುವಲ್ ಇದೆ, ಒಂದು ತಂತ್ರ ಉಂಟು. ತಂತ್ರ ಅಂತಂದರೆ ಆಚಾರ ಅಂತ, ಮೋಸ ಅಂತಲ್ಲ ಅರ್ಥ. ಅದೇನೆಂದರೆ ಜಗನ್ನಾಥನ ಹೃದಯದಲ್ಲಿ ಒಂದು ರಂಧ್ರ ಮಾಡ್ತಾರೆ, ಹೃದಯ ಜಾಗದಲ್ಲಿ, ಮರದ ಅಲ್ಲಿ. ಹಾಗೆ ರಂಧ್ರವನ್ನು ಮಾಡಿದ ಮೇಲೆ ಹಳೆಯ ಜಗನ್ನಾಥ ಮೂರ್ತಿಯ ಹೃದಯದ ಭಾಗದಲ್ಲಿ ರಂಧ್ರದಲ್ಲಿ ಇಟ್ಟಿದ್ದ ಈ ಮಣಿಯನ್ನು ತೆಗೆದು ಇಲ್ಲಿಗೆ ತಂದು ತುಂಬಿಸಬೇಕು, ಆಗ ನಿಜವಾದ ಪ್ರಾಣ ಪ್ರತಿಷ್ಠೆ ಅಂತ. ಆ ದಂತ, ಬುದ್ಧದಂತವನ್ನು. ಇದನ್ನು ಮಾಡುವಾಗ ಯಾರೂ ಇರಬಾರ್ದು. ಮಾತ್ರವಲ್ಲ, ಈ ಕೆಲಸ ಮಾಡ್ತಕ್ಕಂಥ ದಯಿತ ಅಂತ ಯಾವನು ಸವರ ಅರ್ಚಕ ಇರ್ತಾನಲ್ಲ, ಅವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರಬೇಕು ಅಂತ. ತಡವರಿಸಿಕೊಂಡು ಹಳೆಯ ವಿಗ್ರಹದ ಹೃದಯ ಭಾಗದಲ್ಲಿದ್ದಂಥ ರಂಧ್ರವನ್ನು ತೆಗೆದು ಅದರೊಳಗಿರುವ ಮಣಿಯನ್ನು ಮತ್ತೆ ಇಲ್ಲಿ ತಂದು ಇಡಬೇಕು. ಇಟ್ಟು ಮುಚ್ಚಿ ಎಲ್ಲ ಸರಿ ಮಾಡಿ ಲೆಪ್ಪ ಮೆತ್ತಿಸಿದ ಮೇಲೆ ಕಣ್ಣು ಬಟ್ಟೆನ ತೆಗಿಬೇಕು, ಮಿಕ್ಕವರು ಬರಬೇಕು ಅಂತ. ದರ್ಶನ ಮಾಡಿದವರಿಗೆ ವೈಕುಂಠ ಪ್ರಾಪ್ತಿ ಅಂತ ಉಂಟಲ್ಲ, ಇದು ಅಲ್ಲಿರುವ ಜಗನ್ನಾಥ ರಹಸ್ಯ ಅಂತ. ಹೀಗಾಗಿ ಬೌದ್ಧ ಕ್ಷೇತ್ರವೂ ಅದಾಗಿದೆ. ಮತ್ತು ಈ ಜಗನ್ನಾಥ ಮೂರ್ತಿಯನ್ನು ಕಳಿಂಗ ಜಿನ ಅಂತ ಕರೀತಾರೆ. ಹಾಗಾಗಿ ಜೈನ ಕ್ಷೇತ್ರವೂ ಆಗಿದೆ. ಖಾರವೇಲ ಕಳಿಂಗ ಜಿನ ಅಂತ ಈತನನ್ನು ಆರಾಧನೆ ಮಾಡ್ತಾ ಇದ್ದ ಅಂತ ನಾವು ಅಂದ್ಕೋತು. ಒಟ್ಟಿನಲ್ಲಿ ನಮಗೆ ನೋಡಿದಾಗ ಗೊತ್ತಾಗುತ್ತದೆ ಎಷ್ಟು ಎಲ್ಲ ವಿವರಗಳು ಸೇರಿಬಿಟ್ಟು
ಈ ಜಗನ್ನಾಥ ಕ್ಷೇತ್ರ ಆಗಿದೆ ಅಂತನ್ನುವಂಥದ್ದು. ಅದೇ ರೀತಿ ಈ ಒಂದು ಭುವನೇಶ್ವರದಲ್ಲಿ ಮಹಾಪ್ರಸಿದ್ಧವಾದ ಶಿವ ದೇವಸ್ಥಾನ ಇದೆ. ಅದನ್ನು ನಾವು ಲಿಂಗರಾಜ ಟೆಂಪಲ್, ಲಿಂಗರಾಜ ಅಂತ ಕರಿತೀವಿ. ಅಲ್ಲಿ ಕೂಡ ಹೀಗೆ ಸವರರು ದೈತರಿದ್ದಾರೆ, ಅವರನ್ನು ಬರು ಅಂತ ಕರೀತಾರೆ ಅಲ್ಲಿ. ಹಾಗಂತ ನೋಡಿದಾಗಲೇ ನಮಗೆ ಗೊತ್ತಾಗುತ್ತದೆ ನಮ್ಮ ದೇವರುಗಳಿಗೆ ಈ ಜಾತಿಗಳು, ಈ ಮತಗಳು, ಈ ಕುಲ ಗೋತ್ರಗಳು ಯಾವ ಮಟ್ಟಕ್ಕೆ ಮುಖ್ಯ, ಯಾವ ಮಟ್ಟಕ್ಕೆ ಅಲ್ಲ ಅಂತನ್ನುವುದು ಗೊತ್ತಾಗುತ್ತದೆ. ಮತ್ತು ನೋಡಿ, ಜಗನ್ನಾಥ ಕ್ಷೇತ್ರದಲ್ಲಿ ದೇವರಿಗೆ ಜ್ವರವೂ ಬರುತ್ತದೆ. ಅದಕ್ಕೆ ಜ್ವರಲೀಲಾ ಅಂತ 15 ದಿವಸ ದೇವ್ರಿಗೆ ಜ್ವರ ಬಂದಾಗ ಹಾಸಿಗೆ ಹಾಸಿ ಮಲಗಿಸ್ತಕ್ಕಂಥದ್ದು ಅಂತ. ಮತ್ತು ಅಲ್ಲಿ ಇನ್ನೂ ಒಂದು ನೋಡಬೇಕಾದದ್ದು ಏನಂತಂದರೆ, ಜಗನ್ನಾಥ ಕ್ಷೇತ್ರದಲ್ಲಿ ಎಷ್ಟು ಬಗೆಯ ಅಡುಗೆಗಳು ಮಾಡ್ತಾರೆ ಅಂತಂದರೆ 57 ಬಗೆಯ ಅಡುಗೆಗಳನ್ನು ದಿವಸಕ್ಕೆ 7 ಬಾರಿ 57 ಬಗೆಯ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಒಟ್ಟು 399 ಅಡುಗೆಗಳಾಗುತ್ತೆ. ಅಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ಏಕಾದಶಿ ಇಲ್ಲ. ನನ್ನಂಥವರಿಗೆ ತುಂಬ ಇಷ್ಟವಾಗುವಂಥದ್ದು ಇದು. ಅಂದರೆ ಸರ್ವರಿಗೆ ಪೋಷಕವಾಗಿ ಜೀವಾತವ ದ್ರವ್ಯವಾಗಿರಬೇಕಾದ ಪರಮಾತ್ಮ ಯಾರನ್ನೂ ಉಪವಾಸ ಕೆಡವಬಾರದು ಅಂತ. ದಿವಸ 399 ಪಾತ್ರಗಳಲ್ಲಿ ಬೇಯುತ್ತೆ. ಆ ಪಾಕಶಾಲೆ ತುಂಬ ದೊಡ್ಡದು. ಆ ಪಾಕಶಾಲೆಯಲ್ಲಿ ಯಾರೂ ಯಾವುದೇ ಅಡುಗೆಯನ್ನು ನಿಂತು ಮಾಡೋದಿಲ್ಲ. ಎಲ್ಲ ಪದಾರ್ಥಗಳನ್ನು ಮಡಿಕೆಗಳಲ್ಲಿ, ಹೊಸ ಮಡಿಕೆಗಳಲ್ಲಿ ಹಾಕಿ ಸಣ್ಣ ಕಾವಿನಲ್ಲಿ ಇಟ್ಟು ಮುಚ್ಚಳ ಇಟ್ಬಿಟ್ಟು ಬಂದುಬಿಡ್ತಾರೆ. ರುಕ್ಮಿಣಿಯೇ ಬಂದು ಅವನ್ನೆಲ್ಲ ಪಾಕ ಮಾಡ್ತಾಳೆ, ನಾವು ಸಜ್ಜು ಮಾಡಿಕೊಡುವುದಷ್ಟೇ ಅಂತ. ಅದು ಹೇಗೆ ಬೆಂದರೆ ಹಾಗೆ, ಹೇಗಾದರೆ ಹಾಗೆ ತಿಂದರೆ ಚೆನ್ನಾಗಿರುತ್ತದೆ, ಏನು ಬೇಸರ ಆಗುವಂತೆ ಇಲ್ಲ. ಈಗ ಅಲ್ಲಿಯ ಶುಚಿತ್ವ ಸ್ವಲ್ಪ ಪ್ರಶ್ನಾರ್ಹವಾಗಬಹುದು ಹೊರಗೆ ತಂದು ಮಾರುವಾಗ. ಆದರೆ ಅದೇ ತರಹ ಭೋಗ ಮಂಟಪ ಅಂತ ದೊಡ್ಡ ಮಂಟಪದಲ್ಲಿ ಎಲ್ಲವನ್ನ ನೈವೇದ್ಯ ಮಾಡ್ತಾರೆ. ಇದನ್ನು ಜಗನ್ನಾಥ ಕ್ಷೇತ್ರದಲ್ಲಿ ನಾವು ಈ ಅನಂತ ಭೋಗಗಳ ಆಕಾರ ಅಂತ ದಾರುಬ್ರಹ್ಮ ಅಂತ ಅವನನ್ನು ನೋಡ್ತೀವಿ. ಆಮೇಲೆ ಅಲ್ಲಿ ಇನ್ನೂ ಒಂದು ಸ್ವಾರಸ್ಯ ಏನು ಅಂತಂದರೆ, ಆ ದೇವರಿಗೆ ಮಾಡುವಂತಹ ಮತ್ತೊಂದು ಗುಪ್ತ ಪೂಜಾ ಅಂತಲೂ ಕರೀತಾರೆ. ಇದೆ ಈ ಉಚ್ಚಿಷ್ಟವನ್ನು, ಜ್ಞಾತಿಸಾರವನ್ನು ಕೊಡ್ತಕ್ಕಂಥದ್ದು ಅಂತ. ಆತನನ್ನು, ಜಗನ್ನಾಥನನ್ನು ಏಕಪಾದ ಭೈರವ ಅಂತ ಕೂಡ ಕರೀತಾರೆ. ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಎಷ್ಟು ಸಂಕೀರ್ಣವಾದ ಅನೇಕ ವಿವರಗಳನ್ನು ತೊಡಗಿಸಿಕೊಂಡಿರುವಂಥ ಮೂರ್ತಿ ಅಂತ. ನಿಮಗೆ ಯಾರಿಗಾದರೂ ಏನಾದರೂ ಭಯವಾಗಿದ್ದರೆ, ಬೇಸರವಾಗಿದ್ದರೆ ಕ್ಷಮಿಸಬೇಕು. ನನಗಂತೂ ಇವನ್ನೆಲ್ಲ ಅಧ್ಯಯನ ಮಾಡದಂತೆ ಇನ್ನೂ ಹೆಚ್ಚು ಭಕ್ತಿ ಜಾಸ್ತಿ ಆಗಿದೆ ಜಗನ್ನಾಥನಲ್ಲಿ. ಸರ್ವ ಸಮನ್ವಯ ಅಂತಂದರೆ ಇದೇ ಅಲ್ಲಿರುವಂಥದ್ದು. ಮತ್ತು ಸನಾತನ ಧರ್ಮಕ್ಕೆ ಮಾತ್ರ ಈ ಶಕ್ತಿ ಇದೆ, ಇದಿನ್ಯಾರಿಗೂ ಆಗುವಂಥದ್ದಲ್ಲ, ಆ ಮಟ್ಟದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ಆ ಗೀತಗೋವಿಂದವನ್ನು ಹಾಡ್ತಲೇ ಇರ್ತಾರೆ. ದೇವರಿಗೆ 14 ಬಾರಿ ವಸ್ತ್ರ ಭೋಗ ಬದಲಾವಣೆ ಮಾಡ್ತಾರೆ. ದಿವಸಕ್ಕೆ 14 ಬಾರಿ ಬದಲಾವಣೆ ಮಾಡ್ತಾರೆ. ಬಗೆ ಬಗೆಯ ಪೂಜೆಗಳು, ಬಗೆ ಬಗೆಯ ಅರ್ಚನೆಗಳು ಮಾಡ್ತಾ ಇರ್ತಾರೆ. ನಮಗೆ ಏನೋ ಎಲ್ಲ ಗಲಾಟೆ ಕೋಲಾಹಲ ನಡೀತಾ ಇದೆ ಅಂತ. ಯಾಕೆಂದರೆ ಜಗತ್ತಿನ ಒಡೆಯ ಪುರುಷೋತ್ತಮ, ಆತನಿಗೆ ಎಷ್ಟಂದರೆ ಅಷ್ಟು ಸಲ್ಲುತ್ತಾ ಇರಬೇಕು, ಖಾಲಿ ಬಿಡಲೇಬಾರದು ಅಂತ ಹೇಳಿಬಿಟ್ಟಿದ್ರು. ಅಲ್ಲಿ ಜಯದೇವ ಇದ್ದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಲಕ್ಷ್ಮಣಸೇನ ಮಹಾರಾಜ ಅವನು ಗೀತಗೋವಿಂದ ಅಂತ ಇನ್ನೊಂದು ಬರೆದಿದ್ದ. ಜಯದೇವನ ಗೀತಗೋವಿಂದ ಅಲ್ಲಿ ಹಾಡೋದನ್ನು ನೋಡಿಬಿಟ್ಟು ಅವನಿಗೆ ಸಂಕಟವಾಗಿ ತನ್ನ ಕೃತಿಯನ್ನು ಹಾಡಬೇಕು ಅಂತ ಮಾಡ್ದ. ಆದರೆ ಜನಕ್ಕೆ ಒಪ್ಪಿಗೆ ಇರಲಿಲ್ಲ. ದೇವರ ಮುಂದೆ ಅದನ್ನು ಇಟ್ಟಾಗ ಇವನ ಗೀತಗೋವಿಂದ ಮೂಲೆ ಗುಂಪಾಗಿ ಜಯದೇವನ ಗೀತಗೋವಿಂದ ಪರಮಾತ್ಮನ ಕೈಗೆ ಬಂದಿತ್ತು ಅಂತ. ಆವತ್ತಿಂದ ಅವನೇ ಶಾಸನ ಮಾಡ್ದ, ಇನ್ಯಾವುದನ್ನು ಹಾಡಬಾರದು ಅಂತ. ಇಂದು ಅಷ್ಟೇ ಆ ಮಹಾರಿಗಳು ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಒಡಿಸ್ಸಿ ನೃತ್ಯ ಪರಂಪರೆ ಆ ರೀತಿಯಾಗಿ ಬೆಳ್ಕೊಂಡು ಬಂದಿದೆ. ಹೊರಗಡೆ ಬೇರೆ ಬೇರೆ ರೂಪದಲ್ಲಿ ಬಾಲಕರಿಗೆ ತಯಾರಿ ಕೊಡ್ತಾರೆ. ಅದನ್ನು ಗೋಟಿಪೂವ ಸಂಪ್ರದಾಯ ಅಂತ, ಅಲ್ಲಿ ಬಂಧ ನೃತ್ಯ ಅಂತ ಕರೀತಾರೆ. ಅದು ಒಂದು ರೀತಿ ಅಕ್ರೊಬ್ಯಾಟಿಕ್ ಆದಂಥದ್ದು. ಬಂಡಿಯ ಚಕ್ರದಂತೆ ಇಬ್ಬರು ಉರುಳಬಲ್ಲರು, ಪಿರಮಿಡ್ಡುಗಳಂತೆ ನಿಂತುಕೊಳ್ಳಬಲ್ಲರು. ಯಾವುದೆಲ್ಲ ಚಿತ್ರಕವಿತೆ ಅಂತ ಮಾಡ್ತೀವಿ ಪದ್ಯದಲ್ಲಿ, ಅಂಥದ್ದನ್ನು ನೃತ್ಯದಲ್ಲಿ ಮಾಡ್ತಾರೆ. ಚಿಕ್ಕ ಚಿಕ್ಕ ಹುಡುಗರು ಮಾಡ್ತಾರೆ. ಆ ಬಂಧ ನೃತ್ಯ ನೋಡೋದಕ್ಕೆ 2 ಕಣ್ಣು ಸಾಲದು. ರಸಭಾವ ಇಲ್ಲ ಅಲ್ಲಿ, ವಿಸ್ಮಯ ರಸ, ಅದ್ಭುತ ರಸ ಒಂದೇ ಇರತಕ್ಕಂಥದ್ದು.
ಇನ್ನು ಒಡಿಸ್ಸಿಯ ಅತ್ಯದ್ಭುತವಾದ ಭಕ್ತಿ ಪರಾಕಾಷ್ಠೆಯ ಆ ಸಂಗೀತವಾಗಲಿ, ಆ ಸಾಹಿತ್ಯ ಅವ್ರು ಹೇಗೆ ಉಚ್ಚಾರ ಮಾಡಿದ್ರೂ ಪರವಾಗಿಲ್ಲ, ಆ ನಾದ ಮಾಧುರ್ಯ, ಆ ಪಖವಾಜು, ಆ ಬಾನ್ಸುರಿ, ಆ ಹಾರ್ಮೋನಿಯಮ್ಮು, ಆ ಶುದ್ಧವಾದ ಶ್ರುತಿ ಗರ್ಭಿತವಾದಂತಹ ತಾಲೀಮ್ ರಿಯಾಜಿಂದ ಒಳ್ಳೆ ಫಿರತ್ತಿರುವ ಕಂಠದವರು ಹಾಡುವಂಥದ್ದು ಕರ್ನಾಟಕ ಸಂಗೀತದ ರಾಗಗಳನ್ನು ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡ್ತಾರೆ. ಮತ್ತು ಅದೊಂದು ಮಹಾ ಸಮನ್ವಯ ಜಗನ್ನಾಥದಲ್ಲಿ. ಪೂರ್ವ ಮತ್ತು ಪಶ್ಚಿಮದಂತೆ ಉತ್ತರ ದಕ್ಷಿಣ ಸಮನ್ವಯವನ್ನು ಮಾಡುವ ನೃತ್ಯದ ಪದ್ಧತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಎಷ್ಟು ಎಲ್ಲ ಪದ್ಧತಿಗಳನ್ನು ಜಗನ್ನಾಥದಲ್ಲಿ ನಾವು ಕಾಣ್ತೀವಿ. ಒಂದು ಮಾತ್ರ ಹೇಳೋದಿದ್ದರೆ, ಈ ಪದ್ಧತಿ ನಮ್ಮ ಎಲ್ಲ ಪ್ರಸಿದ್ಧ ಕ್ಷೇತ್ರಗಳಲ್ಲಿಯೂ ಇದೆ. ಆನುಷಂಗಿಕವಾಗಿ ಆ ಮಾತನ್ನು ಹೇಳ್ತೀನಿ. ಇದೊಂದು ಜಗನ್ನಾಥದ್ದು ಮಾತ್ರವಲ್ಲ, ತಿರುಪತಿಯಲ್ಲೂ ಅದೇ ರೀತಿಯಾಗಿ ಈ ದೇವರ ಆ ದೇವರ ಅಂತ ಪ್ರಶ್ನೆ ಮಾಡಿ ನಿಶ್ಚಯ ಮಾಡೋಕ್ಕಾಗೋಲ್ಲ. ಆ ದೇವರು ಬೆಟ್ಟದ ಮೇಲೆ ಇರುವಂಥದ್ದು. ಆ ದೇವರ ಅಲಂಕಾರಗಳಲ್ಲಿ ನಾಗಾಭರಣ ಇವೆ. ಇವತ್ತಿಗೂ ನೀವು ನೋಡಿ, ವೆಂಕಟರಮಣನ ತೋಳುಗಳಲ್ಲಿ ನಾಗಾಭರಣ ಇರುವಂಥದ್ದು. ಮತ್ತು ಉಡಿಸುವುದು ಆ ಗಂಡು ದೇವರಿಗೆ ಸೀರೆಯನ್ನು, ನಲ್ಲಿ ಸಿಲ್ಕ್ ಅವರುಗಳು ಆ ಸೀರೆಯನ್ನು ನೇಯ್ದು ಕೊಡ್ತಕ್ಕಂಥದ್ದು. ಮತ್ತು ಹೆಣ್ಣು ದೇವತೆಗಳಿಗೆ ಮಾಡಿಸುವಂತಹ ಸ್ನಾನ, ಶುಕ್ರವಾರ ಮಂಗಳವಾರ ಸ್ನಾನ ಅಂತಾರಲ್ಲ, ಶುಕ್ರವಾರವೇ ದೇವರಿಗೆ ಸ್ನಾನ ಆಗತಕ್ಕಂಥದ್ದು. ಆಮೇಲೆ ಅಲ್ಲಿ ಆ ದೇವರುಗಳ ಆ ಸನ್ನಿಧಿಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಕೆಳಗಡೆ ಕಾಳಿಗೋಪುರ ಇರುವಂಥದ್ದು. ಹೀಗಾಗಿ ಅದನ್ನು ಸುಬ್ರಹ್ಮಣ್ಯನ ಬಾಲಾಜಿ ಅಂತ ಕರೀತಾರೆ. ಬಾಲಾ ತ್ರಿಪುರ ಸುಂದರಿ ಅಂತ ತಾನೇ ಬಾಲೆ ಆಕೆಯ ದೇವಸ್ಥಾನ ಅಂತ ಸ್ತ್ರೀ ದೇವತೆಯ ದೇವಸ್ಥಾನವ, ಸುಬ್ರಹ್ಮಣ್ಯನ ದೇವಸ್ಥಾನವ, ಕಟಿಹಸ್ತ ಅಂತ ಕೈಯನ್ನು ಎಡಗೈಯನ್ನು ಕೆಳಗೆ ಚಾಚಿರುವಂಥದ್ದಾಗಿದೆ. ಅಲ್ಲಿ ಎಸ್ ಕೆ ರಾಮಚಂದ್ರಾಯರು ನೋಡಿದ್ದವರು ನನಗೆ ಹೇಳಿದ್ದುಂಟು. ಆ ದೇವರ ವಿಗ್ರಹವನ್ನು ಸಾಂಗೋಪಾಂಗವಾಗಿ ಪರಿಶೀಲನೆ ಮಾಡಿದವರು. ಅಲ್ಲಿ ಪೂರ್ಣವಾಗಿ ಒಂದು ರಂಧ್ರ ಹೋಗುತ್ತದೆ, ವೇಲ್ ಅಂತ ನಾವೇನು ಕರೀತಾರೆ, ಶೂಲಾಯುಧ ಅಂತ ಸುಬ್ರಹ್ಮಣ್ಯನದು, ಆ ಒಂದು ಶೂಲಾಯುಧದಂತೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇದೆ ಅಂತ. ಮತ್ತು ಅದು ದಾರುಮಯವಾದ ಮೂರ್ತಿ ಅಂತ ನನಗೆ ರಾಮಚಂದ್ರಾಯರು ಹೇಳಿದರು. ಮರದಲ್ಲಿ ಮಾಡಿದ ಮೂರ್ತಿ ಅಂತ. ಗಲ್ಲ ಎಗರಿ ಹೋಗಿದೆ. ಅದಕ್ಕೆ ಅಲ್ಲಿ ಒಬ್ಬ ಭಕ್ತ ಶಿಖಾಮಣಿ ನಿತ್ಯವೂ ದೇವರಿಗೆ ತೋಳ್ಮಾಲೆ, ತೋಳಿನಷ್ಟು ಉದ್ದವಾದ, ತೋಳಿನಷ್ಟು ದಪ್ಪವಾದ, ತೋಳಿನವರೆಗೂ ಬರ್ತಕ್ಕಂತಹ, ತೋಳಿನ ಜೊತೆಗೆ ಸ್ಪರ್ಧಿಯಾಗಬಲ್ಲ ಆಜಾನುಲಂಬಿಯಾದ ಮಾಲೆಗಳನ್ನು ಹಾಕುವಂಥ ಸೇವೆ ತೋಳ್ಮಾಲೆಯ ಸೇವೆ, ತೋಮಾಲೆ ಸೇವೆ ಅಂತಾಗಿದೆ. ಅದನ್ನು ಕಟ್ಟಿಕೊಡ್ತಾ ಇದ್ದಂಥ ಭಕ್ತ ದಂಪತಿಗಳಲ್ಲಿ ದೇವರು ಬಂದು ಸದಾ ಸಹಾಯ ಮಾಡ್ತಾ ಇದ್ದಂತೆ ಚಿಕ್ಕ ಹುಡುಗನಾಗಿ. ಇವ್ರಿಗಿಷ್ಟ ಇಲ್ಲ, ಅದರೊಳಗೂ ಗಂಡನಿಗಿಷ್ಟ ಇಲ್ಲ. ನಮ್ಮ ಭಕ್ತಿ ಪೂರ್ಣವಾಗಿರಬೇಕು, ಯಾರ ಸಹಾಯದಿಂದಲೂ ಮಾಡಬಾರ್ದು ಈ ಸೇವೆನ ಅಂತ. ಮಾಡಿದ್ರೆ ಪುಣ್ಯ ಅವ್ರಿಗೆ ಹೋಗುತ್ತದೆ, ನಮಗೆ ಪೂರ್ಣ ತಾತ್ಪರ್ಯ ಇಲ್ಲ ಅಂತ. ಹಾಗಾಗಿ ನೀನು ಬರಬೇಡ ಅಂತ ಹೇಳಿ ಕೇಳದೇ ಇದ್ದಾಗ ಆ ಸನಿಕೆಯಿಂದ ಹಿಂಗೆ ಗಲ್ಲಕ್ಕೆ ಹೊಡೆದಾಗ ಗಲ್ಲ ಗಾಯವಾಗಿ ರಕ್ತ ಬಂತು. ಆ ಹುಡುಗ ಓಡೋಗ್ಬಿಟ್ಟ. ಆಗ ಹೆಂಡತಿಯಾದವಳು, ಅಯ್ಯೋ ಪಾಪ ಹುಡುಗ ಹೀಗೆ ಹೋದ್ನಲ್ಲ ಅಂತ ಓಡಿ ಹಿಂದೆ ಹೋದಳು. ದೇವಸ್ಥಾನದೊಳಗೆ ಹೋಗಿ ಅಂತರ್ಧಾನನಾದ. ನೋಡಿದ್ರೆ ದೇವರ ಗಲ್ಲದಲ್ಲಿ ರಕ್ತ ಸುರಿತಾ ಇತ್ತು. ಏನು ಮಾಡೋಕ್ಕೂ ತೋಚಿದೆ, ಅಲ್ಲಿದ್ದಂಥ ಪಚ್ಚಕರ್ಪೂರದ ಉಂಡೆಯನ್ನು ಗಬಕ್ಕನೆ ತೆಗೆದುಕೊಂಡು ಗಲ್ಲಕ್ಕೆ ಒತ್ತಿ ಹಿಡಿದಳು. ಇಂದೂ ದೇವರಿಗೆ ಆ ಸೇವೆಯನ್ನು ಮಾಡ್ತಾರೆ. ಅಂದರೆ ಅದು ಮರದ ಮೂರ್ತಿಗೆ ಅದು ಹಾಗೆ ಮರ ಎರೋಷನ್ ಆಗುತ್ತಲ್ಲ, ಅದರಿಂದ ಅಂತ ಆಧುನಿಕ ವಿವರಣೆ. ಆದರೆ ಈ ಕಥೆ ನಮಗೆ ತುಂಬ ಪ್ರೀತಿಪಾತ್ರ. ಜಗನ್ನಾಥ ಕ್ಷೇತ್ರದಲ್ಲಿ ಹೀಗೇನೆ ಒಬ್ಬ ಹೆಂಗಸು ಗುಳ್ಳ ಬದನೆಕಾಯಿ ಅಂತೀವಲ್ಲ, ಆ ಒಂದು ಗುಂಡು ಬದನೆಯ ಬೆಳೆಯನ್ನು ಮಾಡ್ತಾಯಿದ್ಲು. ದೇವರಿಗೆ ನೈವೇದ್ಯಕ್ಕೆ ಅದು ಒಂದು ಪದಾರ್ಥ ಮಾಡಬೇಕು. ಹಾಗೆ ಅವಳು ಅದರ ಸಾಗುವಳಿ ಮಾಡ್ತಾಯಿದ್ಲು. ನಿಮಗೆ ಗೊತ್ತಿರಬಹುದು, ಗುಳ್ಳ ಬದನೆಕಾಯಿ ಗಿಡದಲ್ಲಿ ಮುಳ್ಳುಗಳಿರುತ್ತವೆ. ಅವಳು ಹಾಗೆಲ್ಲ ಮಾಡ್ತಾ ಇದ್ದಾಗ ಗೀತಗೋವಿಂದವನ್ನು ಹಾಡ್ಕೋತಾ ಇದ್ಲು. ಅಲ್ಲಿ ವಿಶೇಷವಾಗಿ ಯಾಹಿ ಮಾಧವ ಯಾಹಿ ಕೇಶವ ಕುರುಯದು ನಂದನ ಚಂದನ ಶಿಶಿರ ತರೇಣ ಕರೇಣ ಪಯೋಧರೆ, ಈ ಥರದ ಅಷ್ಟಪದಿಗಳನ್ನು ಹಾಡ್ಕೊಳ್ತಾ ಇದ್ದರೆ ಜಗನ್ನಾಥನೇ ಒಲಿದು ಬಂದು ಕೇಳೋಕ್ಕೆ ಬರ್ತಾ ಇದ್ದಂತೆ. ಇವಳು ಹೆಂಗೆ ಹೋದರೆ ಹಾಗೆ. ಅವನು ದಿವಸಕ್ಕೆ 14 ಡ್ರೆಸ್ ಹಾಕ್ಕೊಳ್ತಕ್ಕಂಥವನು, ಎಲ್ಲ ಕೆಳಗಡೆ ಹರಿದೋಗ್ಬಿಡ್ತಾ ಇತ್ತಂತೆ ಈ ಮುಳ್ಳುಗಳಿಗೆ ಸಿಕ್ಕಾಕ್ಕೊಂಡು. ಇವ್ರು ನೋಡಿದ್ರೆ ಹೊಸ ಬಟ್ಟೆ ತಕ್ಷಣ ತೆಗಿತೀವಿ, 14 ಬಾರಿ ದಿವಸಕ್ಕೆ ಬದಲಾಯಿಸ್ತೀವಿ, ಯಾತಕ್ಕೆ ಹರಿದೋಗುತ್ತೆ ಅಂತ. ಆಮೇಲೆ ಆ ಗುಳ್ಳ ಬದನೆಕಾಯಿ ಸಾಗುವಳಿ ಮಾಡುವಳ ಭಕ್ತಿಗೆ ಅವನು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿ, ಅಮ್ಮ ನೀನು ದೇವಸ್ಥಾನದಲ್ಲೇ ಬಂದು ಹಾಡು, ದೇವರ ವಸ್ತ್ರ ಹರ್ಕೊಂಡು ನೀನು ಹಿಂದೆ ಓಡಾಡ್ತಾನೆ ಅಂತ. ಈ ರೀತಿಯಾದ ಪ್ರೀತಿ. ಮತ್ತು ರಾಮಾನುಜಾಚಾರ್ಯರು ಅಲ್ಲಿ ಶೈವ ವೈಷ್ಣವ ದೇವಸ್ಥಾನ ಯಾವುದು ಅನ್ನುವ ಚರ್ಚೆ ಇದ್ದಾಗ ಅದನ್ನು ತೀರ್ಮಾನ ಮಾಡೋದಕ್ಕೆ 2 ಲಾಂಛನಗಳನ್ನು ಆಯುಧಗಳನ್ನು ಇಟ್ಟುಬಿಡಿ ಕೆಳಗಡೆ. ದ್ವಿಬಾಹು ಮೂರ್ತಿ ತಿರುಪತಿಯ ದೇವರು, ಚತುರ್ಬಾಹುವಲ್ಲ. ಈ ಮೇಲುಗಡೆ ಇರುವ 2 ತೋಳುಗಳು ಲೋಹದ ತೋಳುಗಳು ಆಮೇಲೆ ತಂದು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇದನ್ನು ನನಗೆ
ಆ ಅಭಿಷೇಕ ಕಾಲದಲ್ಲಿ ಒಂದು ಅಡಿಕೆ ಪಟ್ಟೆಯ ಮೇಲೆ ಇಜ್ಜಲಿನಲ್ಲಿ ಚಿತ್ರ ಬರ್ಕೊಂಡು ಬಂದಿದ್ದರು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಯ್ಯರು. ಆ ಚಿತ್ರವನ್ನು ನನಗೆ ತೋರಿಸಿದ್ರು. ಅವರು ಇದನ್ನು ಹೇಳಿದರು. ಅವರು ತಮ್ಮ ತಿರುಪತಿ ತಿಮ್ಮಪ್ಪ ಪುಸ್ತಕದಲ್ಲಿ ಇವನ್ನು ಬರೆದಿಲ್ಲ. ಅವರು ಹೇಳಿದರು, ಎಡಗೈ ಅದು ಬಲಗೈ ಯಾವುದು ಅಭಯ ಹಸ್ತ ಇದೆ, ಅದು ವರದ ಹಸ್ತ, ಅದು ಸೀಳಿದೆ, ಅದಕ್ಕೆ ಕವಚ ಹಾಕೋದಾಗಿದೆ, ಅಷ್ಟು ಕಾಲದ ದಾರುಮೂರ್ತಿಯನ್ನು ಕಾಪಾಡಿಕೊಂಡು ಬಂದಿದ್ದಾಗಿದೆ ಅಂತ. ನಮಗೆ ಗೊತ್ತು ಶಾಲಗ್ರಾಮ ಎಷ್ಟು ತುಂಡಾದರೂ ಸಾನ್ನಿಧ್ಯ ಲೋಪ ಇಲ್ಲ ಅಂತ. ಈ ರೀತಿಯಾದ ಕ್ಷೇತ್ರಗಳ ಮೂರ್ತಿಗಳು ಅಷ್ಟೇ, ಏನು ಸೀಳಲಿ ಒಡೆಯಲಿ ತುಂಡಾಗಲಿ ಏನಾಗಲಿ ನಮಗೆ ತೊಂದರೆ ಇಲ್ಲ ಅಂತ. ಯಾಕೆಂದರೆ ನಮಗೆ ಗೊತ್ತಿದೆ ಏನದು, ಇನ್ಫಿನಿಟಿಯಿಂದ ನೀವು ಎಷ್ಟನ್ನು ಕಳೆದ್ರೂ ಕೂಡ ಅದು ಇನ್ಫಿನಿಟಿ. ಇನ್ಫಿನಿಟಿ ಮೈನಸ್ 1 crore ಬಿಲಿಯನ್ ಟ್ರಿಲಿಯನ್ ಈಸ್ ಅಗೇನ್ ಇನ್ಫಿನಿಟಿ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಆ ಮೂರ್ತಿಗಳಿಗೆ ಏನು ಮೊಕ್ಕಾದರೂ ತೊಂದರೆ ಇಲ್ಲ ಅನ್ನುವಂಥದ್ದು ನಮ್ಮ ಶ್ರದ್ಧೆ. ಅದು ಬಹಳ ಮುಖ್ಯವಾದದ್ದು. ಆಮೇಲೆ ರಾಮಾನುಜರು ರಾತ್ರಿ ಸರ್ಪರೂಪದಿಂದ ಅಭಿಷೇಕ ದ್ರವ ಹೋಗುವ ರಂಧ್ರದ ಮೂಲಕ ಬಂದು ಅಲ್ಲಿ ಶಂಖಚಕ್ರಗಳನ್ನು ಸ್ಥಾಪನೆ ಮಾಡಿದ್ರು ಅಂತ ಒಂದು ಕಥೆ ಉಂಟು. ಆದರೆ ಆಳ್ವಾರರ ಕಾಲಕ್ಕೇ ಅವರು ತಿರುವೇಂಗಡತ್ತೊಡೆಯನ್ ಅಂತ ಹೇಳಿದರು. ಕನಿಷ್ಠ ಪಕ್ಷ ರಾಮಾನುಜರಿಗಿಂತ ಒಂದು 300 ವರ್ಷಗಳ ಹಿಂದೆಯೇ ಅದು ವಿಷ್ಣು ದೇವಸ್ಥಾನವಾಗಿತ್ತು ಅನ್ನೋದ್ರೊಳಗೆ ಸಂದೇಹ ಕಾಣಿಸೋದಿಲ್ಲ. ಅದಕ್ಕೂ ಮುನ್ನ ಶಿವವಾಗಿತ್ತೋ ಏನೋ ಗೊತ್ತಿಲ್ಲ. ಶಿವ ಯಾರು ಕೇಶವ ಯಾರು ನಮಗೆ ಉಮಾಧವನು ರಮಾಧವನು ಒಬ್ಬನೇ, ಅದನ್ನು ನಾವು ನೋಡಬೇಕು ಅಲ್ಲಿ. ಆಮೇಲೆ ನಮ್ಮಲ್ಲೆಲ್ಲ ಬೇಟರಾಯ ಸ್ವಾಮಿ ಅಂತ ಕರಿತೀವಿ. ಆ ಬೇಟರಾಯ ಸ್ವಾಮಿಯೇ ವೆಂಕಟರಮಣ. ನೀವು ಬೇಟರಾಯ ಸ್ವಾಮಿ ದೇವಸ್ಥಾನಗಳೆಲ್ಲ ಕಡೆ ನೋಡಿ ಸಾಕ್ಷಾತ್ ವೆಂಕಟರಮಣನ ಮೂರ್ತಿಯೇ ಇರುವಂಥದ್ದು. ಇಲ್ಲಿ ಕೊರಟಗೆರೆ ಹತ್ತಿರ ಇರುವಂಥ ಬೇಟರಾಯ ಸ್ವಾಮಿಯಿಂದ ಬೇಕಾದಷ್ಟು ನೋಡ್ಬೋದು. ಇಲ್ಲಿ ಹೊಸೂರು ಹತ್ತಿರ ಡೆಂಕಣಿ ಕೋಟೆ ಅಲ್ಲೆಲ್ಲ ಇರುವಂಥ ದೇವಸ್ಥಾನಗಳಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಮೃಗಯಾ ವಿನೋದ ಸ್ವಾಮಿ. ಈ ಒಂದು ವೆಂಕಟಾಚಲ ಮಹಾತ್ಮ್ಯ ಅಂತ ಯಾವುದುಂಟು ಸ್ಕಾಂದ ಪುರಾಣದ ಭಾಗ ಅಂತ, ಅದು ಖಿಲ ಭಾಗ. ಅಲ್ಲಿ ಒಬ್ಬ ಬಡವಿಯಾದಂಥ ಭಕ್ತೆಯ ಮಗ ರಾಜಕುಮಾರಿಯನ್ನು ಪ್ರೀತಿಸ್ತಾನೆ. ರಾಜಕುಮಾರಿಯನ್ನು ಕೊಡೋದಕ್ಕೆ ಅವ್ರ ತಂದೆ ತಾಯಿಗಳು ಹಿಂಜರಿತಾರೆ. ಆದರೆ ಲವ್ ಅಟ್ ಫಸ್ಟ್ ಸೈಟ್, ಮುದ್ದಿನ ಮಗಳು ಪ್ರೀತಿಸಿಬಿಟ್ಲು, ಏನೋ ಮಾಡೋಕ್ಕಾಗದೆ ಮದುವೆ ಮಾಡಿಸ್ತಾನೆ. ಕಾಡಿನ ಹುಡುಗ, ಒಬ್ಬ ಭಕ್ತೆಯ ಮಗ, ಅವನು ಮದುವೆ ಆದ. ಅವನು ಬೇಟೆ ಆಡ್ತಾ ಬಂದವನು ಬೇಟೆರಾಯ. ಅವನು ಬೇಟಕ್ಕೆ ತುತ್ತಾದ, ಇವಳನ್ನು ಬೇಟಕ್ಕೆ ತುತ್ತು ಮಾಡಿದ, ಮದುವೆ ಆದ. ಮತ್ತು ಅವನಿಗೇನು ರಾಜ್ಯ ಬೇಕಿರಲಿಲ್ಲ, ಅದಕ್ಕೆ ಅಲ್ಲಿಯೇ ನೆಲೆ ನಿಂತ ಕಾಡು ಮೇಡಿನ ಪ್ರದೇಶದಲ್ಲೇನೆ. ಆದರೆ ಆ ರಾಜನಿಗೆ ಒಬ್ಬ ತಮ್ಮ ಒಬ್ಬ ಮಗ ಚಿಕ್ಕವನು, ರಾಜಕುಮಾರಿಯ ತಮ್ಮ ಅವನು ವಸುದೇವ. ರಾಜನ ತಮ್ಮ ಅವನು ತೊಂಡೈಮಾನ, ಅವನು ದೊಡ್ಡವನು. ರಾಜ ಆಕಾಶ ರಾಜ ತೀರಿಕೊಂಡ. ರಾಜ್ಯ ಯಾರಿಗೆ ಬೇಕು? ಮೈನರ್ ಆಗಿರುವಂಥ ಮಗನಿಗ, ಮೇಜರ್ ಆಗಿರ್ತಕ್ಕಂಥ ತಮ್ಮನಿಗ ಅಂತ ಇಬ್ಬರ ಮಧ್ಯೆ ಸೆಣಸಾಟವಾಯಿತು. ಆಗ ಇಬ್ಬರಿಗೂ ಆತ್ಮೀಯನಾಗಿದ್ದಂಥವನು ಅಳಿಯ ತನ್ನ ಆಯುಧಗಳನ್ನು ತಮ್ಮನಿಗೆ ಕೊಟ್ಟು ತಾನು ಮಗನ ಪರವಾಗಿ, ಅಂದರೆ ತನ್ನ ಭಾವಮೇದನ ಪರವಾಗಿ ತಾನು ನಿಂತು ತನ್ನ ಚಿಕ್ಕ ಮಾವನ ಮೇಲೆ ಯುದ್ಧ ಮಾಡಿದ. ತನ್ನ ಆಯುಧಗಳು ತನಗೇ ಪ್ರತಿಕೂಲವಾಯಿತು. ಕಡೆಗೆ ಇಬ್ಬರಿಗೂ ಸಂಧಿ ಮಾಡಿಸಿದ. ಆ ಯುದ್ಧದಲ್ಲಿ ಇವನ ಆಯುಧಗಳು ಇವನನ್ನು ಘಾಸಿ ಮಾಡಿದವು ಅಂತ. ಅದರಿಂದ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ, ಆಯುಧಗಳು ಅವರಿಗೆ ಕೊಟ್ಟಿದ್ದು ಅಂತಂದರೆ ತನ್ನ ಸೈನ್ಯವನ್ನು ಆ ಕಡೆಗೆ ಇಟ್ಟು ತಾನು ಈ ಕಡೆಗೆ ಬಂದು ಯುದ್ಧ ಮಾಡಿದ, ತನ್ನ ಸೈನಿಕರ ಕೈನಲ್ಲೇ ತಾನು ಹತನಾದ ಅಂತ. ಆ ವೀರನ ಸ್ಮರಣೆಗಾಗಿ ಬೇಟರಾಯ ಅಂತ ಮಾಡಿದ್ದು ಅಂತಂತಾರೆ. ಜಗನ್ನಾಥದಲ್ಲಿ ದೇವರಿಗೆ ಶ್ರಾದ್ದ ಮಾಡೋದಾದ್ರೆ ಇಲ್ಲಿ ದೇವರನ್ನು ಸಾಯಿಸಿಯೇ ಬಿಟ್ಟಿದ್ದಾರೆ ಹೀಗೆ ಅಂತ. ನಮಗೆ ದೇವರು ಹುಟ್ಟುವುದು ಭರವಸೆ ಇದ್ದೇ ಇರುವಾಗ ಸಾಯೋದ್ರ ಬಗ್ಗೆ ಚಿಂತೆ ಇಲ್ಲ. ಅದು ಅಲ್ಲಾಗೆ ಯೆಹೋವಾಗೆ ಆ ಚಿಂತೆ ತುಂಬ ಕಾಡುತ್ತೆ, ನಮಗೇನು ಕಾಡೋದಿಲ್ಲ. ಅಂದರೆ ನೋಡಿ, ಒಂದು ಪ್ರಾದೇಶಿಕ ನಾಯಕ ಅಷ್ಟು ದೊಡ್ಡ ದೇವತಾ ತತ್ವವಾಗಿ ನೆಲೆಯಾದ, ಬೆಟ್ಟದ ಮೇಲೆ ನಿಂತಂಥವನು. ಅವನಿಗೊಬ್ಬ ಹಳೆಯ ಹೆಂಡತಿ ಇದ್ದಳು. ಈ ಹೊಸ ಹೆಂಡತಿ ಹಳೆಯ ಹೆಂಡತಿ ಇಬ್ಬರು ಬಂದು ಜಗಳ ಆಡಿಕೊಂಡ್ರು. ಆ ಜಗಳದಿಂದ ಬೇಸತ್ತು ದೂರ ಆದ ಅಂತಲೂ ನಮಗೆ ಗೊತ್ತಿದೆ. ಸಾಲ ಮಾಡಿದ ಕುಬೇರನ ಹತ್ತಿರ. ಆ ಹುತ್ತದಲ್ಲಿದ್ದಾಗ ಆ ಹುತ್ತದಲ್ಲಿ ಅವನಿಗೆ ಹಾಲು ಕುಡಿಸೋಕ್ಕೆ ಬರ್ತಾ ಇದ್ದ ಗೋವನ್ನು ಘಾಸಿ ಮಾಡೋದಕ್ಕೆ ಗೋವಳ ಬಂದಾಗ ಕಾಪಾಡೋದಕ್ಕೆ ಅಂತ ಹೋದ ತಕ್ಷಣ ತಲೆ ಮೇಲೆ ಅವನ ಗುದ್ದಲಿಯ ಏಟು ಬಿದ್ದು ಅಷ್ಟು ಭಾಗ ಗಾಯವಾಯಿತು. ಗಾಯವಾಗಿ ಹೊಲಿಗೆ ಹಾಕದ ಜಾಗವಾದರೆ ಅಲ್ಲಿ ತಲೆ ಕೂದಲು ಬೆಳೆಯೋಲ್ಲ, ಅಷ್ಟು ಭಾಗ ಪ್ಯಾಚ್ ಆಗಿರುತ್ತದೆ. ಅದನ್ನು ತುಂಬುವುದಕ್ಕೆ ಭಕ್ತರು ಇಂದಿಗೂ ಮುಡಿ ಕೊಡ್ತಾ ಇರತಕ್ಕಂಥದ್ದು ಅಂತ. ಈ ರೀತಿಯಾದ ಶ್ರದ್ಧೆಗಳು, ನಂಬಿಕೆಗಳು ಎಲ್ಲ ಹಣ್ಕೊಂಡಿರ್ತಕ್ಕಂಥದ್ದು. ಅಂದರೆ ಎಷ್ಟು ಜಾನಪದವಾದ ವಿಶ್ವಾಸಗಳು ನಮ್ಮಲ್ಲಿವೆ. ಇವು ಯಾವುದನ್ನೂ ಒಬ್ಬ ಶ್ರದ್ಧಾಳು ವಿರೋಧವಾಗಿ ತೆಗೆದುಕೊಳ್ಳೋದಿಲ್ಲ. ನಾವು
ವಿಜ್ಞಾನ ಪಜ್ಞಾನ ಅಂತೆಲ್ಲ ಓದ್ಕೊಂಡು ಬಿಟ್ಟರೆ ಇವುಗಳನ್ನು ಗೌರವಿಸಲಾಗದಂಥ ದುಸ್ಥಿತಿಗೆ ಬಂದುಬಿಡ್ತೀವಿ. ನನಗೆ ಇವಳನ್ನು ಕೇಳಿದಷ್ಟು ನನ್ನ ಕುಲದೇವತೆಯಾದ ವೆಂಕಟರಮಣನ ಬಗ್ಗೆ ಭಕ್ತಿ ಪ್ರೀತಿ ಜಾಸ್ತಿ ಆಗುತ್ತೆ. ಎಷ್ಟು ಒದಗಿ ಬರ್ತಾನೆ, ನಮಗೋಸ್ಕರ ಆತ ಸಾಯಬಲ್ಲ, ಸತ್ತು ಹುಟ್ಟಬಲ್ಲ, ಸವತಿಯರ ನಡುವೆ ಒದ್ದಾಡುವಂತಹ ಬಿಲಾದ್ ಬಹಿರ್ ಬಿಲಸ್ಯಾಂತಹ ಸ್ಥಿತ ಮಾರ್ಜಾರ ಸರ್ಪಯೋರ್ ಮಧ್ಯೆ ಚಾಕುರಿವಾಭಾತಿ ಪತ್ನಿ ದ್ವಯ ಯುತೋ ನರಹ ಅಂತ, ಬಿಲದೊಳಗೆ ಹಾವು, ಬಿಲದ ಒಳಗೆ ಬೆಕ್ಕು, ನಡುವೆ ಇರುವ ಇಲಿ, ಹೀಗೆ ಇಬ್ಬರು ಹೆಂಡಿರ ಗಂಡನ ಪಾಡು ಅಂತ, ಹೀಗಿರಬಲ್ಲ ಅಂತ. ಈ ತರಹ ತಿರುಪತಿ ಕ್ಷೇತ್ರದಲ್ಲಿ ನೀವು ತಿರುಪತಿಯ ದೇವರ ಫೋಟೋ ನೋಡಿ, ಆ ಕೈಗಳು ತುಂಬ ಉದ್ದಕ್ಕಿವೆ, ಮಂಡಿಯಿಂದ ಕೆಳಕ್ಕೆ ಕಾಲು ಮೋಟಗಿದೆ ಅನಿಸುತ್ತದೆ, ಕಾಲು ಒಳಗೆ ಹೂತಿದೆ. ಅದು ಸಹಜವಾದ ವಿಗ್ರಹ, ವೇದಿಕೆಯ ಮೇಲೆ ಮಾಡಿದ್ದಲ್ಲ. ನೆಲದಿಂದ ಒಂದು ಗೇಣು ಆಳದಲ್ಲಿ ಪಾದ ಇದೆ, ಅದನ್ನು ಮೇಲೆ ಬಂಗಾರದ ಕವಚದಿಂದ ಮುಚ್ಚುತ್ತಾರೆ. ಪದ್ಮಪೀಠ ಅದರ ಮೇಲೆ ಪಾದ ಅಂತ ಹಾಗೆ ಮುಚ್ಚುತ್ತಾರೆ. ದೊಡ್ಡ ಎತ್ತರದ ವೇದಿಕೆಯ ಮೇಲೆ ಇಲ್ಲ. ಸಾಮಾನ್ಯವಾಗಿ ದೇವರುಗಳನ್ನು ದೊಡ್ಡ ವೇದಿಕೆಯ ಮೇಲೆ ಪಾಣಿವಟ್ಟದ ಮೇಲೆ ಸ್ಥಾಪನೆ ಮಾಡುವುದುಂಟು. ಅದಕ್ಕೆ ಅವಕಾಶ ಇಲ್ಲ, ಸ್ವಯಂಭೂ ಮೂರ್ತಿ ಅಂತ ಹೇಳಿಬಿಟ್ಟಿದನು. ಶಿಲ್ಪ ಲಕ್ಷಣದ ಶಾಸ್ತ್ರದ ಯಾವ ಲಕ್ಷಣಗಳು ಅಲ್ಲಿ ಕಾಣಿಸೋಲ್ಲ. ಅಂದರೆ ಅವಲಕ್ಷಣವಾಗಿದೆ ಅಂತಲ್ಲ, ಮೂರ್ತಿ ಅತ್ಯಂತ ಮನೋಹರ. ಆದರೆ ವಿಷ್ಣುವಿನ 24 ರೂಪಗಳು ಅಂತೀವಲ್ಲ, ಆ ಯಾವ ರೂಪ ಲಕ್ಷಣವೂ ಅಲ್ಲಿ ಇಲ್ಲ. ಈಗ ನಾವು ಕೇಶವ, ಗೋವಿಂದ, ನಾರಾಯಣ, ಮಾಧವ ಅನ್ನುವಂತಹ ಯಾವ 24 ನಾಮಧೇಯಗಳು, ಅದರೊಳಗೆ ವೆಂಕಟ ಬರುವಂಥದ್ದಲ್ಲ, ಶ್ರೀನಿವಾಸ ಬರುವಂಥದ್ದಲ್ಲ, ಬಾಲಾಜಿ ಇರುವಂಥದ್ದಲ್ಲ. ಹೀಗೆ ಶೈವವೇ, ಶಾಕ್ತವೇ, ವೈಷ್ಣವವೇ ಗೊತ್ತಿಲ್ಲ. ಆದರೆ ಎಲ್ಲವೂ ಆಗಿರತಕ್ಕಂಥ ಆ ಒಂದು ದೇವಾಲಯ ಇರಬಹುದು. ಅಥವಾ ಚಾಮುಂಡಿಯ ದೇವಸ್ಥಾನ ತೆಗೆದುಕೊಳ್ಳಿ, ಶೃಂಗೇರಿಯ ದೇವಸ್ಥಾನ ತೆಗೆದುಕೊಳ್ಳಿ. ಚಾಮುಂಡಿಯದು ಸ್ಥಳೀಯವಾದಂಥ ಒಂದು ಶಕ್ತಿ ದೇವಾಲಯ. ಅದನ್ನು ದೊಡ್ಡ ಒಂದು ಪರತತ್ವದ ಪರದೇವಿಯ ದೇವಸ್ಥಾನ ಅಂತ ಮಾಡಿಕೊಂಡದ್ದು. ಅಥವಾ ಶೃಂಗೇರಿಯಲ್ಲಿ ಪದ್ಮಾವತಿ ಯಕ್ಷಿ ಜೈನರ ದೇವಿ, ಆಕೆ ಶಾರದೆಯಾಗಿರುವುದು. ಸರಸ್ವತಿಯನ್ನು ಶಾರದಾ ಅಂತ ಎಲ್ಲಿಯೂ ಪ್ರಾಚೀನವಾಗಿ ಕರೆದದ್ದು ಇಲ್ಲ. ಶಾರದಾ ಅಂದರೆ ಶರತ್ಕಾಲದಲ್ಲಿ ಆರಾಧಿತಳಾಗತಕ್ಕಂಥವಳು. ಶೃಂಗೇರಿಯ ಶಾರದೆಯನ್ನು ನಾವು ಸರಸ್ವತಿ ಅಂದ್ಕೋತೀವಿ, ಅಲ್ಲಿ ಪೂಜೆ ಮಾಡೋದು ಲಲಿತಾ ಸಹಸ್ರನಾಮದ ಪುರಸ್ಸರವಾಗಿ. ಶಾರದೆಗೆ ವಿಶಿಷ್ಟವಾಗಿರಬೇಕಾದಂಥ ವೀಣಾದಿಗಳು ಅವಳಿಗೆ ಇಲ್ಲ. ಅಲ್ಲಿ ಅಮಾವಾಸ್ಯೆಯ ದಿವಸ ಅಭಿಷೇಕ ನಡೀತಕ್ಕಂಥದ್ದು. ಲಕ್ಕಿ ಮರದ ಮೂರ್ತಿಯಾಗಿತ್ತು. ಲಕ್ಕಿ ಮರದಲ್ಲಿ ಪದ್ಮಾವತಿ ಯಕ್ಷಿಯ ನೆಲೆ ಅಂತ ಜೈನರಲ್ಲಿ ವಿಶ್ವಾಸ ಉಂಟು. ಆಮೇಲೆ ವಿದ್ಯಾರಣ್ಯರ ಕಾಲದಲ್ಲಿ ಅದು ಬೆಂಕಿಗೆ ಬಿದ್ದು ಲೋಹದ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ಅಂತ. ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆ ದಿವಸ ಅಲ್ಲಿ ಅಭಿಷೇಕ ಉಂಟು. ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಉಡುಪಿಯ ಕೃಷ್ಣನನ್ನು ಅದೇ ರೀತಿಯಾಗಿ ಕೃಷ್ಣನೇ, ಕಾಲಭೈರವನೇ, ಸುಬ್ರಹ್ಮಣ್ಯನೇ, ವರುಣನೇ ಅನ್ನುವ ಪ್ರಶ್ನೆಗಳನ್ನು ವಿದ್ವಾಂಸರು ಮಾಡಿದ್ದಾರೆ. ಕಡೆಗೋಲು ಹಿಡಿದ ಕೃಷ್ಣ ಅಂತ ಅಂದುಕೊಂಡ್ರೆ, ಮಧ್ವಾಚಾರ್ಯರು ಅಲ್ಲಿ ದ್ವಾರಕೆಯಿಂದ ಬರುವ ಮುನ್ನವೇ ಮೂರ್ತಿ ಇದ್ದದ್ದು ಹೌದು, ಅದು ಪಶ್ಚಿಮಾಭಿಮುಖವಾಗಿ ಇದ್ದದ್ದು, ಕನಕದಾಸರು ತಿರುಗಿಸಿದ್ದು ಅಂತಲೂ ಅಲ್ಲ. ದಂಡ ಪಾಶಗಳನ್ನು ಹಿಡಿದಂಥ ವರುಣನ ಮೂರ್ತಿ. ಆ ರೀತಿಯಾಗಿ ಪಶ್ಚಿಮ ಕರಾವಳಿಯಲ್ಲೆಲ್ಲ ಸಮುದ್ರವನ್ನು ಮುಖ ಮಾಡಿಕೊಂಡು ನಿಂತಹ ವರುಣ ವಿಗ್ರಹಗಳು ಕಾಣಸಿಗುತ್ತವೆ ಅಂತ ಕೂಡ ವಿದ್ವಾಂಸರು ಹೇಳ್ತಾನೆ. ತಥ್ಯ ಅತಥ್ಯಗಳು ಯಾವುದೇ ಇರಲಿ, ಆದರೆ ಇಲ್ಲೆಲ್ಲ ನಾವು ನೋಡಬೇಕಾದದ್ದಿಷ್ಟೇ. ಆ ಮೂರ್ತಿ ಯಾವುದೇ ದೇವರಾಗಲಿ ನಮ್ಮ ಜನಕ್ಕೆ ಬೇಕಾಗಿದೆ. ಆ ಕ್ಷೇತ್ರ ಮುಖ್ಯವಾಗಿದೆ. ಅಂದರೆ ನೋಡಿ, ಮೂರ್ತಿಯ ಸೌಂದರ್ಯವೋ ಅದರ ವಿವಾದಾತೀತವಾದ ರೂಪವೋ ನಮಗೆ ಮುಖ್ಯ ಅಲ್ಲ. ಜಾಗ ಮುಖ್ಯ ಆಗಿದೆ, ಸ್ಥಳ ಮುಖ್ಯವಾಗಿದೆ. ಆ ಸ್ಥಳಕ್ಕೆ ತುಂಬ ದೊಡ್ಡ ಬೆಲೆ ಇದೆ. ಮರದ ಮೂರ್ತಿಗಳನ್ನು ಮೂಲಕವಾಗಿ ಅಲ್ಲಿ ಮೊದಲು ಕ್ಷೇತ್ರ ವೃಕ್ಷ ಇದ್ದಿರಬೇಕು. ಆ ಕ್ಷೇತ್ರ ವೃಕ್ಷಕ್ಕೆ ಈ ಪೂಜೆ ಆಗ್ತಾ ಇದ್ದಿರಬಹುದು. ಒಟ್ಟಿನಲ್ಲಿ ನಮಗೆ ಆ ಸ್ಥಳದ ಜೊತೆಗೆ, ತೀರ್ಥದ ಜೊತೆಗೆ, ವೃಕ್ಷದ ಜೊತೆಗೆ, ಅಲ್ಲಿ ಇದ್ದಂಥ ಕಲ್ಲು ಮಣ್ಣು ಎಲ್ಲದರ ಜೊತೆಗೆ ಪ್ರೀತಿ ಬಂದಿದ್ದರಿಂದ ಅದನ್ನು ಬಿಟ್ಟು ಕೊಡಲಾರೆವು. ಅದು ರಾಮ ಜನ್ಮಭೂಮಿಯೇ ಇರಲಿ, ಕೃಷ್ಣ ಜನ್ಮಭೂಮಿಯೇ ಇರಲಿ, ಕಾಶಿಯ ವಿಶ್ವನಾಥನ ಆಲಯವೇ ಇರಲಿ, ಯಾವುದೂ ಕೂಡ ನಮಗೆ ಅತ್ಯಂತ ಪವಿತ್ರ. ಇನ್ಯಾವುದೂ ಆಲ್ಟರ್ನೇಟಿವ್ ಇಲ್ಲ ಅಂತ. ಅದೇ ನೋಡಿ, ನೀವು ತಿರುಪತಿಯ ದೇವರ ಪ್ರತಿಬಿಂಬವನ್ನು ಎಲ್ಲಿ ತಂದಿಟ್ಟರೂ ಇಷ್ಟು ರಶ್ ಇಲ್ಲ. ಆ ಪಾಪ ಆ ದೇವರ ಮೂರ್ತಿಗಿಂತ ಇನ್ನೂ ಉನ್ನತವಾಗಿ, ಇನ್ನೂ ಚೆನ್ನಾಗಿ ಹತ್ತಿರದಲ್ಲೇ ಕಲ್ಯಾಣ ವೆಂಕಟೇಶ್ವರ ಅಂತ ಇದ್ದಾನೆ. ಈ ವೈಭವ ಎಲ್ಲಿ ಪಾಪ ಇಲ್ಲ. ಆ ಥರ ಬೇಕಾದಷ್ಟು ಕಡೆ ಪಾಪ ಏನೂ ಇಲ್ಲ. ನೀವು ಅದಕ್ಕೆ ಏನು ಆಲ್ಟರ್ನೇಟಿವ್ ಮಾಡಿಕೊಟ್ರೂ ಆಗೋಲ್ಲ. ಜಗನ್ನಾಥನನ್ನು ಎಲ್ಲಿ ಸ್ಥಾಪಿಸಿ ಅದು ಬರೋದಿಲ್ಲ. ಉಡುಪಿ ಕೃಷ್ಣನನ್ನು ಎಲ್ಲಿ ಸ್ಥಾಪಿಸಿದ್ರೂ ಅಲ್ಲಿ ಬರುವಂಥದ್ದಲ್ಲ. ಈ ಮೂರ್ತಿಗಳಲ್ಲಿ, ಈ ಕ್ಷೇತ್ರಗಳಲ್ಲಿ ಜನಮಾನಸದ ಶಾಶ್ವತವಾದ ಭಾವ. ಮತ್ತಿಲ್ಲಿ ಗಮನಿಸಬೇಕು ನಾವು,
ನಮ್ಮ ದಿವ್ಯವಾದಂಥ ಕ್ಷೇತ್ರಗಳಲ್ಲಿ ಹೊಸದಾಗಿ ರಾಜರು ಕಟ್ಟಿದ ದೇವಸ್ಥಾನಗಳ ದೇವರುಗಳನ್ನು ಜನ ಆದರಿಸಿಲ್ಲ. ಜನ ಉಳಿಸಿಕೊಂಡು ಬಂದ ದೇವಸ್ಥಾನಗಳಿಗೆ ರಾಜರು ಬೆಲೆ ಕೊಟ್ಟರೆ ಅದಕ್ಕೆ ಹೋಗಿದ್ದಾರೆ ಅಷ್ಟೆ. ರಾಜರು ಜನರ ದೇವರುಗಳನ್ನು ಗೌರವಿಸಿದ್ರೆ ಅವರ ದಾನಕ್ಕೆ, ಅವರ ಕೆಲಸಕ್ಕೆ ಜನ ಬೆಲೆ ಕೊಟ್ಟಿದ್ದಾರೆ ಹೊರತು ಇಲ್ಲದಿದ್ದರೆ ಇಲ್ಲ. ಇವತ್ತು ನೋಡಿ ನೀವು ಮಹಾಬಲೇಶ್ವರ ಗೋಕರ್ಣದಲ್ಲಿ ಯಾವ ರಾಜರು ಅಲ್ಲಿ ಬಂದು ನಿರ್ಮಾಣ ಮಾಡಿದ್ದಲ್ಲ. ಕಾಶಿ ವಿಶ್ವನಾಥನೂ ಅಷ್ಟೆ, ಬದರಿ, ಕೇದಾರ, ಜ್ಯೋತಿರ್ಲಿಂಗಗಳೆಲ್ಲ ಅಷ್ಟೇ ಯಾವ ರಾಜರೂ ಮಾಡಿದ್ದಲ್ಲ, ಯಾವ ಚಕ್ರವರ್ತಿಗಳು ಮಾಡಿದ್ದಲ್ಲ. ಅಲ್ಲೆಲ್ಲ ಸಾಹಜಿಕವಾಗಿ ಅವು ಪ್ರಕೃತಿಯಾಗಿ ಗೋಚರವಾಗತಕ್ಕಂಥವು. ಅಲ್ಲಿ ಜನಸಮುದಾಯಕ್ಕೆ ಇರುವ ಗೌರವ ರಾಜರಾಜ ಚೋಳ ಕಟ್ಟಿಸಿರತಕ್ಕಂಥ ರಾಜೇಶ್ವರ ದೇವಸ್ಥಾನ ಅನ್ನುವ ತಂಜಾವೂರಿನಲ್ಲಿ ಇಲ್ಲ. ಅಥವಾ ಇನ್ನು ಎಲ್ಲಾದರೂ ಉದಾಹರಣೆಗೆ ಶಾಂತರೇಶ್ವರ, ಹೊಯ್ಸಳೇಶ್ವರ ಅಂತ ಹಳೇಬೀಡಿನಲ್ಲಿ ದ್ವಾರ ಸಮುದ್ರದಲ್ಲಿ ಕಟ್ಟಿಸಿದ್ರು. ಅವೀಗ ನಾನ್ ಲಿವಿಂಗ್ ಟೆಂಪಲ್ಸ್, ಜೀವಂತ ದೇವಸ್ಥಾನಗಳಾಗಿಲ್ಲ. ಅಲ್ಲಿ ಯಾರೂ ಶಿವನ ದರ್ಶನಕ್ಕೆ ಅಂತ ಹೋಗೋಲ್ಲ, ಶಿಲ್ಪಕಲೆ ದರ್ಶನಕ್ಕೆ ಅಂತ ಹೋಗ್ತಾರೆ. ಕಲ್ಯಾಣ ಚಾಲುಕ್ಯರು ನೂರಾರು ಶಿವ ದೇವಸ್ಥಾನ ಕಟ್ಟಿಸಿದ್ರು. ಇಟಗಿಯಲ್ಲಿ ದೇವಾಲಯ ಚಕ್ರವರ್ತಿ ಅಂತ ಮಹಾದೇವನ ದೇವಸ್ಥಾನ ಕಟ್ಟಿಸಿದ್ದಾರೆ, ಕುರುವತ್ತಿಯಲ್ಲಿ ಕಟ್ಟಿಸಿದ್ದಾರೆ, ಮತ್ತು ಪಟ್ಟದಕಲ್ಲಲ್ಲಿ ಕಟ್ಟಿಸಿದ್ದಾರೆ. ಎಲ್ಲಿಯೂ ಪುಣ್ಯಕ್ಷೇತ್ರ ಅಂತ ಜನ ಹೋಗೋಲ್ಲ, ಕಲಾಕ್ಷೇತ್ರ ಅಂತ ಹೋಗ್ತಾರೆ. ಆದರೆ ಆ ಕೇದಾರೇಶ್ವರ ನೋಡಿದ್ರೆ ಒಂದು ಬೆಟ್ಟದ ತುಂಡು, ವೃಷಭರೂಪಿಯಾಗಿ ಪರಮಾತ್ಮ ಸಾಕ್ಷಾತ್ಕರಿಸಿದಂತೆ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಅವನೇ ಮಹಾದೇವ ಅಂತ ಗೊತ್ತಾಗಿ ಹಿಡ್ಕೊಳ್ಳೋಕೆ ಹೋಗಬೇಕು ಅಂದರೆ ಅವನು ಒಂದು ಭತ್ತದ ಗದ್ದೆಯ ಒಳಗಡೆಗೆ ನುಗ್ಗಿಬಿಟ್ನಂತೆ. ಭೀಮ ಬೆಂಬತ್ತಿದ, ಎಷ್ಟಾದರೂ ಭೀಮ ತಾನೆ. ಆ ಗೂಳಿ ನೆಲದೊಳಗೆ ಕುಸ್ತ್ಕೊಂಡು ಮಾಯವಾಗ್ಬಿಡ್ತಂತೆ ಶಿವ. ಆಗ ಡುಬ್ಬವನ್ನು ಗಟ್ಟಿ ಹಿಡ್ಕೊಂಡಂತೆ, ಅದು ಮಾತ್ರ ಉಳ್ಕೊಳ್ತು. ಭೀಮನ ಕೈನಲ್ಲಿ ಮಹಾದೇವನೇ ಆದರೂ ಅವನು ಡುಬ್ಬವನ್ನು ಉಳಿಸ್ಕೊಂಡ್ರೆ ಅದು ಅಷ್ಟಾವಕ್ರವಾಗಿಬಿಡ್ತು. ಅದು ಹಾಗೆ ಒಂದು ಗುಡ್ಡವೇ ಅಲ್ಲಿರ್ತಕ್ಕಂಥದ್ದು, ಸಣ್ಣ ಒಂದು ಶಿಲೆ. ಮಂಜು ಲಿಂಗವಾಗಿರ್ತಕ್ಕಂಥದ್ದು ಅಮರನಾಥದಲ್ಲಿ, ಹಿಡಿದ್ರೆ ಕರಗೋಗುವಂಥ ದೇವರು. ಅಂದರೆ ನಮಗೆ ಏನು ಗೊತ್ತಾಗುತ್ತದೆ ಇದರಿಂದ? ಜನ ಒಪ್ಪಿದ ಜಾಗದಲ್ಲಿ ದೇವರಿದ್ದಾನೆ. ರಾಜರು ನೆಲೆಸೆ ವ್ಯವಸ್ಥೆ ಮಾಡಿದಂಥ ಜಾಗಕ್ಕಿಂತ ಹೆಚ್ಚಾಗಿ ಅಂತ ನೀವು ಎಲ್ಲಿ ನೋಡಿ ಅದು ಅಷ್ಟೇ ಹೀಗೆ ಕಾಣಿಸ್ತಕ್ಕಂಥದ್ದು. ಅತ್ಯಂತ ಭವ್ಯವಾದಂಥ 300 ವರ್ಷಗಳ ಕಾಲ ಕಟ್ಟಿದ ಕೈಲಾಸ ದೇವಸ್ಥಾನ ಯಾವುದು ಎಲ್ಲೋರಾದಲ್ಲಿದೆ, ಅಲ್ಲಿ ಏನೂ ಪೂಜೆ ಇಲ್ಲ ಪಾಪ. ಅಖಂಡ ದೇವಾಲಯದಲ್ಲಿ ಆ ಶಿಲ್ಪ ದೊಡ್ಡದು, ದೇವಾಲಯವೇ ಒಂದು ವಿಭೂತಿ, ನಮಗೆ ಭಾವ ತುಂಬಿ ಬರುತ್ತದೆ ನಿಜ. ಅರೆ ಜನ ಅದನ್ನೊಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಮಾಡಿಕೊಳ್ಳಲಿಲ್ಲ. ಯಾಕೆ? ನಾವು ನೋಡಿದ್ರೆ ಸೋಮನಾಥದಲ್ಲಿ ಇರುವ ಅತ್ಯಂತ ಪರಿಪೂರ್ಣವಾದ ದೇವಸ್ಥಾನ ಅಂತಾರೆ. ಆ ದೇವಸ್ಥಾನದ ನಿರ್ಮಾಣ ಎಷ್ಟು ಚೆನ್ನಾಗಾಯಿತು ಅಂತಂದರೆ ಜಕಣಾಚಾರಿ ಕೆತ್ತಿದ ಅಂತಾನೆ ನಮ್ಮ ವಿಶೇಷ. ಅದನ್ನು ನಮ್ಮ ಫಿಲಿಯೋಜ, ವಸುಂಧರಾ ಫಿಲಿಯೋಜ ಅವರು ಹೇಳ್ತಾರೆ, ಅದು ದಕ್ಷಿಣಾಚಾರ ಅಂತ, ಸೌತ್ ಇಂಡಿಯನ್ ಸ್ಕೂಲ್ ಆಫ್ ಆರ್ಟ್ ಅಂತ. ಏನೇ ಇದ್ದರೆ ಆ ಪರ್ಫೆಕ್ಟ್ ಆದಂಥ ಸ್ಟೈಲ್ನಲ್ಲಿ ದೇವಸ್ಥಾನ ಮಾಡಿದ ಮೇಲೆ ಈ ಪರಿಪೂರ್ಣವಾದಂಥ ನಾನು ಅಪರಿಪೂರ್ಣವಾದ ಜಗತ್ತಲ್ಲಿರಬಾರ್ದು ಅಂತ ಸ್ವರ್ಗಕ್ಕೆ ಹಾರೋಕ್ಕೆ ಶುರು ಮಾಡ್ತಂತೆ. ಆಗ ಶಿಲ್ಪಿಗಳಿಗೆ ಅಯ್ಯೋ ನಾವು ಕಟ್ಟಿದ ದೇವಸ್ಥಾನ ಸ್ವರ್ಗಕ್ಕೆ ಹೋದರೆ ನಮಗೇನು ಗತಿ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಭೂಮಿಗೆ ಹೇಗೆ ಇಳಿಯೋದು? ಆ ತಕ್ಷಣವೇ ಸುತ್ತಿಗೆ ಎಸೆದಂತೆ ಒಂದು ವಿಗ್ರಹ ಭಂಗ ಆಯಿತು. ಅಪರಿಪೂರ್ಣವಾದದ್ದು ಸ್ವರ್ಗಕ್ಕೆ ಹೋಗೋಲ್ಲ ಅಂತ ದಬಕ್ಕಂತ ನೆಲಕ್ಕೆ ಬಂದು ಕುಸಿತಂತೆ. ಹೀಗೆ ಆ ದೇವಸ್ಥಾನ ನಮಗೆ ಉಳ್ಕೊಂಡಿದ್ದು ಅಂತ ಕಥೆ. ಅಲ್ಲಿ ಮದನಮೋಹನಾಕಾರನಾದಂಥ ಲೋಕ ಸಂಮೋಹಕ ವೇಣುಗೋಪಾಲ ಸ್ವಾಮಿ ಇದ್ದಾನೆ. ಅಲ್ಲಿ ಯಾರೂ ಹೋಗಿ ಪೂಜೆ ಮಾಡೋದಿಲ್ಲ, ಉಡುಪಿಗೆ ಹೋಗ್ತಾರೆ. ಯಾಕೆ? ಲಕ್ಕುಂಡಿಯಲ್ಲಿ ಮತ್ತು ಗದಗನಲ್ಲಿ ಅತ್ಯಂತ ಸುಂದರವಾದ ಸರಸ್ವತಿಯ ಮೂರ್ತಿ ಇದೆ. ದುಷ್ಟರು 2 ಕೈಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಆ ದುಷ್ಟರು ಯಾವ ಮತದವರಾಗಲಿ, ಯಾವ ದೇಶದವರಾಗಲಿ, ಅವ್ರಿಗೆ ಎಂದೆಂದೂ ವಿದ್ಯಾಬುದ್ಧಿಗಳು ಬರಬಾರ್ದು ಅಂತ ನಾನು ಶಾಪ ಹಾಕ್ತೀನಿ. ಆ ಸರಸ್ವತಿಯನ್ನು ಯಾರೂ ಆರಾಧನೆ ಮಾಡೋಲ್ಲ. ವೀಣೆಯೇ ಇಲ್ಲದ ಶೃಂಗೇರಿಯ ಶಾರದಾಂಬೆಗೆ ನೂಕುನುಗ್ಗಲು. ಅಂದರೆ ಜನ ಎಲ್ಲಿ ಪ್ರೀತಿಸ್ತಾರೆ ಅಲ್ಲಿ ವಿಜಯನಗರದ ಚಕ್ರವರ್ತಿಗಳು ಬಂದು ಪಾದಚಾರಿಗಳಾಗಿ ವಿದ್ಯಾರಣ್ಯರ ಕಾಲದಲ್ಲಿ ಗೌರವ ಸಲ್ಲಿಸಿದ್ರು. ಹಾಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂದಿರುವಂಥದ್ದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅದು ಜಗನ್ನಾಥ ಕ್ಷೇತ್ರ ಇರ್ಬೋದು, ಮತ್ತು ಇತ್ತ ಕಡೆಗೆ ಬಂದರೆ ದ್ವಾರಕಾಧೀಶ್ವರನ ಕ್ಷೇತ್ರ ಇರ್ಬೋದು, ಅಥವಾ ಒಬ್ಬ ಕುರುಬರ ಹುಡುಗ ವಿಠಲ ಆಗಿದ್ದಂಥದ್ದು ಅಂತ ಯಾವುದುಂಟು ಆ ಒಂದು ವಿಠಲನ ಕ್ಷೇತ್ರ ಅಂತ. ಅದು ಶಿವ ಲಿಂಗರೂಪಿಯಾಗಿದ್ದಾನೆ ಅಂತ. ಭಜೆ ಪಾಂಡುರಂಗಂ ಶಂಕರಾಚಾರ್ಯರದು ಪಾಂಡುರಂಗಾಷ್ಟಕ ಅಂತ ಪ್ರಸಿದ್ಧವಾದಂದುಂಟು. ಪರಬ್ರಹ್ಮಲಿಂಗಂ ಅಂತಲೇ ಉಂಟು. ಆ ಪಾಂಡುರಂಗನ ತಲೆಯ ಮೇಲೆ ಒಂದು ಶಿವಲಿಂಗ ಇದೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಪರಬ್ರಹ್ಮಲಿಂಗಂ ಅದಕ್ಕೆ 2 ಅರ್ಥ ಉಂಟು. ಪರಬ್ರಹ್ಮ ಅವ್ಯಕ್ತ ಅಚಿಂತ್ಯ,
ಅಮೇಯ, ನಿರಾಕಾರ, ನಿರ್ಗುಣ ಅದರ ಒಂದು ಸಾಕಾರ ಲಿಂಗ ನೆನಪು ಮಾಡಿಕೊಡುವಂತೆ ಪಾಂಡುರಂಗ ಇದ್ದಾನೆ ಅಂತ. ಕಪ್ಪಗಿರುವ ಕೃಷ್ಣ ಪಾಂಡು ಬೆಳ್ಳಗಿರುವ ರಂಗ ಆಗಿದ್ದಾನೆ. ಶಿವ ಶುದ್ಧ ಸ್ಫಟಿಕ ಸಂಕಾಶ, ಎಲ್ಲಿ ಮತ್ತೆ ಶಿವಕೇಶವ ಸಮಾನ ಯೋಗ ಉಂಟು. ಬೀರಪ್ಪ ಅಂತ ಕುರುಬರ ದೇವರು, ಆತ ನಮ್ಮ ಪಾಂಡುರಂಗ ವಿಠಲ ಅಂತ. ವಿಠೇವರಿ ಉಬ, ಇಟ್ಟಿಗೆ ಮೇಲೆ ನಿಂತವನು. ವಿಠೆ ಅಂತಂದರೆ ಮರಾಠಿಯಲ್ಲಿ ಇಟ್ಟಿಗೆ ಅಂತ. ವಿಠೇವರಿ ಉಭ ನಿಂತುಕೊಂಡವನು, ವಿಠೇವರಿ ಭಾ ನಿಂತುಕೊಂಡಂಥ ಸ್ವಾಮಿ ಅಂತ ಅಂತಾರೆ. ಬಿಟ್ಟಿಗ ವಿಷ್ಣುಗ, ಕೃಷ್ಣ ಕಿಟ್ಟ ಆದಂತೆ ವಿಷ್ಣು ವಿಟ ಆಗಿ ಲಾಚ್ ಪ್ರತ್ಯಯ ಪ್ರೀತಿಯಿಂದ ಬಂದಂಥದ್ದಾಗಿ ವಿಠಲ ಅಂತ ಆದದ್ದು ಅಂತ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಚಿಂತಾಮಣಿ ಢೇರೆಯವರಂಥ ಪುಸ್ತಕವನ್ನು ನೀವು ನೋಡಬೇಕು. ವಿಠಲ ಮಹಾಸಮನ್ವಯ ಅನ್ನುವಂಥ ಒಂದು ಮಹಾಗ್ರಂಥ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದಿರ್ಬೋದು, ಅಥವಾ ನಮ್ಮ ಮೈಲಾರ ಇರ್ಬೋದು, ಇಲ್ಲವೇ ನಮ್ಮ ಜೋಕುಮಾರ ಸ್ವಾಮಿ, ಇಲ್ಲವೇ ಜೋಗುಳಾಂಬ, ಇಲ್ಲವೇ ಎಲ್ಲಮ್ಮ, ಎಲ್ಲ ನೋಡಿ ನಮಗೆ ಗೊತ್ತಾಗುತ್ತದೆ. ಅಂದರೆ ನಮ್ಮ ಜನಸಮುದಾಯ ಇವತ್ತು ವೈದಿಕ ಅವೈದಿಕ ಅಂತ ನಮ್ಮ ಸೋಕಾಳ್ ಬುದ್ಧಿಜೀವಿಗಳು ಅಂದ್ಕೊಳ್ಳೋ ದುರ್ಬುದ್ಧಿಜೀವಿಗಳು ಮಾಡಿದ್ದಾರೆ. ಅದಲ್ಲ, ನಮ್ಮಲ್ಲಿ ಅತ್ಯಂತ ಸಾಮಾನ್ಯಾತಿ ಸಾಮಾನ್ಯರಾದ ಜಾನಪದರು, ಆದಿವಾಸಿಗಳು, ಗಿರಿಜನರು, ಹರಿಜನರು ಅಂತ ಎಲ್ಲ ಇದ್ದಾರಲ್ಲ, ಅವರಾಗಲಿ ಮಹಾ ವೇದಜ್ಞರಾಗಲಿ ಒಂದೇ ದೇವರನ್ನು ಒಂದೇ ಭಾವದಿಂದ ಅಖಂಡವಾಗಿ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಇದು ನಮ್ಮ ಪುರಾಣಗಳಿಂದ ನಮಗೆ ಗೊತ್ತಾಗುವಂಥದ್ದು. ಈ ಮಹಾತತ್ವ ಸಮನ್ವಯ ನಮಗಿಂದು ಬೇಕಾಗಿರ್ತಕ್ಕಂಥದ್ದು. ಅದು ನಮ್ಮ ಪರಂಪರೆಯಲ್ಲಿದೆ, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಈ ಕಾರಣದಿಂದ ನಾನು ಜಗನ್ನಾಥ ಕ್ಷೇತ್ರವನ್ನು ವಿಸ್ತರಿಸಿದೆ. ಇನ್ನು ಈ ಪುರಾಣದಲ್ಲಿ ಕೃಷ್ಣ ಕಥೆ ಕಾಣಿಸುತ್ತದೆ. ಅದು ಎಲ್ಲರಿಗೂ ಗೊತ್ತಿರುವುದು. ಮುಂದೆ ಭಾಗವತದಲ್ಲಿ ನಾನು ಹೇಳ್ತೀನಿ. ಅದಾದ ಮೇಲೆ ಕಲಿಧರ್ಮ, ಕಲಿವಿಪಾಕ ಇತ್ಯಾದಿಗಳನ್ನು ಕುರಿತು ಒಂದಷ್ಟು ಬರುತ್ತದೆ. ಆ ಕಲಿಯುಗ ಒಳ್ಳೆಯ ಯುಗ ಅನ್ನುವ ಮಾತು ಇಲ್ಲಿಯೇ ಬರುವಂಥದ್ದಾಗಿದೆ. ಶ್ರಾದ್ದವನ್ನು ಮಾಡುವ ಕ್ರಮ ಹೇಗೆ, ಹಿರಣ್ಯ ಶ್ರಾದ್ದ ಮತ್ತು ಚಟಕ ಶ್ರಾದ್ದ, ಆಮೇಲಿಂದ ಅಷ್ಟಕ ಶ್ರಾದ್ದ ಮೊದಲಾದಂಥ ಅನೇಕ ಬಗೆಯ ಶ್ರಾದ್ದ ಕಲ್ಪಗಳನ್ನು ಹೇಳುವಂಥದ್ದಾಗುತ್ತದೆ. ಈ ರೀತಿಯಾಗಿ ಈ ಒಂದು ಬ್ರಹ್ಮಪುರಾಣ ತನ್ನ ವಿವರಗಳಿಂದ ಸಮೃದ್ಧವಾಗಿದೆ ಅಂತ ಅನ್ನೋದ್ರೊಳಗೆ ನಾವು ಅದನ್ನು ಗಮನಿಸಿಕೊಳ್ಳಬಹುದು. ಒಂದು ಸಣ್ಣ ಸೂಚನೆಯನ್ನು ಕೊಡಬೇಕಾಗಿದೆ. ಅದು ಏನಂದರೆ, ಇಲ್ಲಿ ಭಾರತ ದೇಶದ ಪ್ರಶಸ್ತಿ ಬರುತ್ತದೆ ವಿಷ್ಣು ಪುರಾಣದಲ್ಲಿ ಬರುವಂಥದ್ದು. ಇದೊಂದು ಗಮನಿಸಿ ನೋಡಿ. ನಮ್ಮ ಪ್ರತಿ ಪುರಾಣದಲ್ಲೂ ಕೂಡ ಜಗತ್ತಿನ ವರ್ಣನೆ, ಭುವನಕೋಶ ಅಂತ, ಕಾಸ್ಮಾಸ್ ಅಂತ ಕ್ರಿಯೇಷನ್ನಿನ, ಆಮೇಲೆ ಕ್ರಿಯೇಟೆಡ್ ಆದಂತಹ ಈ ಜಿಯೋಗ್ರಫಿ ಏನಿದೆ ಅದನ್ನು ಕುರಿತು ವಿಸ್ತೃತವಾದ ವರ್ಣನೆ ಬಂದ ಮೇಲೆ ಭಾರತದ ಬಗ್ಗೆ ತುಂಬ ಕೊಂಡಾಟ ಇದೆ. ಇದು ಯಾರಿಗೂ ಹೆಮ್ಮೆ ತರುವಂಥದ್ದು. ದೇಶಭಕ್ತಿಯನ್ನು ನಮ್ಮ ಮತ ಬೆಳೆಸಿದಂತೆ ಬೇರೆ ಯಾವ ಮತವೂ ಬೆಳೆಸಿಲ್ಲ. ಆ ಒಂದು ದೇಶಭಕ್ತಿಯ ಆಯಾಮವನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ದೇಶ ಅದು ತುಂಬ ಅನ್ಯಾಯಕಾರಿಯಾದದ್ದು. ಭಾರತ ಪ್ರಶಸ್ತಿ ವಿಷ್ಣು ಪುರಾಣದಲ್ಲಿದ್ದದ್ದೇ ಇಲ್ಲಿ ಕೂಡ ನಾವು ನೋಡ್ತೀವಿ. ಆಮೇಲೆ ಪಾರ್ವತಿ ಪರಮೇಶ್ವರರ ವಿವಾಹದ ಕಥೆ ನಾವು ನೋಡ್ತೀವಿ. ಇಲ್ಲಿ ಒಂದು ಸ್ವಾರಸ್ಯ, ಪಾರ್ವತಿಗೆ ಸ್ವಯಂವರ ಆಗುತ್ತದೆ ಅಂತ ಬರುತ್ತೆ. ಸ್ವಯಂವರಕ್ಕೆ ಎಲ್ಲ ದೇವತೆಗಳು ಕ್ಯಾಂಡಿಡೇಟ್ಸ್ ಆಗಿ ಬಂದಿರ್ತಾರೆ. ಆಗ ಶಿವ ಒಂದು ಮುದ್ದಾದ ಮಗುವಿನ ರೂಪದಿಂದ ಪಾರ್ವತಿ ತೊಡೆ ಮೇಲೆ ಬಂದು ಕೂತ್ಬಿಡ್ತಾನೆ. ಆಮೇಲೆ ಅವಳಿಗೆ ಆ ಮಗುವಿನ ಮೇಲೆ ತುಂಬ ಮೋಹ ಆಗಿಬಿಡುತ್ತೆ. ಮತ್ತು ಶಿವ ದೂರದಲ್ಲಿ ಕಾಣಿಸ್ಕೊಳ್ತಾನೆ. ಈ ಚಹರೆ ಅಲ್ಲಿರೋದು ನೋಡ್ಬಿಟ್ಟು ನನಗಿಷ್ಟವಾಯಿತು ಅಂತ ಅವಳು ಅವನಿಗೆ ವರಮಾಲೆಯನ್ನು ಹಾಕ್ತಾಳೆ ಅಂತ. ಕೆಲವೊಂದು ಚಿತ್ರಗಳಲ್ಲಿ ನಾನು ಮಗುವಿನ ರೂಪದ ಶಿವನನ್ನು ನೋಡಿದ್ದೆ. ಬಹಳ ವರ್ಷ ನನಗೆ ಪ್ರಶ್ನೆ ಇತ್ತು, ಶಿವ ಯಾವಾಗ ಮಗುವಾದ? ಕೃಷ್ಣ ಬಿಟ್ಟು ನಮಗಿನ್ಯಾವ ದೇವರು ಮಕ್ಕಳಾದದ್ದು ಕಾಣಿಸೋದಿಲ್ವಲ್ಲ ಅಂತ. ಆದರೆ ಪುರಾಣಗಳು ಎಲ್ಲವನ್ನೂ ಕಲ್ಪನೆ ಮಾಡಬಲ್ಲವು ಅಂತನ್ನೋದು ನಮಗೆ ಗೊತ್ತಾಗುತ್ತದೆ. ಹೀಗೆ ನಾವು ನೋಡುವ ಈ ಪುರಾಣದಲ್ಲಿ ಒಂದು ಭಾಗದಲ್ಲಿ ಗರ್ಭೋಪನಿಷತ್ತು ಅಂತ ಯಾವ ಒಂದು ಉಪನಿಷತ್ತು ಗರ್ಭದಲ್ಲಿರುವ ಭ್ರೂಣದ ಬೆಳವಣಿಗೆಯನ್ನು ಹೇಳುತ್ತಲ್ಲ, ಆ ಒಂದು ಅಂಶವನ್ನು ಕೂಡ ನಾವು ನೋಡ್ತೀವಿ. ಈ ಮೂಲಕವಾಗಿ ಒಂದು ಸ್ವಲ್ಪ ಮಟ್ಟಿಗೆ ವೈದ್ಯಕ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿವರ ಕೂಡ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಕೆಲವು ಆವೃತ್ತಿಯಲ್ಲಿ ಅದು ಇದೆ, ಮತ್ತು ಕೆಲವು ಆವೃತ್ತಿಯಲ್ಲಿ ಇಲ್ಲ. ಈ ನವಮಾಸಗಳಲ್ಲಿ ಹೇಗೆ ಗರ್ಭ ಬೆಳೆಯುತ್ತದೆ, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಂಗಗಳು ಬೆಳವಣಿಗೆ ಆಗ್ತಾ ಬರುತ್ತದೆ, ಮನಸ್ಸಿನ ಬೆಳವಣಿಗೆ ಹೇಗಾಗುತ್ತದೆ ಅನ್ನುವಂಥದ್ದನ್ನು ಹೇಳುವುದು. ಆಧುನಿಕ ವಿಜ್ಞಾನದ ಜೊತೆಗೆ ಕೆಲಮಟ್ಟಿನ ಸಾಮ್ಯ ಇದೆ, ಕೆಲಮಟ್ಟಿನ ವಿರೋಧವೂ ಇದೆ. ಯು ಹ್ಯಾವ್ ಟು ಟೇಕ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ ಹಾಗೆ. ಆದರೆ ಆ ಹೊತ್ತಿನ ಜ್ಞಾನವನ್ನು ಮಿಕ್ಕವರಿಗೆ ಪ್ರಾಮಾಣಿಕವಾಗಿ ತಿಳಿಸುವಂಥ ಒಂದು ಭವ್ಯವಾದ ಪ್ರಯತ್ನ ಅಂತ ನಾವು ಗೌರವಿಸಬಹುದು. ಮತ್ತು ಕೃಷಿ, ಗ್ರಾಮ ನಿರ್ಮಾಣ, ನಗರ ನಿರ್ಮಾಣ, ವ್ಯವಸಾಯ ಇತ್ಯಾದಿಗಳನ್ನು, ರಾಜಕೀಯ, ಪ್ರಭುತ್ವ, ರಾಜನೀತಿ ಮತ್ತು ಖಗೋಳಶಾಸ್ತ್ರ, ಈ ರೀತಿಯಾದ ಒಂದು ಕೆಲವು ಅಂಶಗಳು ಅಲ್ಲಲ್ಲಿ ಸಣ್ಣದಾಗಿ ಸೂಚ್ಯವಾಗಿ ಬಂದು ಹೋಗುತ್ತವೆ. ಇಲ್ಲಿಗೆ ಬ್ರಹ್ಮಪುರಾಣದ ಸಾಮಾನ್ಯ ಪರಿಚಯ ಮುಗಿಯಿತು. ನಾಳೆ ದಿವಸ ನಾನು
ಬರಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಮನ್ನಿಸಬೇಕು. ಅದರಿಂದಲೇ ಈ ಹೊತ್ತು ಒಂದಷ್ಟು ಸಮಯವನ್ನು ವಿಸ್ತರಿಸಿದ್ದು. ಇನ್ನು ಮಿಕ್ಕ ದಿವಸಗಳು ಹಾಗೆ ಒಂದಿಷ್ಟು ಸಮಯವನ್ನು ವಿಸ್ತರಿಸಿ ನಾಳೆಯ ಕೊರತೆಯನ್ನು ತುಂಬಿಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ತಾಳ್ಕೊಳ್ಳಬೇಕು. ಹೆಚ್ಚು ಸಮಯವನ್ನು 1.5 ಗಂಟೆಯ ಅವಧಿಯನ್ನು ಮೀರಿ ಸ್ಟ್ರೆಚಿಂಗ್ ಬಿಯಾಂಡ್ ಪೇಷನ್ಸ್ ಆದರೆ ಕ್ಷಮಿಸಬೇಕು. ನಾಳೆಯ ಕೊರತೆಗೆ ಕ್ಷಮೆ ಇರಲಿ. ನಮಸ್ಕಾರ, ಧನ್ಯವಾದ.